ಎಲೈ ಶಿಷ್ಯನೇ, ನಿನ್ನ ಚಿದ್ರೂಪವೇ ಅಜ್ಞಾನದಲ್ಲಿ ಪ್ರತಿಬಿಂಬಿಸಿ ಜೀವನೆನಿಸಿತು. ಅಂತಃಕರಣ ವಿಶಿಷ್ಟವಾಗಿ ಪ್ರಮಾತೃವೆನಿಸಿತು. ಅಂತಃಕರಣ ವೃತ್ತವಚ್ಛಿನ್ನವಾಗಿ ಪ್ರಮಾಣವೆನಿಸಿತು. ಘಟಾದ್ಯವಚ್ಛಿನ್ನವಾಗಿ ಪ್ರಮೇಯವೆನಿಸಿತು. ಬಳಿಕ ಕೆರೆಯಲ್ಲಿರುವ ನೀರೇ ಕಾಲುವೆಯಿಂದ ಹೊರಟು ಗದ್ದೆಗಳ ಪರ್ಯಂತರ ಹೋಗಿ ಆ ಗದ್ದೆಗಳ ಆಕಾರವಾದಂತೆ ಅಂತಃಕರಣ ವೃತ್ತಿಯು ನೇತ್ರಾದಿಗಳ ದ್ವಾರ ಹೊರಗೆ ಹೊರಟು ವಿಷಯಗಳ ಪರ್ಯಂತರ ಹೋಗಿ ಆ ವಿಷಯಗಳ ಆಕಾರವನ್ನು ಹೊಂದುತ್ತದೆ. ಹಾಗೆ ವೃತ್ತಿ ಮತ್ತು ವಿಷಯವೆರಡೂ ಒಂದೇ ಸ್ಥಾನದಲ್ಲಿರುವುದರಿಂದ ವೃತ್ತಿ ಉಪಹಿತ ಚೇತನವು ವಿಷಯ ಉಪಹಿತ ಚೇತನವು ಅಭೇದಗಳಾಗಿರುತ್ತವೆ. ಆ ವೃತ್ತಿದ್ವಾರ ಪ್ರಮಾತೃ ಚೇತನವಾದರೂ ವಿಷಯಕ್ಕೆ ಸಂಬಂಧವಾಗಿರುತ್ತದೆ. ಆ ಕಾಲಕ್ಕೆ ಯಾವುದಾದರೂ ಒಂದು ವಿಷಯದ ಪ್ರತ್ಯಕ್ಷ ಜ್ಞಾನವಾಗುತ್ತದೆ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಈ ಪ್ರಥಮ ಗತಿಯ ಕೊನೆಯ ನುಡಿಯಲ್ಲಿ ಏನು ವಿಷಯ ಪ್ರತಿಪಾದನೆ ಮಾಡಕತ್ತಿದಾರು ಅಂತ ಕೇಳಿದ್ರೆ, ತ್ರಿಪುಟಿ ರೂಪದಿಂದಲೂ ತೋರವನು ನೀನೇ, ತ್ರಿಪುಟಿ ರೂಪದಿಂದ ರಹಿತನಾಗಿ ಅಂದರೆ ತ್ರಿಪುಟಿ ಭಾನ ನಿವೃತ್ತಿ ಆದ ಮೇಲೆ ಅಖಂಡೇಕರಸವಾದ ಪರಬ್ರಹ್ಮ ಸ್ವರೂಪವಾದ ನಿನ್ನನ್ನು ಬಿಟ್ಟು ಮತ್ತೇನಾರ ಐತೇನು ಅಂತ ಕೇಳಿದ್ರೆ ಏನೂ ಇಲ್ಲ. ಜಗದಾಕಾರವಾಗಿ ತೋರುವಾಗಾದರೂ ನೀನೇ ಇದೆ. ಜಗದಾಕಾರ ವೃತ್ತಿ ನಿರೋಧವಾದ ಮೇಲೆ ಆತ್ಮಾಕಾರ ವೃತ್ತಿ ಆದಾಗಾದರೂ ಕೂಡ ಯಾರದಾರಂತ ಕೇಳಿದ್ರೆ ನೀನೇ ಇದೆ, ಹೊರತಾಗಿ ನಿನ್ನ ಬಿಟ್ಟು ಇನ್ನೊಂದೇನು ಇಲ್ಲ ಅನ್ನುವಂಥ ವಿಷಯವನ್ನು, ತನ್ನ ನಿಜ ಸ್ಥಿತಿ ತಾನೇನೆಂದು, ನನ್ನ ನಿಜವಾದ ಸ್ಥಿತಿ ಏನಂತ ಕೇಳ್ತೀಯಲ್ಲ, ಈ ಅನೇಕ ಜನ ಅನೇಕ ರೀತಿಯಾಗಿ ಜಗತ್ತಿಗೆ ಕಾರಣ ಹೇಳಿದರೂ ಕೂಡ ಯಾವ ನಿಜವಾದ ಕಾರಣವಲ್ಲ, ನೀನೇ ಕಾರಣ. ಮತ್ತು ಈ ವೃತ್ತಿ ಅಜ್ಞಾನ ನಿವೃತ್ತಿ ಆದ ಮೇಲೆ ಇರಾವ್ರ ಯಾರಪ್ಪ ಅಂತ ಕೇಳಿದ್ರೆ ನೀನೇನು ಮತ್ತೆ ಯಾರದಾರ ಅಂತ ಕೇಳಿದ್ರೆ ನೀನೇ ಅಲ್ಲವಿನ ಮತ್ತೊಬ್ರು ಯಾರು ಇಲ್ಲ ಅನ್ನುವಂಥದ್ದನ್ನು ಉದ್ದೇಶ ಇಟ್ಕೊಂಡು ಈಗ ಈ ಪ್ರಮಾತೃ ಪ್ರಮಾಣ ಪ್ರಮೇಯ ಇವಕ್ಕೆ ತ್ರಿಪುಟಿ ಅಂತ ಕರೀತಾರೆ. ತ್ರಿ ಅಂದ್ರೆ ಮೂರು, ಪುಟಿ ಅಂದ್ರೆ ಸಮೂಹ, ಏನು ಪುಟಿ ಅಂದ್ರೆ ಮತ್ತು ಹಲವಾರು ಅರ್ಥ ಆಕ್ಕಾವು. ಏನು ಸಾಮಾನ್ಯವಾಗಿ ವ್ಯವಹಾರದಲ್ಲಿ ಪುಟಿ ಎಷ್ಟು ಪುಟಿ ಪುಟಿ ಅಂತಿರ್ತಾರ ಅಂದ್ರೆ ಏನ್ರಿ, ಜಿಗಿ ಅಂದ್ರೆ ಅದ್ರ ಅರ್ಥ ಏನಂದ್ರ ಎಷ್ಟು ಹರಾಡ್ತಿ ಹರಾಡು, ಅಥವಾ ಬಂದತ್ತು ಸೊಕ್ಕು ನಿನಗ ಎಷ್ಟು ಜಿಗದಾಡ್ತಿ ಜಿಗದಾಡು ಅಂದಂಗ. ಆದ್ರೆ ಇಲ್ಲಿ ಅದಕ್ಕೆ ಅರ್ಥ ಏನು ಅಂದ್ರೆ ಪುಟಿ ಪದಕ್ಕೆ ಅರ್ಥ ಸಮೂಹ. ಎದರ ಸಮೂಹ ಅಂದ್ರೆ ಮೂರರ ಸಮೂಹ, ಒಂದು ಪ್ರಮಾತೃ ಚೇತನ, ಒಂದು ವೃತ್ತಿ ಅವಚ್ಛಿನ್ನ ಚೇತನ, ಒಂದು ವಿಷಯ ಅವಚ್ಛಿನ್ನ ಚೇತನ, ಅಥವಾ ಅಂತಃಕರಣ ವಿಶಿಷ್ಟ ಚೇತನ, ವೃತ್ತಿ ಅವಚ್ಛಿನ್ನ ಚೇತನ, ವಿಷಯ ಅವಚ್ಛಿನ್ನ ಚೇತನ. ಅಂದರೆ ಪ್ರಮಾತೃ, ಪ್ರಮಾಣ ಮತ್ತು ಪ್ರಮೇಯ. ಏನು ಈ ಮೂರರ ರೂಪದಿಂದ ತೋರಿ ವ್ಯವಹಾರ ಮಾಡೋರು ಯಾರು, ಪ್ರತ್ಯಕ್ಷ ಜ್ಞಾನ ಮಾಡಿಕೊಳ್ಳೋರು ಯಾರು ಅಂತ ಕೇಳಿದ್ರೆ ನೀನೇ. ಆಮೇಲೆ ಮುಂದೆ ಕೊನೆಗೆ ಹೋಗಿ ಮೂರನ್ನು ಅಳೆದ ಮೇಲೆ ಉಳ್ಯಾವ್ರು ಯಾರಪ್ಪ ಅಂತ ಕೇಳಿ ನೀನೇ ಅಂತ ಪ್ರತಿಪಾದನೆ ಮಾಡೋರ್ದಾರ. ಈಗ ಯಾವಾಗ ಅಂತಃಕರಣ ವೃತ್ತಿಯು ನೇತ್ರದ್ವಾರ ಹೊರಹೊಂಟು ವಿಷಯ ದೇಶ ತನಕ ಬರುತ್ತದೆಯೋ ಆವಾಗ ವಿಷಯ ವೃತ್ತಿ ಎರಡೂ ಅಭೇದವಾಗುವುದರಿಂದ ವಿಷಯ ಉಪಹಿತ ಚೇತನ, ವೃತ್ತಿ ಉಪಹಿತ ಚೇತನ ಇವು ಕೂಡ ಏನಕ್ಕವು ಅಭೇದವಾಗ್ತಾ ಇದ್ದಾವೆ. ಯಾವಾಗ ಅಭೇದವಾದವೋ ಉಪಾಧಿ ಅಭೇದವಾದಾಗ
ಆ ವಿಷಯದೊಡನೆ ಪ್ರಮಾತೃವಿನ ಸಂಬಂಧ ಇಲ್ಲನು ಅಂತ ಕೇಳಿದ್ರೆ ಪ್ರಮಾತೃವಿನ ಸಂಬಂಧವೂ ಆಗಿರ್ತಾ ಇದೆ. ವಿಷಯವಾದ ಘಟದೊಡನೆ ವೃತ್ತಿಯ ಅಭೇದವಾದಾಗ ಆ ವೃತ್ತಿಗತವಾದಂಥ ಚೇತನವು ಕೂಡ ಅಂದ್ರೆ ಪ್ರಮಾತೃನು ಕೂಡ ಏನಾಕನಂತ ಕೇಳಿದ್ರೆ ವಿಷಯದೊಡನೆ ಸಂಬಂಧ ಆಗ್ತಾನೆ. ಯಾವಾಗ ವಿಷಯದೊಡನೆ ಸಂಬಂಧವಾಯ್ತೋ ಆವಾಗ ಅಯಂ ಘಟ ಅಂತ ಅವನಿಗೆ ಏನಾಗ್ತಾ ಇದೆ ಅಂದ್ರೆ ಪ್ರತ್ಯಕ್ಷ ಜ್ಞಾನ ಆಗ್ತಾ ಇದೆ. ಈ ಒಂದು ಅದು ವಿಷಯಗತ ಪ್ರತ್ಯಕ್ಷ ಜ್ಞಾನ, ವಿಷಯಗತ ಪ್ರತ್ಯಕ್ಷ ಜ್ಞಾನ, ಜ್ಞಾನಗತ ಪ್ರತ್ಯಕ್ಷ ಜ್ಞಾನ ಅಂತ ಎರಡು ಅದಾವ. ಅಂದ್ರೆ ವಿಷಯದ ಜ್ಞಾನ, ವಿಷಯನೂ ಗೋಚರ ಆಗ್ತಾ ಇದೆ, ವಿಷಯದ ಜ್ಞಾನವೂ ಗೋಚರವಾಗ್ತದೆ. ಹಾ, ವಿಷಯ ಮತ್ತು ವಿಷಯದ ಜ್ಞಾನ ಎರಡೂ ಗೋಚರ ಆಕಾವು, ಎರಡೂ ಪ್ರತ್ಯಕ್ಷ ಆಕಾವು ಅಂದಾಗಿ. ಆದ್ರೂ ಕೂಡ ಹೇಗ ಪ್ರತ್ಯಕ್ಷ ಆಕಾವು ಅಂತ ಕೇಳಿ ವಿಷಯ ಚೇತನದೊಡನೆ ಪ್ರಮಾತೃ ಚೇತನದ ಅಭೇವವಾಯಿತು ಅಂದ್ರ ಜ್ಞಾನಗತ ಪ್ರತ್ಯಕ್ಷ ಏನಂತ ಕರೀತಾರೆ ಅದಕ್ಕೆ. ವಿಷಯ ಚೇತನದೊಡನೆ ಅಥವಾ ವಿಷಯ ಚೇತನದೊಡನೆ ವೃತ್ತಿ ಚೇತನದ ಅಭೇದವಾದಾಗ ಅವಾಗ ಯಾವುದರ ಪ್ರತ್ಯಕ್ಷ ಆಕತ್ತೆ ಅಂದ್ರೆ ಜ್ಞಾನಗತ ಪ್ರತ್ಯಕ್ಷ ಆಗ್ತಾ ಇದೆ. ಅಂದ್ರೆ ಜ್ಞಾನದ ಅಪರೋಕ್ಷ ಆಗ್ತಾ ಇದೆ. ಎದರ ಅಪರೋಕ್ಷ ಆಗತ್ತೆ? ಜ್ಞಾನದ ಅಪರೋಕ್ಷ. ವೃತ್ತಿ ಚೇತನದೊಡನೆ ಯಾವಾಗ ವಿಷಯ ಚೇತನದ ಅಭೇದವಾಗುವುದೋ ಆವಾಗ ವಿಷಯದ ಪ್ರತ್ಯಕ್ಷ ಆಗ್ತಾ ಇದೆ. ವಿಷಯನೂ ಪ್ರತ್ಯಕ್ಷ, ವಿಷಯದ ಜ್ಞಾನವೂ ಪ್ರತ್ಯಕ್ಷ. ವೃತ್ತಿ ಚೇತನದೊಡನೆ ವಿಷಯ ಚೇತನದ ಅಭೇದ ಆಯ್ತು, ಈಗ ವಿಷಯ ಪ್ರತ್ಯಕ್ಷ. ವಿಷಯ ಚೇತನದೊಡನೆ ವೃತ್ತಿ ಚೇತನ ಅಭೇದವಾಯ್ತು ಅಂದ್ರೆ ಅವಾಗ ಜ್ಞಾನಗತ ಪ್ರತ್ಯಕ್ಷ ಅಂತ ಕರೀತಾರೆ ಅದಕ್ಕೆ. ಈ ವಿಷಯವನ್ನ ಸರಿಯಾಗಿ ಅವಲೋಕನ ಮಾಡಬೇಕಾಗಿತ್ತು ಅಂದ್ರೆ ವೃತ್ತಿ ರತ್ನಾವಳಿಯ ಎರಡನೇ ರತ್ನವನ್ನ ಅಂದ್ರೆ ಪ್ರತ್ಯಕ್ಷ ಪ್ರಮಾಣವನ್ನ ಅಲ್ಲಿ ಅನುಸಂಧಾನ ಮಾಡಿದಾಗ ಅನುಭವಕ್ಕೆ ಬರ್ತಾ ಇದೆ. ಯಾವಾಗಲೂ ಪ್ರಮಾತೃ ಚೇತನದ್ದು ವಿಷಯದೊಡನೆ ಸಂಬಂಧವಾದಾಗ ವಿಷಯದ ಜ್ಞಾನ ಆಗ್ತಾ ಇದೆ. ಯಾರಾದ್ರು ಪ್ರಮಾತೃವಿಂದು ವಿಷಯದೊಡನೆ ಸಂಬಂಧವಾಯ್ತು ಅಂದ್ರೆ ಅವಾಗ ಆ ವಿಷಯದ ಜ್ಞಾನ ಆಕತೆ. ಅದಕ್ಕೆ ಜ್ಞಾನಗತ ಪ್ರತ್ಯಕ್ಷ ಅಂತಾರ. ಅದು ಏನಪ್ಪಾ ಅಂತ ಕೇಳಿದ್ರೆ ಪ್ರಮಾತೃನೊಡನೆ ಸಂಬಂಧವಿದ್ದದ್ದೇ ಪ್ರತ್ಯಕ್ಷ ಜ್ಞಾನಕ್ಕೆ ಹೇತು ಅಂದ್ರೆ ಅದ್ರಾಗ ತಕರಾರುಗಳದಾವ. ವಾಸ್ತವತ ವಿಚಾರ ಮಾಡಿ ನೋಡಿದ್ರೆ ಪ್ರತ್ಯಕ್ಷ ಜ್ಞಾನವನ್ನ ಯಾವಾಗ ಆಕತ್ತೆ ಅಂದ್ರೆ ಪ್ರಮಾತೃನೊಡನೆ ವರ್ತಮಾನ ಸಂಬಂಧವಿರಬೇಕು, ಯೋಗ್ಯ ವಿಷಯ ಇರಬೇಕು, ಯೋಗ್ಯ ಪ್ರಮಾಣ ಜನ್ಯವಿರಬೇಕು. ಅದಕ್ಕೆ ಪ್ರತ್ಯಕ್ಷ ಜ್ಞಾನ ಅದು ನಿರ್ದಿಷ್ಟವಾದ ಲಕ್ಷಣ. ಪ್ರತ್ಯಕ್ಷ ಜ್ಞಾನ ಯಾವಾಗ ಆಗತ್ತೆ? ಆ ವಿಷಯದ ಪ್ರತ್ಯಕ್ಷ ಜ್ಞಾನವು ಯೋಗ್ಯ ವಿಷಯ ಇರಬೇಕು, ವರ್ತಮಾನ ಸಂಬಂಧ ಇರಬೇಕು, ಆಮೇಲೆ ಯೋಗ್ಯ ಪ್ರಮಾಣ ಜನ್ಯ ಇರಬೇಕು. ಅವಾಗ ವಿಷಯದ ಪ್ರತ್ಯಕ್ಷ ಜ್ಞಾನ ಆಗ್ತಾ ಇದೆ. ಈಗ ಪ್ರಮಾತೃನೊಡನೆ ಸಂಬಂಧವಾದದ್ದೇ ಪ್ರತ್ಯಕ್ಷ ಜ್ಞಾನ ಅಂತ ಹೇಳಿದ್ರೆ ಅತೀತ ಸುಖ ದುಃಖಾದಿಗಳಲ್ಲಿ ಅತಿವ್ಯಾಪ್ತಿ ಬರ್ತಾ ಇದೆ. ಯಾವುದರಲ್ಲಿ ಅತಿವ್ಯಾಪ್ತಿ ಬರ್ತದೆ? ಅತೀತ ಸುಖ ದುಃಖಾದಿಗಳಲ್ಲಿ. ಅತೀತ ಸುಖ ದುಃಖ ಅಂದ್ರೆ ಭೂತಕಾಲದಲ್ಲಿ ಅನುಭವಿಸಿದ್ದು. ಪ್ರಮಾತೃನೊಡನೆ ಸಂಬಂಧವಿದ್ದದ್ದೇ ಪ್ರತ್ಯಕ್ಷ ಜ್ಞಾನ ಅಂತ ಲಕ್ಷಣ ಮಾಡಿದರೆ ಪ್ರಮಾತೃನ ಸಂಬಂಧವಾದ್ರೆ ಆ ವಿಷಯದ ಪ್ರತ್ಯಕ್ಷ ಜ್ಞಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಅತೀತ ಸುಖ ದುಃಖಾದಿಗಳು ಪ್ರಮಾತೃನೊಡನೆ ಸಂಬಂಧ ಅದಾವ ಇಲ್ಲೋ? ಪ್ರಮಾತೃನೊಡನೆ ಸಂಬಂಧ ಅದಾವ. ಪ್ರಮಾತೃನೊಡನೆ ಸಂಬಂಧವಿದ್ದಾಗ್ಯಾದರೂ ಕೂಡ ಪ್ರತ್ಯಕ್ಷ ಜ್ಞಾನ ಆಗುದಿಲ್ಲ, ಸ್ಮೃತಿ ಜ್ಞಾನ ಆಗ್ತಾ ಇದೆ. ಏನಾಗ್ತಾ ಇದೆ? ಸ್ಮೃತಿ ಜ್ಞಾನ ಆಗ್ತಾ ಇದೆ. ಈಗ ನಾವು ಪೂರ್ವದಲ್ಲಿ ಅನುಭವಿಸಿದ ಸುಖ ಅಥವಾ ದುಃಖ ಇವೆರಡರ ಬಗ್ಗೆ ಈಗ ಹೇಳುವಾಗ ಪ್ರತ್ಯಕ್ಷದವನವ ನಮಗ ಇಲ್ಲ. ಏನ್ರಿ ಹೋದ್ರ ಶಿಷ್ಟ ಆನಂದ ಆಗಿತ್ತು, ಯಾವ ವರ್ಷ ಹೋದ್ರ ಶಿಷ್ಟ ಆನಂದ ಆಗಿತ್ರಿ ಅಂತ ಹೇಳ್ತಾನ. ಆ ಆನಂದದೊಡನೆ ಪ್ರಮಾತೃನ ಸಂಬಂಧ ಇಲ್ಲನು ಅದ. ಆದ್ರೆ ಈ ಸದ್ಯ ಏನಿಲ್ಲ ಅಂತ ಕೇಳಿದ್ರೆ ಪ್ರತ್ಯಕ್ಷಕ್ಕೆ ಯೋಗ್ಯ ಅಲ್ಲ. ಯಾಕಂದ್ರೆ ಅದು ಸಂಬಂಧದ ಸ್ಮೃತಿ ಮಾಡಿ ಹೇಳ್ತಾನ. ಈಗೇನಂತ ಹೇಳ್ತಾನ್ರಿ? ಭಾಳ ಆನಂದ ಆಗಿತ್ರಿ ಅಂತಾನ. ಅದೇನ ನನಗ ಗೊತ್ತು ದೇವ್ರಿಗೆ ಗೊತ್ತಲ್ರಿ ಅಂತಾನ. ಏನದು? ದುಃಖ. ಯಾವಾಗ ಆದದ್ದು? ಹೋದ ವರ್ಷ ಅಥವಾ ಒಟ್ಟು ಅಂತೂ ಇವತ್ತಿನಕ್ಕಿಂತಲೂ ಹಿಂದಿನ ದಿನದಲ್ಲಿ ಆದದ್ದು ಭೂತಕಾಲಕ್ಕೆ ಗಣನ ಆಗ್ತಾ ಇದೆ. ಅಂದಮೇಲೆ ಅವು ಸುಖ ದುಃಖಾದಿಗಳ ಜ್ಞಾನ ಆಗಿಲ್ಲ. ನೀಗ ಪ್ರಮಾತೃನ ಸಂಬಂಧ ಇಲ್ಲನು, ಮತ್ ಸಂಬಂಧ ಇದ್ದದ್ದೇ ಪ್ರತ್ಯಕ್ಷ ಜ್ಞಾನ ಅಂದ್ರೆ ಮತ್ ಅತೀತ ಸುಖ ದುಃಖಾದಿಗಳು ಪ್ರತ್ಯಕ್ಷ ಹೇಳ್ರಿ, ಹೇಳಾಕ್ ಬರ್ತದನು? ಬರುದಿಲ್ಲ. ಮತ್ ಹೆಂಗದಾವು? ಸ್ಮೃತಿ ರೂಪ ಅದಾವ. ಸ್ಮೃತಿ ರೂಪ ಇರ್ಲಿ, ಸಂಬಂಧ ಐತಿಲ್ಲೋ ಅಂತ ಕೇಳ್ತಾನ ನಾವು. ಅದಕ್ಕಾಗಿ ಅದನ್ನು ವ್ಯಾವರ್ತಕ ಮಾಡೋ ಸಲುವಾಗಿ ಏನ್ ಪದ ಇಡ್ಬೇಕಾಯ್ತು ಅಂದ್ರೆ ವರ್ತಮಾನ ಸಂಬಂಧ ಇರ್ಬೇಕಪ್ಪ ಅಂತ. ಪ್ರಮಾತೃನೊಡನೆ ಏನಿರ್ಬೇಕು?
ವರ್ತಮಾನ ಸಂಬಂಧ ಇರ್ಬೇಕು, ಅಂದ್ರೆ ವರ್ತಮಾನ ಕಾಲದ ಸಂಬಂಧ ಇರಬೇಕು ಅಂತ ಹೇಳಿದ್ರು. ನೀವು ಒಂದು ವೇಳೆ ಪರಮಾತ್ಮನೊಡನೆ ವರ್ತಮಾನ ಸಂಬಂಧವಿದ್ದದ್ದೇ ಪ್ರತ್ಯಕ್ಷ ಜ್ಞಾನದ ಲಕ್ಷಣ ಮಾಡಿದರೆ, ಧರ್ಮ ಅಧರ್ಮ ಪರಮಾತ್ಮನೊಡನೆ ವರ್ತಮಾನ ಸಂಬಂಧ ಅದಾವ ಇಲ್ಲೋ? ಧರ್ಮ ಎಲ್ಲಿದಾವ್ರಿ? ನಮ್ಮ ಹೃದಯದೊಳಗದಾವ, ಅಂದ್ರೆ ಅಂತಃಕರಣದಲ್ಲಿ ಅದಾವ. ಮತ್ತು ಅಂತಃಕರಣ ವಿಶಿಷ್ಟವಾದ ಚೇತನವು ಕೂಡ ಅಲ್ಲೇ ಅದೋ ಬೇರೆ ಅದೋ? ಮತ್ತು ಅವರೊಡನೆ ಸಂಬಂಧ ಐತೋ ಸಂಬಂಧ ಇಲ್ಲೋ? ಸಂಬಂಧ. ಮತ್ತು ವರ್ತಮಾನ ಕಾಲವೋ ಭೂತಕಾಲವೋ? ವರ್ತಮಾನ ಕಾಲ. ಮತ್ತು ಅವಕರದ್ದು ಪ್ರತ್ಯಕ್ಷ ಹೇಳ್ರಿ. ಧರ್ಮ ಅಧರ್ಮ ಪ್ರತ್ಯಕ್ಷ ಹೇಳ್ತೇವನು? ಇಲ್ಲ. ಏನಂದೇವ ಅವಕ್ಕ? ಧರ್ಮಾಧರ್ಮಗಳು ಏನಂತೇವ್ರಿ? ಅದೃಷ್ಟ ಅಂತೇವಿ. ಏನ್ರಿ? ಅದೃಷ್ಟ. ಅದೃಷ್ಟ ಪದಕ ಅರ್ಥ ಏನು ಅಂದ್ರೆ ಎದುರು ಇಲ್ಲ. ಅದೃಷ್ಟ ಪದಕ ಅರ್ಥ ಏನು? ಎದುರು ಇಲ್ಲ. ದೃಷ್ಟ ಅಂದ್ರೆ ಎದುರ, ಅಂದ್ರೆ ಇಲ್ಲ. ಎದುರಿಲ್ಲ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ ಧರ್ಮ ಎಷ್ಟೈತಿ ಅಧರ್ಮ ಎಷ್ಟೈತಿ ಹೇಳಕ್ ಬರ್ತದನ್ರಿ? ಹೇಳಲಿಕ್ಕೆ ಬರೋದಿಲ್ಲ. ಹೇಳಕ್ ಬರ್ತಿತ್ತು ಅಂದ್ರೆ ಏನಾಕಿತ್ತ ಹೇಳಕ್ ಬರ್ತಿದ್ದಿಲ್ಲ. ಏನ್ರಿ? ಈಗೇನ್ 130 ಕೋಟಿ ಅಲ್ಲ ನಮ್ಮ ಭಾರತದ್ದು? 40 ಕೋಟಿ ಜನಸಂಖ್ಯೆದೊಳಗ ಏಸು ಕೋಟಿ ಹಾರಿ ಹೊಕ್ಕಿತ್ತೋ ಹೇಳಕ್ ಹಾಕಿದ್ದಿಲ್ಲ ಇಷ್ಟೊಳಗಾಗಿನೇ. ಏನ್ ಗೊತ್ತಾದ್ರಿ? ಪುಣ್ಯ ಪಾಪಗಳು ಗುರುತಾಗಿದ್ದು ದೃಷ್ಟವಾಗಿದ್ದು ಅಂದ್ರೆ ನನ್ನ ಪುಣ್ಯ ಇಷ್ಟದ ಅಂದ್ರೂ ಹಾರ್ಟ ಹಾಕಿತ್ತು ಆನಂದದ ಭರದೊಳಗ. ಮತ್ತು ಪಾಪ ಇಷ್ಟದ ಅಂತ ಅನಿಸಿತ್ತು ಅಂದ್ರೆ ಏನಾಕಿತ್ರಿ? ಅದು ಕೂಡ ದುಃಖದಿಂದ ಹಾರ್ಟ ಹಾಕಿತ್ತು. ಏನ್ರಿ? ಸುಖದಿಂದಲೂ ಹಾರ್ಟ್ ಆಕತಿ, ದುಃಖದಿಂದಲೂ ಹಾರ್ಟ್ ಆಗ್ತಾ ಇದೆ. ಆ ಸಮಯದೊಳಗೆ ಏನಪ್ಪಾ ಅಂತ ಕೇರ ಶರೀರ ಉಳಿಯುವುದಿಲ್ಲ. ಏನ್ರಿ? ಏನೋ ಒಂದು ಇದರಿಂದ ಈ ಶರೀರದ ವ್ಯವಹಾರದ ಅಸ್ತವ್ಯಸ್ತತೆಯಿಂದ ಹಾರ್ಟ್ ಆಗಿ ಗೋಚರವಾಗಿ ಆಪರೇಷನ್ ಆಗೋದು ಬೇರೆ. ಏನ್ರಿ? ಏಕಾಏಕಿ ಪ್ರಾಣ ಹೊಕ್ಕತ್ತಲ್ಲ. ಯಾಕ್ರಿ? ಏನಿಲ್ರಿ, ಮುಂಜಾನೆ ನಾನು ಮಾತಾಡ್ಕೊಂತ ಕುಂತೇವಿ, ಎದ್ದು ಮನೆಗೆ ಬಂದೇನೆ ಹಿಂಗೆ ಸುದ್ದಿ ಬಂತು ಅಂತೇರಿ. ಏನಾಗ್ಯದ? ಹಾರ್ಟ್ ಆಗ್ಯದ. ಅಂದ್ರೆ ಆ ಕ್ಷಣದಲ್ಲಿ ಏನಪ್ಪಾ ಅಂದ್ರೆ ಪ್ರಾಣ ಹೋಗಿರ್ತಾ ಇದೆ. ಹಂಗ ಇದ್ದ ಪಾಪ ಪುಣ್ಯ ಎರಡೂ ದೃಷ್ಟವಾಗಿದ್ದು ನಮ್ಮ ಅಂದ್ರೆ ಮೊದಲು ಪುಣ್ಯ ಗೋಚರ ಆಗಿತ್ತು ಅಂದ್ರೆ ಇಷ್ಟು ಪುಣ್ಯ ಅಂದ್ರೆ ಬಹಳಷ್ಟು ಪುಣ್ಯದ ಅಂದ್ರೆ ಏನಕ್ಕಿತ್ತು? ಆನಂದದ ಭರದೊಳಗ ಏನಕ್ಕಿತ್ತು ಅಂತ ಕೇಳಿದ್ರೆ ಅಂದ್ರೆ ಹೃದಯಘಾತದಿಂದ ಪ್ರಾಣ ಬಿಡ್ತಿದ್ದ. ಇನ್ನು ಒಂದು ವೇಳೆ ದುಃಖ ಇಷ್ಟದ ಪಾಪ ಇಷ್ಟದ ಅಂತಂದ್ರೂ ಕೂಡ ಏನಕ್ಕಿದ್ದ? ಹೃದಯಘಾತವಾಕಿತ್ತು. ಡಾಕ್ಟರ್ ಕತೆ ಕೇಳಿರಿ ಅದಕ್ಕೆ. ಏನ್ರಿ? ಒಬ್ಬಗ ಲಾಟ್ರಿ ಟಿಕೆಟ್ ಹತ್ತಿದಾಗ ಏನಾಯ್ತು ಅಂದ್ರೆ ಕಡು ಬಡುವ ಏನೋ ಹತ್ತಿದ್ರೆ ಹತ್ತಬಾರ್ದಕ್ಕಂತ ತೊಗೊಂಡಿದ್ದ ಟಿಕೆಟು. ಅವನಿಗೇನಾಯ್ತು ಅಂದ್ರೆ 1,00,000 ರೂಪಾಯಿ ಬಹುಮಾನ ಹತ್ತು. ಈಗಲ್ಲ, ಈಗ ಲಕ್ಷ ಅಂದ್ರೆ 1,00,000. ಈಗ ಏನ್ ಮೊದಲು ಏನಪ್ಪಾ ಅಂದ್ರೆ 1 ರೂಪಾಯಿ ಅಂದ್ರೆ ಏನಂದ್ರೆ ಅದು ಅಪರೂಪ ಆಕಿತ್ತಲ್ಲ. ಅಂತ ಟೈಮ್ದಾಗ 1,00,000 ಹತ್ತಿವ್. ಲಕ್ಷ ಅಂದ್ರೆ 1,00,000 ರೂಪಾಯಿ ಲಾಟ್ರಿ ಹತ್ತದ ಅಂದ ಕೂಡಲೇ ಏನಾಯ್ತಾರೆ ಅವನಿಗೆ? ಆನಂದ ಬರದೊಳಗೆ ಬಿದ್ದು ಕೂಡಲೇ ಏನು ಮಾಡಿದ ಅಂದ್ರೆ ಹೆಂಡತಿ ಕರ್ಕೊಂಡು ದವಾಖಾನೆಗೆ ಹೋದ್ಲು. ದವಾಖಾನೆಗೆ ಹೋಗಿ ವಿಚಾರ ಮಾಡ್ಕೊಡ್ದ. ಹಾರ್ಟ್ ಪೇಷಂಟ್ ಇತ್ತು. ಏನು ಮಾಡೋದು ಇನ್ನಂತ ತಿಳ್ಕೊಂಡು ಅವ ಏನು ಮಾಡಿದ, ಎಲ್ಲ ವಿಚಾರ ಮಾಡಿದ. ಯಾಕೆ ಆಗೈತಿ? ಹಿಂಗೆ ಆತ್ರಿ ಅಂದ. ಹೌದು, ಮತ್ತೆ ಇನ್ನ ಆರಾಮ್ ಮಾಡಿದ್ರೆ ನನಗೇನು ಕೊಡವ್ರಿ ಅಂತ ಕೇಳಿದವ. ನನಗೇನು ಕೊಡವ್ರಿ ಅಂದ ಕೂಡಲೇ ಆ 1,00,000 ರೂಪಾಯಿದಾಗ 50,000 ನಿಮಗ್ರಿ ಅಂದ್ಲ ಹೆಣ್ಮಗಳು. ಏನಾದ್ರಿ? ಪೇಷಂಟ್ ಉಳಿತಿ ಕರೆ, ಡಾಕ್ಟರ್ ಜಿಗದ. ಏನ್ ಆನಂದದ ಬರದೊಳಗ ಹಾರ್ಟ್ ಆಗೋ ಪ್ರಸಂಗ ಬರ್ತಿತ್ತು. ಅದಕ್ಕಾಗಿ ಪರಮಾತ್ಮ ಅವೆರಡೂ ನಮಗೇನ್ ಮಾಡ್ಯಾನ? ಅಗೋಚರ ಇಟ್ಟಾನ. ನಮ್ಮ ಧರ್ಮ ನಮ್ಮ ಅಧರ್ಮ ಎರಡನ್ನು ಅಗೋಚರ ಇಟ್ಟಿದ್ದಕ್ಕಾಗಿ ಅವಕ್ಕೆ ಅದೃಷ್ಟ ಅಂತ ಕರೀತಾರ. ಏನ್ ಅವನ ಅದೃಷ್ಟ್ರಿ ಅಂತಿರ್ತೇವಲ್ಲ, ಅದಕ್ಕೆ ಅರ್ಥೇನು? ಪುಣ್ಯ. ಮತ್ತು ದುಃಖದಾಗ ಅವನ ಅದೃಷ್ಟ ಅವನ್ ಅಂತ ಅಂತೇವ, ಅವಾಗ ಅದಕ್ಕೆ ಅರ್ಥೇನು? ಪಾಪ. ಅಂತೂ ಇವೆರಡೂ ಅಗೋಚರ ಅದಾವ. ಈ ಸದಾವಕಾಲ ಹೃದಯದಲ್ಲಿ ಅಂತಃಕರಣದಲ್ಲಿ ಅದಾವ, ಅಂತಃಕರಣ ಬಿಟ್ಟದವು. ಮತ್ತು ಪ್ರಮಾತ್ರ ಎಲ್ಲಿ ಅದಾನ? ಮತ್ ಪ್ರಮಾತೃ ಅಂತ ಧರ್ಮ ಎರಡಕ್ಕೂ ಸಂಬಂಧ ಐತಿಲ್ಲೋ? ಮತ್ ನೀವು ವರ್ತಮಾನ ಸಂಬಂಧ ಅದನೋ ಏನು ಭೂತಕಾಲೋ? ವರ್ತಮಾನ ಸಂಬಂಧ ಪ್ರತ್ಯಕ್ಷ ಹೇಳ್ರಿ ಹಂಗಾರೆ. ಅದಕ್ಕೆ ಏನು ಮಾಡ್ಬೇಕಾಯ್ತು ಅಂದ್ರೆ ಪ್ರಮಾತೃನೊಡನೆ ವರ್ತಮಾನ ಸಂಬಂಧ ಐತಿ ಅಂದ್ರೂ ಕೂಡ ಪ್ರತ್ಯಕ್ಷಕ್ಕೆ ಯೋಗ್ಯ ಇಲ್ಲ. ಅಂದ್ರೆ ಏನು ಪದ ಹಾಕ್ಬೇಕಾಯ್ತು? ಯೋಗ್ಯ ವಿಷಯ ಇರಬೇಕು. ಪ್ರಮಾತೃನೊಡನೆ ವರ್ತಮಾನ ಸಂಬಂಧವಿರಬೇಕು, ಯೋಗ್ಯ ವಿಷಯ ಇರಬೇಕು, ಅದು ಪ್ರತ್ಯಕ್ಷ ಆಗ್ತದ ಅಂತ ಹೇಳಿದರು. ಇನ್ನು ಒಂದು ವೇಳೆ ಪ್ರಮಾತೃನೊಡನೆ ವರ್ತಮಾನ ಸಂಬಂಧ ಇರಬೇಕು, ಯೋಗ್ಯ ವಿಷಯ ಇರಬೇಕು, ಅದುವೇ ಪ್ರತ್ಯಕ್ಷ ಆಗ್ತದ ಅಂತಂದ್ರೆ
ಶಬ್ದಜನ್ಯ ವಾಕ್ಯದಿಂದಲೂ ಕೂಡ ಏನಾಗಬೇಕಾಯಿತು ಅಂದ್ರೆ ಪ್ರತ್ಯಕ್ಷ ಆಗ್ಬೇಕು ಬರ್ತಾ ಇದೆ. ಏನ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಶ್ರುತಿ ಹೇಳ್ತದ. ಶ್ರುತಿ ಏನ್ ಹೇಳ್ತದ್ರಿ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಈಗ ಬ್ರಹ್ಮ ಹೆಂಗದ ಅಂದ್ರೆ ಸದ್ರೂಪವಾಗಿಯೂ ಚಿದ್ರೂಪವಾಗಿಯೂ ಅನಂತ ರೂಪವಾಗಿರುವುದು ಅಂತ ಶ್ರುತಿ ಹೇಳಿದಾಗ ಬ್ರಹ್ಮ ಯೋಗ್ಯ ವಿಷಯವೋ ಅಲ್ಲವೋ? ಯೋಗ್ಯ ವಿಷಯ. ಪ್ರಮಾತೃ ನೋಡೋಣ ಸಂಬಂಧ ಅದಾನೋ ಇಲ್ಲೋ? ಸಂಬಂಧ ಅದಾನ. ಹಂಗಾರೆ ಪ್ರತ್ಯಕ್ಷ ಹೇಳ್ರಿ. ಯಾರ ಪ್ರತ್ಯಕ್ಷ? ಬ್ರಹ್ಮನ ಪ್ರತ್ಯಕ್ಷ ಹೇಳ್ರಿ. ಹಂಗಾರ ಹೇಳ್ತಿರೇನು? ಅವಾಂತರ ವಾಕ್ಯ ಜನ್ಯ ಬ್ರಹ್ಮನ ಪ್ರತ್ಯಕ್ಷ ಜ್ಞಾನ ಆಗಿತ್ತು ಅಂದ್ರೆ ಏನು ಅವಶ್ಯ ಇರಲಿಲ್ಲ? ಮಹಾವಾಕ್ಯ ಉಪದೇಶ ಅವಶ್ಯಕತೆ ಇರಲಿಲ್ಲ, ಅಭೇದ ಬೋಧದ ಅವಶ್ಯಕತೆ ಇರಲಿಲ್ಲ. ಅವಾಂತರ ವಾಕ್ಯ ಜನ್ಯ ಜ್ಞಾನ ಹೆಂಗಾಕತ್ರಿ? ಪರೋಕ್ಷ ಆಗ್ತಾ ಇದೆ. ಅವಾಂತರ ವಾಕ್ಯ ಜನ್ಯ ಏನಂದ್ರೆ ಪರೋಕ್ಷ ಆಗ್ತದೆ. ಯಾರ ಬಗ್ಗೆ? ಯಾರ ಬಗ್ಗೆ ಪರೋಕ್ಷ ಆಕತ್ರಿ? ತನ್ನ ಬಗ್ಗೆ ಪರೋಕ್ಷ ಆಕತೆ. ಬ್ರಹ್ಮ ಯಾರು? ತಾನೇ ಅದಾನ. ತಾನೇ ಇದ್ದು ತನ್ನ ಬಗ್ಗೆ ಏನಾಕತ್ತೆ ಅಂದ್ರೆ ಪರೋಕ್ಷವಾಗ್ತದ. ಅದಕ್ಕೆ ಕಾರಣ ಏನು ಅನ್ನೋದು ಬರ್ತದೆ ಇರ್ಲಿಗ. ಅಂತೂ ಬ್ರಹ್ಮ ಯೋಗ್ಯ ವಿಷಯ ಅದಾನ. ಪ್ರಮಾತೃ ನೋಡೋಣ ಸಂಬಂಧ ಅದಾನ. ಯಾಕೆ ಸಂಬಂಧ ಅದಾನ? ಬ್ರಹ್ಮ ವ್ಯಾಪಕವೋ ಪರಿಚಿನ್ನೋ? ಒಳಗೂ ಹೊರಗೂ ಎಲ್ಲ ಕಡೆ ಅದಾನು, ಒತ್ತಟೆ ಅದಾನು. ಮತ್ತು ಪ್ರಮಾತೃ ನೋಡೋಣ ಸಂಬಂಧ ಇರ್ಲಿಕ್ಕಿಲ್ಲನು? ಇರಲೇಬೇಕು. ವರ್ತಮಾನ ಕಾಲ ಇಲ್ಲನು? ವರ್ತಮಾನ ಕಾಲದ. ಆದರೆ ಯೋಗ್ಯ ಪ್ರಮಾಣ ಜನ್ನಿಲ್ಲ. ಅವಾಂತರ ವಾಕ್ಯ ಏನಿಲ್ಲ? ಯೋಗ್ಯ ಪ್ರಮಾಣ ಅಲ್ಲ. ಪ್ರಮಾತೃನೊಡನೆ ವರ್ತಮಾನ ಸಂಬಂಧವಿರಬೇಕು, ಯೋಗ್ಯ ವಿಷಯ ಇರಬೇಕು, ಯೋಗ್ಯ ಪ್ರಮಾಣ ಜನ್ಯವಿರಬೇಕು. ಅದು ಪ್ರತ್ಯಕ್ಷ ಜ್ಞಾನ ಆಗಲಿಕ್ಕೆ ಯೋಗ್ಯ ಅಂತ. ಏನ್ ಅಂತೂ ಬ್ರಹ್ಮ ಪ್ರತ್ಯಕ್ಷ ಯೋಗ್ಯದನ ಕರೆ, ಆದ್ರೆ ಯೋಗ್ಯ ಪ್ರಮಾಣ ಜನ್ಯ ಅಲ್ಲ. ಅವಾಂತರ ವಾಕ್ಯ ಜನ್ಯ. ಅದು ಅವಾಂತರ ವಾಕ್ಯ ಅಯೋಗ್ಯ ಪ್ರಮಾಣ. ಯಾಕೆ ಅಯೋಗ್ಯ ಪ್ರಮಾಣ ಅಂತ ಕೇಳಿದ್ರೆ ಅಭೇದ ಬೋಧ ಇಲ್ಲ ಅಲ್ಲಿ. ಅಲ್ಲೇನಿಲ್ಲ? ಅಭೇದ ಬೋಧ ಇಲ್ಲ. ಆದ್ರೆ ಅದೇ ತತ್ ತ್ವಂ ಅಸಿ ಅಂತ ಉಪದೇಶ ಮಾಡಿದಾಗ ಅಭೇದ ಬೋಧದ. ಈ ಪ್ರಮಾಣ ಯೋಗ್ಯವೋ ಅಯೋಗ್ಯದನೋ? ಯೋಗ್ಯ ಪ್ರಮಾಣದ. ಅದಕ್ಕಾಗಿ ಪ್ರಮಾತೃನೊಡನೆ ವಿಷಯ ಏನು ವಿಷಯ ಪ್ರಮಾತೃಂದು ವಿಷಯದೊಡನೆ ಏನಿರಬೇಕು? ಸಂಬಂಧ ಇರಬೇಕು. ಆದರೆ ಯಾವ ಕಾಲ ಇರಬೇಕು? ವರ್ತಮಾನ. ಅದಕ್ಕೆ ಪ್ರಮಾತೃನ ವರ್ತಮಾನ ಸಂಬಂಧ ಇರಬೇಕು, ಯೋಗ್ಯ ವಿಷಯ ಇರಬೇಕು, ಆಮೇಲೆ ಯೋಗ್ಯ ಪ್ರಮಾಣ ಜನ್ಯ ಇರಬೇಕು. ಅದು ಮಾತ್ರ ಪ್ರತ್ಯಕ್ಷ ಜ್ಞಾನ ಆಗ್ತಾ ಇದೆ. ಇಲ್ಲದಿದ್ರೆ ಆಗುವುದಿಲ್ಲ. ಬರೇ ಸಂಬಂಧ ಹೇಳಿದ್ರೆ ಅತೀತ ಸುಖ ದುಃಖಗಳಲ್ಲಿ ಅತಿ ವ್ಯಾಪ್ತಿ ಬರ್ತಾ ಇದೆ. ವರ್ತಮಾನ ಹೇಳಿದ್ರೆ ಧರ್ಮಗಳಲ್ಲಿ ಅತಿ ವ್ಯಾಪ್ತಿ ಬರ್ತಾ ಇದೆ. ಯೋಗ್ಯ ವಿಷಯ ಹೇಳಿದ್ರೆ ಅವಾಂತರ ವಾಕ್ಯಜನ್ಯ ಬ್ರಹ್ಮನಲ್ಲಿ ಅತಿ ವ್ಯಾಪ್ತಿ ದೋಷ ಬರ್ತಾ ಇದೆ. ಇವೆಲ್ಲ ದೋಷಗಳನ್ನ ಕಳೆದು ನಿರ್ದಿಷ್ಟವಾದ ಲಕ್ಷಣ ಯಾವುದು ಅಂತ ಕೇರೆ ಪ್ರಮಾತೃವಿನೊಡನೆ ವರ್ತಮಾನ ಸಂಬಂಧವಿರಬೇಕು, ಯೋಗ್ಯ ವಿಷಯ ಇರಬೇಕು, ಯೋಗ್ಯ ಪ್ರಮಾಣ ಜನ್ಯ ಇರಬೇಕು ಅಂತ. ಶಬ್ದ ಅದಕ್ಕೆ ಮುಂದೆ ಬರ್ತದ. ಇಲ್ಲಿ ಬರ್ತಾ ಇದ್ರೆ ಇದರ ಸಂಬಂಧ ಅನುಸರಿಸಿ ವಿಚಾರ ಸಾಗರದಲ್ಲಿ ಕೂಡ ಬರ್ತಾ ಇದೆ. ಏನ್ ಶಬ್ದಜನ್ಯ ಜ್ಞಾನದಿಂದ ಏನಾಗತ್ತೆ? ಪರೋಕ್ಷ ಜ್ಞಾನವೂ ಆಕತೆ, ಅಪರೋಕ್ಷ ಜ್ಞಾನವೂ ಆಗ್ತಾ ಇದೆ. ಸುಮ್ಮನೆ ಸಂಕ್ಷಿಪ್ತ ಹೇಳ್ಕೊಂಡು ಹೋಗ್ತೇನೆ. ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಶಬ್ದಜನ್ಯ ಜ್ಞಾನಕ ಯಹ ಸ್ವಭಾವ ಹೈ. ಶಬ್ದಜನ್ಯ ಜ್ಞಾನದ ಇದು ಸ್ವಭಾವದ. ಏನಪ್ಪಾ ಅದರ ಸ್ವಭಾವ? ಅವನ ಸ್ವಭಾವನ ಹಂಗೈತಲ್ರಿ ಅಂತಿರ್ತಿರಲ್ಲ. ಏನು ಸ್ವಭಾವ ಅಂತ ಕೇಳಿದ್ರೆ ಯಾರ ಕಂಡ್ರು ಬೈಯುವುದೊಂದು ಸ್ವಭಾವ ಕೆಲವ್ರಿಗೆ ಇರ್ತಾ ಇದೆ. ಯಾರನ್ನ ಕಂಡ್ರು ಅವರಿಗೆ ನಮಸ್ಕಾರ ಮಾಡೋ ಸ್ವಭಾವ ಕೆಲವ್ರಿಗೆ ಇರ್ತಾ ಇದೆ. ಅವ್ರು ಸಣ್ಣವ್ರು ಇರಲಿ, ದೊಡ್ಡವ್ರು ಇರಲಿ, ಯೋಗ್ಯ ಇರಲಿ, ಅಯೋಗ್ಯ ಇರಲಿ, ನಮಸ್ಕಾರ ಅನ್ನೋದು ಒಬ್ಬೊಬ್ರದ್ದು ಅದು ಏನಪ್ಪಾ ಅಂದ್ರೆ ಹೃದಯ ತಯಾರಾಗಿರ್ತದಂಗ. ಇನ್ನೊಬ್ಬೊಬ್ರದ್ದು ಏನಿರ್ತದಪ್ಪ ಅಂದ್ರೆ ಅವ್ರು ಯಾರೇ ಇರಲಿ, ದೊಡ್ಡವ್ರ ಇರಲಿ, ಸಣ್ಣವ್ರು ಇರಲಿ, ಮುದುಕರ ಇರಲಿ, ಯಾರಿದ್ರು ಒಟ್ಟು ಬೈಯೋದು ಒಂದು ಚಟ ಒಬ್ರಿಗೆ ಕೆಲವ್ರಿಗೆ ಇರ್ತಾ ಇದೆ. ನಾವೇನಂತ ಬೈದಾಗ ಸಿಟ್ಟಾಗೋದಿಲ್ಲ, ಅವರು ಹೊಗಳ್ದಾಗೂ ಅತಿ ಪ್ರೇಮ ಆಗೋದಿಲ್ಲ. ಅವ್ರ ಸ್ವಭಾವ ಐತ್ರಿ, ಅವ್ರು ಹೊಗಳ್ತಾರ, ಅವ್ರ ಸ್ವಭಾವ ಐತೆ, ಹಂಗೆ ಬೇಯ್ತಾರ ಅಂತ ತಿಳ್ಕೊಂಡು ದಾಟಿ ಬರ್ತವೆ. ಹೆಂಗ ಈ ಶಬ್ದದಲ್ಲಿ ಸ್ವಭಾವದ ಅಂದ್ರೆ ವ್ಯಕ್ತಿಯಲ್ಲಿ ಸ್ವಭಾವದ, ಹಂಗ ಶಬ್ದದಲ್ಲಿಯೂ ಕೂಡ ಜ್ಞಾನ ಮಾಡಿಕೊಡುವರಾಗ ಒಂದು ಸ್ವಭಾವದ. ಶಬ್ದಜನ್ಯ ಜ್ಞಾನಕ ಯಹ ಸ್ವಭಾವ ಹೈ. ಶಬ್ದದಿಂದ ಉಂಟಾದಂತ ಜ್ಞಾನಕ್ಕ ಏನು ಸ್ವಭಾವದಪ್ಪ? ಎದರಿಂದ? ಶಬ್ದದಿಂದ. ಶಬ್ದದ ಜ್ಞಾನದ ಸ್ವಭಾವ ಏನು ಅಂತ ಕೇಳಿದ್ರೆ ಅದಕ್ಕೆ ಬರೀತಾ ಇದಾರೆ, ಎಲ್ಲಿ ಪರೋಕ್ಷ ಆಗ್ತಾ ಇದೆ, ಎಲ್ಲಿ ಅಪರೋಕ್ಷವಾಗ್ತಾ ಇದೆ. ಎರಡು ಕಡೆ ಶಬ್ದನದ. ಶಬ್ದವೇ ಇದ್ರೂ ಕೂಡ ಒತ್ತಟೆ ಪರೋಕ್ಷ ಆಗ್ತದ, ಒತ್ತಟೆ ಅಪರೋಕ್ಷ ಆಗ್ತದೆ. ಯಾವ ವಸ್ತುವಿನ ಕುರಿತು?
ಇರುವ ಒಂದು ವಸ್ತುವಿನನ್ನ ಕುರಿತು ಅದ ವಸ್ತುವಿನ ಬಗ್ಗೆ ಪರೋಕ್ಷನೂ ಆಕತಿ, ಅದ ವಸ್ತುವಿನ ಬಗ್ಗೆ ಅಪರೋಕ್ಷನೂ ಆಗ್ತದೆ. ಅಪರೋಕ್ಷ ಹೇಳಿದ್ರೆ ಪರೋಕ್ಷ ಹೆಂಗೆ ಹೇಳಕ್ ಬರೋದು? ಶಬ್ದಜನ್ಯ ಜ್ಞಾನಕ ಸ್ವಭಾವ, ಶಬ್ದದ ಸ್ವಭಾವದಪ್ಪ ಹಂಗ ಅಂತ. ಅದು ಏನ್ರಿ ಅಂತ ಕೇಳಿ ಈಗ ಅದಕ್ಕೆ ದಶಮಸ್ತಮಸಿ ಅಂತ ಒಂದು ಏನದಪ್ಪ ಅಂತ ಕೇಳಿದ್ರೆ ವಾಕ್ಯದ. ದಶಮಸ್ತಮಸಿ ದಶಮಃ ತ್ವಮಸಿ ಅಂತ ತಿಳ್ಕೊಂಡು ಇದು ಅಪರೋಕ್ಷ ಜ್ಞಾನಕ್ಕೆ ಹೇತು ಆಗ್ತಾ ಇದೆ. ದಶಮೋಸ್ತಿ ದಶಮೋಸ್ತಿ ದಶಮಸ್ತಮಸ್ತಿ ಎರಡೂ ಶಬ್ದವ ಅಲ್ಲವೋ? ದಶಮೋಸ್ತಿ ದಶಮಃ ಅಸ್ತಿ, ಹತ್ತನೇದವನು ಇರುತ್ತಾನೆ. ಏನ್ರಿ? ಹತ್ತನೇದವನು ಇರುತ್ತಾನೆ ಅಂದ ಸಮಯದಲ್ಲಿ ಈಗ ಹತ್ತನೇದವಂಗ ಇರುತ್ತಾನೆ ಅಂತೇನು ಹೇಳ್ತಾನಲ್ಲ, ಹತ್ತನೇದವಂಗ ಹೇಳ್ತಾನೋ ಏನು ಮತ್ತೊಬ್ಬಗೆ ಹೇಳ್ತಾನೋ? ಹತ್ತನೇದವಂಗ ಹೇಳ್ತಾನ. ಮತ್ತ ಅದಾನಂತ ಹೇಳಿದ ಕೂಡಲೇ ಅನ್ಬೇಕಾಯ್ತು. ಹಂಗಂತ ನಾನು ಇಲ್ಲ, ಏನಂತಾನ? ಎಲ್ಲಿ ಅದಾನ್ರಿ ಅಂತಾನ. ಎಲ್ಲಿ ಅದಾನ್ರಿ ಅಂತ ಕೇಳ್ತಾನ. ಹಂಗಾರೆ ಈಗ ಈ ಶಬ್ದಜನ್ಯ ಜ್ಞಾನದ ಸ್ವಭಾವ ಏನದ ಅಂದ್ರೆ ಇದ್ದ ಹತ್ತನೇದ ಪುರುಷನಿಗೆನೆ ಹತ್ತನೇದವನು ಎಲ್ಲೋ ಅದಾನ ಅಂತ ಜ್ಞಾನ ಆಗ್ತಾ ಇದೆ. ಯಾಕಾಯ್ತು ಅಂದ್ರೆ ಶ್ರೋತಾ ಪುರುಷನ ಸ್ವರೂಪ ಬೋಧಕ ಪದರಹಿತವಾದ ವಾಕ್ಯ ಇರುವುದರಿಂದ ಅದೇನಾಯ್ತು? ಪರೋಕ್ಷವಾಯ್ತು. ಏನದ್ರಿ? ಶ್ರೋತಾ ಪುರುಷನ ಸ್ವರೂಪ ಬೋಧಕ ಪದರಹಿತ ವಾಕ್ಯವಿರುವುದರಿಂದ ಆ ಶಬ್ದದಿಂದ ಏನಾಯ್ತು ಅಂತ ಕೇಳಿದ್ರೆ ಪರೋಕ್ಷವಾಯ್ತು. ಶ್ರೋತಾ ಪುರುಷ ಯಾರೀಗ? ಹತ್ತನೇದವ ಅಂದ್ರೆ ತಾನೇ. ಅಂದ್ರೆ 10 ಮಂದಿ ಏನಪ್ಪಾ ಅಂದ್ರೆ ಬಾಲಕರ ಕತೆ ಕೇಳ್ಕೊಂಡ್ ಬಂದಿದ್ವಿ ನಾವು. ಏನ್ರಿ? 10 ಮಂದಿ ಬಾಲಕರು ಎಲ್ಲಿಪ್ಪ ಅಂದ್ರೆ ಪ್ರವಾಸ ಇದು ಸೂಟಿ ಸಮಯದೊಳಗ ಬೇಸಿಗೆ ಕಾಲದೊಳಗ ಜಾತ್ರೆಗಂತ ಒಂದು ಊರಿಗೆ ಹೊಂಟಾಗ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ನಡೆದು ಹೋಗ್ಬೇಕಾಗಿತ್ತು. ಬೇಸಿಗೆ ದಿನ 10-12 ಗಂಟೆ ಆಯ್ತು ಅಂದ್ರೆ ಬಿಸಿಲು ಏರ್ತಾ ಇದೆ. ಮರುಭೂಮಿಯ ಜಾಗದಲ್ಲಿ ಬಿಸಿಲಿನ ಕಿರಣಗಳ ಸಂಬಂಧ ಆದಾಗ ಏನಕತ್ರಿ? ಅದು ನೀರ್ ಹರಿದಂಗ ಕಾಣಿಸ್ತಿರ್ತದ. ಏನ್ ನೀರ್ ಇರ್ತದ್ರಿ? ನೀರ್ ನೆಂಗ ಕಾಣಿಸ್ತದ, ಮತ್ತ ಹರಿದಂಗ ಕಾಣಿಸ್ತಾ ಇದೆ. ಹರಿದಂಗ ಅಂದ್ರೆ ಏನ್ರಿ? ಹರಿತಾ ಹೋಗುವಂಗ ಕಾಣಿಸ್ತಾ ಇದೆ. ನೀರನು ನೀರ್ನಂಗ ಕಾಣಿಸ್ತದ, ಹರಿತದನು ಹರಿದಂಗ ಕಾಣಿಸ್ತದ. ಹೆಂಗ ಹಳ್ಳ ಹೊಳೆಗಳಲ್ಲಿ ನೀರು ಹರಿಯುತ್ತದೆಯೋ ಹಾಗೆ ಅಲ್ಲಿ ಕಾಣಿಸುವುದರಿಂದ ಈ ಹುಡುಗರಿಗೆ ಅದರ ತಿಳುವಳಿಕಿಲ್ಲ. ಇದೇನದ? ಬಿಸಿಲು ಗುದುರದೆ ಅನ್ನೋದು. ಬಿಸಿಲು ಗುದುರನು ಅಂತಾರ, ಮೃಗಜಲನು ಅಂತಾರ. ಏನ್ ಇದು ಮೃಗಜಲ ಅದ ಅಥವಾ ಬಿಸಿಲು ಗುದುರೆ ಅದ ಅನ್ನೋದು ಗೊತ್ತಾಗ್ಲಿಲ್ಲ, ತಿಳುವಳಿಕೆ ಇಲ್ಲದ. ಏನು ಮರ ಹೊಳಿ ಹಳ್ಳ ತುಂಬಿ ಹೊಂಟೋತಿ, ಹೆಂಗ್ ದಾಟೋದು? ನೋಡೋಣ ಬಾ, ಹೋಗ್ಬಿಡೋದು, ಇಳಿದ್ರ ಚಲೋ ಆಕತಿ ಅಂತ ಒಬ್ಬ ಬಂದ. ಹೆಂಗಾರ ಹೋಗೋಣ ನಡ್ರಿ ಅಂತ ಅಂತೂ 10 ಮಂದಿ ಬಂದ್ರು. ಅಲ್ಲಿ ಸಮೀಪಕ್ಕೆ ಬರುತ್ತಲೇ ಏನಾಯ್ತು ಅಂದ್ರೆ ಹೆಂಗು ಮತ್ತ ಇಲ್ಲೇ ಮುಳಿಗ್ ಹೋದ್ರೆ ಹೆಂಗ ಅಂತ ತಿಳ್ಕೊಂಡು, ಇಲ್ಲ ಅಷ್ಟೂರು ಗಟ್ಟಿಯಾಗಿ ಕೈ ಹಿಡ್ಕೊಂಡು, ಒಬ್ರಿಗೊಬ್ರು ಕೈ ಬಿಡಬೇಡ್ರಿ, ಗಟ್ಟಿಯಾಗಿ ಕೈ ಹಿಡ್ಕೊಂಡು ಕಾಲ ಎತ್ತಿಡ್ಬೇಡ್ರಿ. ಎಲ್ಲಿ? ಹಳದಾಗ ಹೊಳ್ಯಾಗ ನೀರ್ ಹರಿತಿತ್ತಂದ್ರೆ ಕಾಲ ಎತ್ತಿಡ್ಬೇಡ್ರಿ. ಏನ್ ಮಾಡ್ಬೇಕಂಗಾರ? ಸವರ್ಕೊಂತ ಹೋಗ್ಬೇಕು. ಕಾಲ ಎತ್ತಿಟ್ರೆ ಏನ್ ಮಾಡ್ತದ? ನೀರು ಹೆಜ್ಜೆ ತಪ್ಪಿಸಿ ತೊಗೊಂಡು ಹೋಗ್ಬಿಡ್ತಾ ಇದೆ. ಅದಕ್ಕಾಗಿ ಕಾಲು ಎತ್ತಿಡುವಂಗಿಲ್ಲ. ಏನ್ರಿ? ಕಾಲು ಸವರ್ಕೊಂತ ಹೋಗ್ಬೇಕು. ಅಂದ್ರೆ ವಿಶೇಷ ಏನಾಗಲ್ಲ. ಹಿಂಗ್ ಹೋಗೋನು ದಾಟಿ ಹೋಗ್ತೀವಿ ಎಲ್ಲಾರು ಅಂತ ತಿಳ್ಕೊಂಡು. ಅಂತೂ ಆ ಭೂಮಿ ಅಂದ್ರೆ ಅದಷ್ಟೇನು ಅವ್ರಿಗೆ ಗುರಿ ಇತ್ತಲ್ಲೇ ಅದನ್ನ ದಾಟಿ ಹೋದ್ರು. ಎಲ್ಲಾರು ಬಂದೇವಿಲ್ಲ ನೋಡಿ ಎನಸ್ಕೊಂಡು ಹೋಗುಂತಳ್ರಿ ಅಂದ್ರು. ಯಾರ ಕೈ ಬಿಟ್ಟು ಹರ್ಕೊಂಡು ಹೋಗಿದ್ರೆ ಏನ್ ಮಾಡೋದು? ಆ ಸಮಯದೊಳಗೆ ಅವ್ರು ಅಷ್ಟೂರು ಎನ್ಸಾಕತ್ರು. ಅಷ್ಟೂರು ಅಂದ್ರೇನು ಒಬ್ಬ ಎನ್ಸಾಕತ್ತ, ನೀವು ಸಾಲ ಹಿಡಿದು ನಿಲ್ರಿ ನಾ ಎನಸ್ತೇನೆ ಅಂತ. ಅದ್ರಾಗ ಒಂದಿಟ್ಟು ಹಿರಿಯ ಎದ್ರಾಗ್ರಿ ಆ ಹುಡುಗರೊಳಗ ಒಬ್ಬ ಹಿರಿಯ ಏನಂದ, ನಾ ಎನಸ್ತೇನೆ ಸಾಲ ಹಿಡಿದು ನಿಲ್ರಿ. 9 ಮಂದಿ ಸಾಲ ಹಿಡಿದು ನಿಂತರು, ನೀವು ಕಡ್ಯಾಕ ನಿಂತ. ಎನಿಸಿದ 9 ಮಂದಿ ಆದ್ರು. ನೀವು 9 ನಾ 10 ಮುಗಿದಿತ್ತು ಕೆಲಸ. ನೀವು 9 ಮಂದಿ, ನಾ ಒಬ್ಬ 10ನೇದ ಮುಗಿದಿತ್ತು ಕೆಲಸ. 9ಕ್ಕೆ ಬಂದ, ಹೇಳಿಲ್ಲ ನಾ ಎನಸ್ಲಾರ್ದ ಹೋಗಿದ್ದು ಅಂದ್ರೆ ಭಾಳ ಕಷ್ಟ ಆಕೈತು, ಇಲ್ಲೇ ಎನಿಸಿದ್ದ ಪಾಡಾತು ಅಂದವ. ಇನ್ನು ಹೆಂಗ್ ಮಾಡುದು 10ನೇದಾಗ ಹೋದ. ನಾ ಎನಿಸ್ತಾನ. ಹಿಂಗ 10 ಮಂದಿ ಎನಿಸಿದ್ರು. ಏನ್ ಮಾಡಿದ್ರಿ? ತಮ್ಮನ ಬಿಟ್ಟ ಎನಿಸಿದ್ರು. 10ನೇದವ ಹಳದಾಗ ಹರಿದು ಹೋಗ್ಯಾನ ಅಥವಾ ಹೊಳ್ಯಾಗ ತೇಲ್ಕೊಂಡು ಹೋಗ್ಯಾನು ಅಂತ. ಮತ್ತೆ ತೇಲ್ಕೊಂಡು ಹೋದ ಮೇಲೆ ಅಂದ್ರೆ ಸತ್ತ ಅನ್ಸಿದ್ದಾಯ್ತು. ಇನ್ನು ಊರಾಗ 10 ಮಂದಿ ಕೂಡಿ ಬಂದೇವಿ. ಇನ್ನಿತ ಜಾತ್ರೆಗೆ ಹೋಗೋದು ಏನು ಊರಿಗೆ ಹೋಗೋದು? ಜಾತ್ರೆಗೆ ಹೋಗಾಕರ ಹೆಂಗ್ ಮನಸ್ಸು ಬರ್ತದ? ಬರುದಿಲ್ಲ. ಇನ್ನು ಊರಿಗೆ ಹೋದ್ರೆ ನಮಗೆ ಊರಾಗಾರ ನಮ್ಮನ್ನ ಹೆಂಗೆ ಇಟ್ಕೊಂತಾರು?
ನಮ್ಮೆಲ್ಲ ಅಪವಾದ ಬರ್ತದಂತ ಚಿಂತೆ ಮಾಡಿದ್ರು. ಅಳುದು ಕರುದು ಶುರುವಾಯ್ತು. ಒಬ್ಬ ಹಿತೈಷಿ ಬಂದ. ಹಿತೈಷಿ ಅಂದ್ರೆ ಆಪ್ತ ಪುರುಷ. ಆಪ್ತ ಪುರುಷ ಅಂದ್ರೆ ಇದ್ದಕ್ಕಿದ್ದಂಗೆ ಹೇಳವ. ಯಾರೀ? ಇದ್ದಕ್ಕಿದ್ದಂಗೆ ಹೇಳೋಂಗ ಏನಂತಾರ? ಆಪ್ತ ಪುರುಷ ಅಂತಾರ. ಇದ್ದಕ್ಕಿದ್ದಂಗೆ ಹೇಳಲಾರ್ದವ್ರಿಗೆ ಅದೊಂದು ಶಬ್ದ ಅದ ರೀ, ವಿಚಾರ ಇದ್ರಾಗ ಬಂದತಿ. ಒಂದು ಮೋಸದಿಂದ ಹೇಳ್ತಿರ್ತಾನ, ಏನೋ ಒಂದು ಶಬ್ದ ಅದ ರೀ. ಇಲ್ರಿ, ಏನೋ ಐತೆ, ನೆನಪಾದ್ರೆ ಹೇಳ್ತೇನೆ. ಇದ್ದಕ್ಕಿದ್ದಂಗ ಹೇಳಲಾರ್ದೆ ವಿರುದ್ಧವಾಗಿ ಹೇಳಿದ್ದ ಅಂದ್ರ ಅವನಿಗೆ ಮೋಸಗಾರ ಅಂತಾರ. ಆದ್ರ ಆಪ್ತ ಪುರುಷ ಅಂದ್ರ ಹಿತೈಷಿ ಅಂದ್ರೆ ಇದ್ದಕ್ಕಿದ್ದಂಗೆ ಹೇಳವ. ಬಂದ, ಯಾಕ್ರೋ ತಮ್ಮ ಯಾಕೆ ಅಳಾಕತ್ತೀರಿ? ಎಲ್ಲಿ ಹೊಂಟ್ರಿ? ಜಾತ್ರೆಗೆ ಹೊಂಟಿದ್ರಿ. ಮತ್ತೆ ಅಳಾಕತ್ತೀರಿ ಯಾಕ? ಹಿಂಗಿಂಗಾಗಿದ್ರಿ ಅಂದ್ರು. ಅವ ಏಸು ಮಂದಿ ಬಂದಿದ್ರು? 10 ಮಂದಿ ಅಂದ. ಅವ್ ನೋಡಿದ ಅವ್ರು 9 ಮಂದಿ ಹೇಳ, ಒಬ್ಬ 10 ಮಂದಿ ಇದ್ರು. ಇನ್ನು ಏಕಾಏಕಿ 10 ಮಂದಿ ಅದಿರಿ ಅಲ್ಲೋ ಅಂದ್ರ ಅವ್ರಿಗೆ ಅದು ಏಕದಮ್ ಹಿಡಿಸುವುದಿಲ್ಲ. ಅದಕ್ಕೆ ಮೊದಲು ಅವ್ರಿಗೆ ಏನ್ ಮಾಡಿದ ಅಂದ್ರ 10ನೇ ಪುರುಷನನ್ನು ಕುರಿತು ದಶಮಹಾ ಅಸ್ತಿ ಅಂದ. 10ನೇದವ ಹುಡುಗ ಅದನ್ಲೇ ತಮ್ಮ ಅಂದ. ಅದಾನ್ಲೇ ತಮ್ಮ ಅಂದ್ಕೊಳ್ಳಿ ಹುಡುಗ ಏನ್ ತಿಳ್ಕೊಂತು? ಅಥವಾ ಅವ್ರ ಅಷ್ಟೂರು ಏನ್ ತಿಳಿದ್ರು? ಅದಾನ್ ಅಂದ್ರೆ ಎಲ್ಲಿ ಅಂತ ಪ್ರಶ್ನೆ ಬರ್ತದ, ಬರುದಿಲ್ಲ? ಅದಾನ್ ಅಂದ್ಕೊಂಡು ಎಲ್ರಿ ಅಂತ ಕೇಳಿದ್ರಿ. ಎಲ್ರಿ ಅಂದ್ಮೇಲೆ ನೀನಂತ ಹೇಳ್ತಾನ. ಆ ಮಾತು ಆಮೇಲೆ ಬೇರೆ. ಈಗ ತೇಲಿ ಹೋಗಿ ಎಲ್ಲಾರು ದಡದಲ್ಲಿ ನಿಂತಿರ್ಬೇಕು, ಇವ್ರು ನೋಡ್ಯಾರ, ಅದಕ್ಕೆ ಅದಾನ ಅಂತ ಹೇಳ್ಯಾರ ಅಂದ್ಕೂಲ ಈಗ ಎಷ್ಟು ಸಮಾಧಾನ ಆಯ್ತ್ರಿ? ಎಷ್ಟು ಸಮಾಧಾನ ಆತ್ರಿ? ಅರ್ಧ ಸಮಾಧಾನ ಆಯ್ತು. ಅದಕ್ಕೆ ಅರ್ಧ ಜ್ಞಾನ ಅಂದಾರ. ಇದಕ್ಕೆ ಯಾವ ಜ್ಞಾನ? ಅರ್ಧ ಜ್ಞಾನ. ಅರ್ಧ ಜ್ಞಾನ ಕೆಲಸ ಪೂರ್ವ ಕೊಡುದಿಲ್ಲ. ಅದಕ್ಕೆ ಏನ್ ಬೇಕು? ಪೂರಾ ಜ್ಞಾನ ಬೇಕು. ಪೂರಾ ಜ್ಞಾನ ಆಗ್ಬೇಕಾದ್ರೆ ಮೊದಲು ಏನಾಗಬೇಕು? ಅರ್ಧ ಜ್ಞಾನ ಆಗ್ಬೇಕು. ಅರ್ಧ ಜ್ಞಾನ ಆಗ್ಬೇಕಾರೆ ಅರ್ಧ ಕಳ್ಕೋಬೇಕು. ಅರ್ಧ ಜ್ಞಾನ ಆಗ್ಬೇಕಾರೆ ಅರ್ಧ ಕಳ್ಕೋಬೇಕು. ಏನನ್ನ? ಅಸತ್ವ ಆಪಾದಕ ವರ್ಣವನ್ನ ಕಳ್ಕೋಬೇಕು. ಎದರಿಂದ? ಎದರಿಂದ್ರಿ? ಅರ್ಧ ಆವರಣವನ್ನು ಕಳ್ಕೋಬೇಕಲ್ಲ. ಎದರಿಂದ? ಪರೋಕ್ಷ ಜ್ಞಾನದಿಂದ. ಎದರಿಂದ? ಪರೋಕ್ಷ ಜ್ಞಾನ ಕಳ್ಕೋಬೇಕು. ಈಗ ಪರೋಕ್ಷ ಜ್ಞಾನ ಆಯ್ತು, ಅವ್ರಿಗೆ ಏನಿಲ್ಲ. ಅದಕ್ಕೆ ಅರ್ಧ ಜ್ಞಾನ ಆಯ್ತು. ಈಗ ಅರ್ಧ ಆವರಣ ನಿವೃತ್ತಿ ಆಯ್ತು. ಇಲ್ಲ ಅಂತ ಏನಿತ್ತು ಭಾವ, ಅದಾನ ಅಂದ್ಕೊಳ್ಳಿ ಅದು ಹೋಯ್ತು. ಈಗ 10ನೇ ಪುರುಷನನ್ನು ಕುರಿತ 10ನೇದಾವ ಅದಾನ ಅಂತ ಹೇಳ್ಯಾನು. ಏನ್ ಮತ್ತೊಬ್ಬರ್ನು? 10ನೇದಾವ ಅದಾನ ಅಂದ್ರ ನಾನಾ ಅಂತ ಜ್ಞಾನ ಆಯ್ತನು? ಆಗ್ಲಿಲ್ಲ. ಏನಾಯ್ತು? ಎಲ್ಲೋ ಅದಾನಂತ ಜ್ಞಾನ ಆಯ್ತು. ಯಾಕೆ ಹಂಗಾಯ್ತು? ಇಲ್ಲಿ ದಶಮಹಾ ಅಸ್ತಿ ಅನ್ನುವಲ್ಲಿ ಈ ವಾಕ್ಯದೊಳಗ, ಈ ಶಬ್ದದೊಳಗ ಶ್ರೋತಾ ಪುರುಷನ, ಕೇಳುವವನ, ಸ್ವರೂಪ ಬೋಧಕ ಪದ ರಹಿತದ. 10ನೇದಾವ ನೀನೇ ಅನ್ನೋದು ಪದ ಇಲ್ಲ. ಅಲ್ಲಿ ಯಾವ ಪದ ಇಲ್ಲ? ನೀನೇ ಅನ್ನುವ ಪದ ಇಲ್ಲ. ಆ ಪದ ಇತ್ತು ಅಂದ್ರೆ ನಾನಾ ಅಂತ ಸಿದ್ಧಕ್ಕಿತ್ತು, ಸಮಾಧಾನ ಆಗೇ ಬಿಡ್ತಿತ್ತು ಪೂರ್ಣ. ಆದ್ರೆ ಏನದ? ಮೊದಲು ಇಲ್ಲ ಅಂತ ಬೋರಾಡುವಾಗ ಅದಾನಂತ ಹೇಳ್ಬೇಕಲ್ಲ. ಇಲ್ಲ ಅಂತ ಬೋರಾಡಕತ್ತಾಗ ಅದಾನಂತ ಹೇಳಿದ್ರೆ ಸಮಾಧಾನ ಆಗತ್ತೆ. ಅದಾನ ಅಂತ ಹೇಳಿದಾಗ ನೀನೇ ಅನ್ನೋ ಪದ ಇಲ್ಲ. ಅದಕ್ಕೇನಾಯ್ತು? 10ನೇದವನೇ ತಾನೇ ಇದ್ರು ಕೂಡ ತನ್ನ ಬಗ್ಗೆ ಪರೋಕ್ಷ ಜ್ಞಾನ ಆಯ್ತು. ಯಾರಿಗೆ? 10ನೇದವನಿಗೆ. ಯಾಕ? ಶಬ್ದಜನ್ಯ ಜ್ಞಾನಕ ಯಹ ಸ್ವಭಾವ. ಇನ್ನ ಎಲ್ರಿ ಅಂದ ಕೂಡಲೇ ನಿಲ್ರಿ ತಮ್ಮ ಸಾಲ ಹಿಡಿದು ಎಲ್ಲರೂ ನಿಲ್ರಿ ಅಂದ. ಎಲ್ಲರೂ ನಿಲ್ರಿ ಅಂದ್ಕೊಳ್ಳಿ ಇವನು ಹೋಗಿ ಏನು ಮಾಡಿದ? ಸಾಲಿನಾಗ ನಿಂತ. ಅವೇನು ಮಾಡಿದ ಅಂದ್ರೆ ವಕ್ತಾ ಪುರುಷ ಅಥವಾ ಶ್ರೋತ ಯಾರು ಹಿತೈಸಿ ಎನಸ್ಗೋ ಅಂತ ಬಂದ. ಎನಸ್ಗೋ ಅಂತ ಬಂದು ಎನಸಿದವೇನು 10ನೇದವ ನಿಂತಿದ್ನಲ್ಲ, ಅಲ್ಲಿಗೆ ಬಂದ ಕೂಡಲೇ ನೀನೇ 10ನೇದವನು ಅಂದ್ರೆ 9, 10 ಎಲ್ಲಿ ಅದಾನ ನೀನ ನೋಡು ಅಂತ ಹೇಳ. ದಶಮಃ ತ್ವಂ ಅಸಿ. 10ನೇದವನು ನೀನೇ ಇದ್ದಿ. ಇಲ್ಲಿ ಸ್ವರೂಪ ಬೋಧಕ ಪದ ಯಾವುದು? ನೀನೇ ಅನ್ನೋದದ. ನೀನೇ ಅನ್ನುವ ಪದ ಇರುವುದರಿಂದ ಅಪರೋಕ್ಷ ಆಗ್ತಾ ಇದೆ. ನೀನೇ ಅನ್ನುವ ಪದ ಇಲ್ಲದರಿಂದ ತನ್ನ ಬಗ್ಗೆ ತನಗೇನಾಕತೆ? ಪರೋಕ್ಷವಾಗ್ತಾ ಇದೆ. ಅದಕ್ಕಾಗಿ ಯೋಗ್ಯ ಪ್ರಮಾಣ ಜನ್ಯವಿರಬೇಕು. ವಕ್ತಾ ಪುರುಷನ ಏನು ಯಾರು ಪ್ರಮಾತೃವೆಂದು ವಿಷಯದೊಡನೆ ವರ್ತಮಾನ ಸಂಬಂಧ ಇರಬೇಕು, ಯೋಗ್ಯ ವಿಷಯ ಇರಬೇಕು, ಆಮೇಲೆ
ಯೋಗ್ಯ ಪ್ರಮಾಣ ಜನ್ಯ ಇರಬೇಕು. ಅಲ್ಲಿ ಜ್ಞಾನ ಮಾತ್ರ ಅಪರೋಕ್ಷ ಆಕತ್ತೆ ವಿನಃ ಇಲ್ಲದಿದ್ರೆ ಇಲ್ಲ. ಇದು ವೇದಾಂತ ರೀತ್ಯಾನುಸಾರವಾಗಿ. ಇನ್ನು ನೈಯಾಯಿಕರು ಚಾರ್ವಾಕಾದಿಗಳು ಮೊದಲು ಮಾಡಿಕೊಂಡು ವಿಷಯದೊಡನೆ ಸಂಬಂಧವಾದಾಗ ವಿಷಯ ಜ್ಞಾನ ಅಪರೋಕ್ಷ ಆಗ್ತಾ ಇದೆ. ಅಲ್ಲಿ ಆಗೋಬೇಕಾದ್ರೆ ಸಂಬಂಧ ಇದ್ರೆ ಆಕತ್ತೆ, ಸಂಬಂಧ ಇರಲಾರ್ದೆ ಹೋದ್ರೆ ಆಗುವುದಿಲ್ಲ. ಏನು ನೇತ್ರದ್ದು ಅಂತಾರ ಅವರು. ಇಂದ್ರಿಯಗಳಿಗೂ ವಿಷಯಕ್ಕೂ ಸನ್ನಿಕರ್ಷವೇ ಪ್ರತ್ಯಕ್ಷ ಜ್ಞಾನಕ್ಕೆ ಹೇತು ಅಂತಾರ ಅವರು. ಆದ್ರೆ ವೇದಾಂತದಲ್ಲಿ ಇಂದ್ರಿಯಗಳನ್ನು ಹೇಳುದಿಲ್ಲ, ವೃತ್ತಿಗೂ ವಿಷಯಕ್ಕೂ ಸಂಬಂಧ ಬೇಕು ಅಂತ ಹೇಳುದು ವೇದಾಂತ ರೀತಿ. ಈಗ ನೈಯಾಯಿಕರು ಮೊದಲು ಮಾಡಿಕೊಂಡು ಏನು ಹೇಳಿದಾರಪ್ಪ ಅಂತ ಕೇರೆ, ವೃತ್ತಿ ಮತ್ತು ವಿಷಯ ಇವುಗಳ ಸಂಯುಕ್ತ ಪ್ರತ್ಯಕ್ಷವೆನ್ನುವರು. ಏನ್ರಿ ಸಿದ್ಧಾಂತಿಗಳು ವೃತ್ತಿ ಚೇತನ ವಿಷಯ ಚೇತನ ಇವೆರಡರ ಸಂಬಂಧ ಅಥವಾ ಅಭೇದವೇ ಪ್ರತ್ಯಕ್ಷ ಜ್ಞಾನಕ್ಕೆ ಹೇತು ಅನ್ನೋರು. ಎರಡು ಅಭೇದ ಆಯ್ತು, ಪ್ರತ್ಯಕ್ಷ ಆಗ್ತಾ ಇದೆ ಅಂತ ಹೇಳೋರು ಇವರು. ಸಂಬಂಧ ಆದ್ರೆ ಪ್ರತ್ಯಕ್ಷ ಆಗದೆ ಅಂತ ಹೇಳೋರು ಯಾರು? ಇನ್ನುಳಿದ ಮತವಾದಿಗಳು. ನೀನು ಹೇಳಿದೆ ನಾನು 6 ಸಂಬಂಧಗಳು ಅಂತ ತಿಳ್ಕೊಂಡು. ನೈಯಾಯಿಕರದು ಹೇಳುವಾಗ 6 ಸಂಬಂಧಗಳನ್ನು ಹೇಳಿದ್ದಾರೆ. ಈಗ ಒಂದು ಮೈಕಿನ ಜ್ಞಾನ, ಅಲ್ಲೇನಪ್ಪ ಘಟ ಜ್ಞಾನ ತೊಗೊಂಡಿದ್ದಾರೆ ಘಟ ಪ್ರತ್ಯಕ್ಷ ಹೇಳುವಾಗ. ಈಗದೊಂದು ಮಾಯಕ ಅಂದ್ರೆ ಘಟದ ಸದೃಶ್ಯ ತಿಳಿರಿ, ಯಾಕಂದ್ರೆ ಎಲ್ಲ ವಸ್ತುಗಳು ಬಂತು. ಈ ಮಾಯಕಿನಲ್ಲಿ ಎಷ್ಟು ಜ್ಞಾನ ಹಾಕೋ ಅಂದ್ರೆ 3 ಜ್ಞಾನ ಹಾಕೋ ನಮಗೆ. ಒಂದು ಮಾಯಕು ಮಾಯಕತ್ವ ಜಾತಿ, ಅದರ ಜೊತೆಗೆ ಮಾಯಕಿನ ರೂಪ, ಅದರ ಜೊತೆಗೆ ಮಾಯಕಿನ ರೂಪದ ರೂಪತ್ವ ಜಾತಿ. ಇವು 3ರ ಜ್ಞಾನವೂ ಆಕತಿ. ಏನು ಮಾಯಕಿನ ಜ್ಞಾನ ಏನಾಕತ್ತಲ್ಲ ಸಂಯೋಗ ಸಂಬಂಧದಿಂದ. ನೈಯಾಯಿಕರ ಮತಾನುಸಾರವಾಗಿ ನೇತ್ರ ಇಂದ್ರಿಯವು ಅಂತಃಕರಣವು ನೇತ್ರೇಂದ್ರಿಯ ದ್ವಾರ ವಿಷಯ ದೇಶಕ್ಕೆ ಬಂದು ಸಂಬಂಧವಾದಾಗ ಆ ವಿಷಯದ ಸಮಾನ ಆಕಾರವಾಗಿ ಆ ವಿಷಯ ಉಪಯುಕ್ತ ಚೇತನದ ಆಶ್ರಯದಲ್ಲೂ ತುಲಾ ಅವಿದ್ಯೆ ನಷ್ಟವಾಗಿ ಏನಂತ ಜ್ಞಾನಕತೆ? ಇದು ಮಾಯಕದ ಅಥವಾ ಇದು ಘಟದ ಅಂತ ಜ್ಞಾನಕತೆ. ಅಂದ್ರೆ ಯಾವ ಸಂಬಂಧ ಅದ? ಈಗ ಮೊದಲ ನೇತ್ರದ್ದು ವಿಷಯದೊಡನೆ ಸಂಯೋಗ ಸಂಬಂಧ ಬೇಕು. ಇನ್ನ ಈ ವಸ್ತುವಿನಲ್ಲಿ, ಈ ಮಾಯಕ ರೂಪ ವಸ್ತುವಿನಲ್ಲಿ ಮಾಯಕತ್ವ ಜಾತಿನೂ ಅದ, ಆಮೇಲೆ ಮಾಯಕಿಗೆ ಒಂದು ರೂಪನೂ ಅದ. ಮಾಯಕತ್ವ ಜಾತಿಯು ಕೂಡ ಈ ಮಾಯಕಿನ ಜೊತೆಗೆ ಸಮವಾಯ ಸಂಬಂಧದ. ಸಮವಾಯ ಅಂದ್ರೆ ಎದಕ್ಕೆ ಅನ್ಬೇಕ್ರಿ ಅಂತ ಕೇಳಿದ್ರೆ, ನಿತ್ಯ ಸಂಬಂಧೋ ಸಮವಾಯ ಅಂತ ನೈಯಾಯಿಕರು ಲಕ್ಷಣ ಮಾಡ್ತಾರೆ. ಎಂಥ ಸಂಬಂಧ? ನಿತ್ಯ ಸಂಬಂಧೋ ಸಮವಾಯ. ಮಾಯಕಿನಲ್ಲಿ ಮಾಯಕತ್ವ ಜಾತಿ ನಿತ್ಯ ಅದನೋ ಏನೋ, ಯಾವಾಗ ಒಮ್ಮೆದೋ. ಆಮೇಲೆ ಅದರ ರೂಪ ನಿತ್ಯ ಅದರೊಡನೆ ಸಂಬಂಧದೋ ಏನೋ ಇಲ್ಲೋ, ಅಂದಮೇಲೆ ಅದು ಸಮವಾಯ ಸಂಬಂಧದಿಂದದ. ಯಾವುದು? ಜಾತಿ ಮತ್ತು ರೂಪ. ಈಗ ಜಾತಿ ಪ್ರತ್ಯಕ್ಷ ಹೇಳಿದೆ ಅಂದ್ರೆ 2ಕ್ಕೆ ನಿಲ್ತದ. ನೇತ್ರೇಂದ್ರ ಸಂಯೋಗ ಸಂಬಂಧದಿಂದ ಈ ಮಾಯಕಿನ ಜ್ಞಾನ, ಈ ಮಾಯಕಿನಲ್ಲಿರುವ ಮಾಯಕತ್ವ ಜಾತಿಗೂ ಮಾಯಕಿಗೂ ಸಮವಾಯ ಸಂಬಂಧದ. ಆ ಸಮವಾಯ ಸಂಬಂಧ ದ್ವಾರ ಆ ಮಾಯಕತ್ವ ಜಾತಿ ಜ್ಞಾನ ಆಗುವಾಗ ಮೊದಲಿನ ಸಂಬಂಧ ಸಂಯೋಗ ಅಂತ ಇದ್ದದ್ದು ಸಂಯುಕ್ತ ಅಂತ ಅನಿಸ್ಕೊಂತದ. ಸಂಯೋಗ ವಾಲೇಕು ಸಂಯುಕ್ತ. ಮಾಯಕೇನಾಯ್ತು? ಈಗ ಸಂಯುಕ್ತವಾಯ್ತು. ಸಂಯೋಗ ಉಳ್ಳದ್ದೋ ಏನು ಸಂಯೋಗ ರಹಿತೋ? ನೇತ್ರ ಇಂದ್ರಿಯ ಸಂಯೋಗ ಉಳ್ಳದ್ರಿಂದ ಇದಕ್ಕೆ ಸಂಯುಕ್ತ ಆಯ್ತು. ಯಾಕ ಮುಂದೊಂದು ಸಂಬಂಧ ಹೇಳ್ಬೇಕಾಗ್ಯದಲ್ಲ. ಈ ನೇತ್ರ ಸಂಬಂಧದಿಂದ ಮೈಕಿನ ಜ್ಞಾನ, ಆಮೇಲೆ ನೇತ್ರ ಸಂಬಂಧ ಮಾಯಕತ್ವ ಜಾತಿಯೊಡನೆ ಆದಾಗ, ಎದರೊಡನೆ ಆದಾಗ್ರಿ? ಮಾಯಕತ್ವ ಜಾತಿಯೊಡನೆ ಹೇಳುವಾಗ ಆ ಸಮವಾಯ ಉಳ್ಳದ್ದು ಇರುವುದರಿಂದ ಆ ಸಮವಾಯ ಸಂಬಂಧ ಮೂಲಕ ಹೇಳ್ಬೇಕಾದಾಗ ಇದು ಮೊದಲು ಸಂಯುಕ್ತವಾಯಿತು. ಸಂಯೋಗವಾಲಿಕು ಸಂಯುಕ್ತಕೈ. ಈ ಸಂಯುಕ್ತ ಸಮವಾಯ ಸಂಬಂಧ ಇದು 2ನೇ ಸಂಬಂಧ. ಈಗ ನೇತ್ರೇಂದ್ರಿಯದಿಂದ ಮೈಕಿನ ಜೊತೆಗೆ ಮೈಕಿನ ಜಾತಿಯ ಧರ್ಮ ಆಗ್ಬೇಕಾದ್ರೆ ಮೊದಲನೇದ್ದು ಸಂಯೋಗ ಸಂಬಂಧ, 2ನೇ ಸಂಬಂಧ ಯಾವುದು? ಸಂಯುಕ್ತ ಸಮವಾಯ ಸಂಬಂಧದಿಂದ ಮೈಕತ್ವ ಜಾತಿ ಜ್ಞಾನ ಇಲ್ಲ ರೂಪದ ಜ್ಞಾನ. 2 ಸಮವಾಯ ಸಂಬಂಧದಿಂದ. ಈಗೇನಾಯ್ತು? 2 ಸಂಬಂಧಿಸಿದ್ದದು 2 ಜ್ಞಾನ. ಅದು ಒಂದು ಸಂಯೋಗ ಸಂಬಂಧದಿಂದ ಮೈಕಿನ ಜ್ಞಾನ, ಸಂಯುಕ್ತ ಸಮವಾಯ ಸಂಬಂಧದಿಂದ ಮೈಕತ್ವ ಜಾತಿ ಏನು ರೂಪತ್ವ ಜಾತಿ ಜ್ಞಾನ, ರೂಪಜ್ಞಾನ, ಮಾಯಕಿನ ರೂಪಜ್ಞಾನ. ಇನ್ನು ಆ ರೂಪದಲ್ಲಿ ಏನದ? ರೂಪತ್ವ ಜಾತಿ ಅದ. ಆ ರೂಪತ್ವ ಜಾತಿ ಜ್ಞಾನವು ಕೂಡ ನೇತ್ರೇಂದ್ರಕ್ಕೆ ಆಕತ್ತಿಲ್ಲೋ ಅಂದ್ರೆ ಆಗ್ತದೆ. ಸಂಬಂಧ ಇದ್ದಾಗ ಸಂಬಂಧ ಇರ್ಲಾರ್ದಾಗ. ಮತ್ತು ಸಂಬಂಧ ಅಂದ್ರೆ ಯಾವ ಸಂಬಂಧ ಹೇಳ್ತೀರಿ ಅಂದ್ರೆ, ಆ ರೂಪದಲ್ಲಿ ರೂಪತ್ವ ಜಾತಿದೇನದ ಅಂತ ಕೇಳಿದ್ರೆ
ಆ ರೂಪದಲ್ಲಿ ರೂಪತ್ವ ಜಾತಿದು ಸಮವಾಯ ಸಂಬಂಧದ. ರೂಪದಲ್ಲಿ ರೂಪತ್ವ ಜಾತಿದೇನದ ಸಮವಾಯ ಸಂಬಂಧದ. ರೂಪದ್ದು ಮಾಯ್ಕೆ ಏನದ ಸಮವಾಯ ಸಂಬಂಧದ. ಮಾಯ್ಕಿಂದು ಇಂದ್ರಿಯದೊಡನೆ ಏನದ ಸಂಯೋಗ ಸಂಬಂಧದ. ಹೌದಲ್ಲ? ಸಂಯೋಗ ಸಂಬಂಧದಿಂದ ಮಾಯ್ಕಿನ ಜ್ಞಾನ, ಮುಂದ ಸಂಯೋಗ ಉಳ್ಳದ್ದು ಸಂಯುಕ್ತ ಆಯ್ತು. ಆಮೇಲೆ ಸಂಯುಕ್ತ ಸಮವಾಯ ಸಂಬಂಧದಿಂದ ರೂಪಜ್ಞಾನ, ಮುಂದೆ ಆ ಸಮವಾಯ ಸಂಬಂಧ ಉಳ್ಳ ರೂಪ ಅಂದ್ರೆ ಸಮವಾಯದಿಂದ ಯುಕ್ತವಾದ ರೂಪ, ರೂಪತ್ವ ಜಾತಿ ಸಮವಾಯ ಸಂಬಂಧದಿಂದ ಕೂಡಿಕೊಂಡಿದ್ದರಿಂದ ಮೊದಲನೇ ಸಮವಾಯ ಏನಂತ ತಿಳಿಸ್ಕೊಂತದಂದ್ರೆ ಸಮವೇತ. ಸಮವಾಯ ವಾಲೇಕು ಸಮವೇತ ಕಹಿ. ಸಮವಾಯ ವಾಲೇಕು ಸಮವಾಯ ಉಳ್ಳದಕ್ಕೆ ಏನ್ಬೇಕು ಸಮವೇತ. ನೇತ್ರ ಸಂಯುಕ್ತ ಸಮವೇತ ಸಮವಾಯ ಸಂಬಂಧದಿಂದ ರೂಪತ್ವ ಜಾತಿ ಜ್ಞಾನ. ಏನ್ರಿ? ಇನ್ನೊಮ್ಮೆ ಹೇಳ್ರಿ. ಸಂಯೋಗ ಹ್ಮ್ ಸಮವೇತ ಸಂಯೋಗ ಸಮವಾಯ ಸಂಯೋಗ ಉಳ್ಳದ್ದು ಸಮವಾಯ ಸಂಯೋಗ ಸಂಯುಕ್ತ ಸಮವೇತ ಸಮವಾಯ ಹೆಂಗ್ರಿ? ಸಂಯೋಗ ಉಳ್ಳದ್ದು ಸಮವಾಯ ಆಗ್ತೈತೆ. ಸಂಯೋಗ ಸಂಯೋಗ ಉಳ್ಳದ್ದು ಸಂಯುಕ್ತ ಮೂರು ಸಂಬಂಧ ಹೇಳ್ರಿ. ಮೂರು ಅಷ್ಟ ಹೇಳ್ರಿ. ಯಾವ ಸಂಬಂಧ? ಹಾ, ಅದ ಮುಂದೆ ಏನಾರಲ್ಲ ಎರಡನೇ ಹೆಸರು ಅಷ್ಟ ಹೇಳ್ರಿ. ಹಾ, ಯಾವುದು? ಹಾ, ಸಂಯುಕ್ತ ಸಮವಾಯ. ಮುಂದ ಹಾ, ಮೂರು ಸಂಬಂಧ ಯಾವಂದ್ರ ಒಂದು ಸಂಯೋಗ ಸಂಬಂಧ, ಒಂದು ಸಂಯುಕ್ತ ಸಮವೇತ ಸಂಬಂಧ, ಒಂದು ಇದು ಸಂಯುಕ್ತ ಸಮವಾಯ ಸಂಬಂಧ, ಒಂದು ಸಂಯುಕ್ತ ಸಮವೇತ ಸಮವಾಯ ಸಂಬಂಧ. ಇವು ಮೂರು ಸಂಬಂಧದಿಂದ ಏನಾಯ್ತು ಅಂತ ಕೇಳಿದ್ರೆ ಮೈಕಿನ ಜ್ಞಾನ, ಮೈಕಿನ ರೂಪದ ಜ್ಞಾನ, ರೂಪತ್ವ ಜಾತಿ ಜ್ಞಾನ. ಈ ಮೂರು ಜ್ಞಾನಗಳಾದವಲ್ಲ ಎದರಿಂದ ಅಂದ್ರೆ ಸಂಬಂಧದಿಂದ. ಯಾರ್ದು? ನೇತ್ರದ ಸಂಬಂಧ. ಇದು ಯಾರ ಅನುಸಾರವಾಗಿ ಅಂದ್ರೆ ನೈಯಾಯಿಕರ ಮತದ ಅನುಸಾರವಾಗಿ. ವೇದಾಂತದಲ್ಲಿ ಇಂದ್ರಿಯ ಸಂಬಂಧದಿಂದ ಪ್ರತ್ಯಕ್ಷ ಜ್ಞಾನ ಹೇಳಕ್ ಬರೋದಿಲ್ಲ. ಅದಕ್ಕೆ ಹೇಳ್ತಾರ ಆಗೋದಿಲ್ಲ ಅನ್ನೋದಿಲ್ಲ. ಕಹು ಸ್ಥಾನಮೇ, ಕೆಲವು ಸ್ಥಾನಗಳಲ್ಲಿ ಇಂದ್ರಿಯ ಸಂಬಂಧದಿಂದ ಪ್ರತ್ಯಕ್ಷ ಜ್ಞಾನ ಆಗತ್ತೆ. ಕಹು ಸ್ಥಾನಮೇ, ಕೆಲವು ಸ್ಥಾನದಲ್ಲಿ ವೃತ್ತಿ ಮತ್ತು ವಿಷಯಕ್ಕೆ ಸಂಬಂಧವಾಗಿ ಪ್ರತ್ಯಕ್ಷ ಆಗ್ತಾ ಇದೆ. ಕಹು ಸ್ಥಾನಮೇ, ಕೆಲವು ಸಂದರ್ಭದಲ್ಲಿ ಶಬ್ದಕ್ಕೂ ವಿಷಯಕ್ಕೂ ಸಂಬಂಧವಾದಾಗ ಏನಾಕತ್ತಪ್ಪ ಅಂತ ಕೇಳಿದ್ರೆ ಪರೋಕ್ಷ ಜ್ಞಾನ, ಅದು ಅಪರೋಕ್ಷ ಜ್ಞಾನ ಆಗ್ತದ ಅಂತ ಒಂದು ನೇಮ ಇಲ್ಲ. ಏನಂತ? ಇಂದ್ರಿಯ ವಿಷಯಕ್ಕೆ ಸಂಬಂಧವೇ ಪ್ರತ್ಯಕ್ಷ ಜ್ಞಾನಕ್ಕೆ ಹೇತು ಅಂತ ನೇಮ ಇಲ್ಲ. ಆಗುದಿಲ್ಲ ಅನ್ನೋದಿಲ್ಲ, ಆದ್ರೆ ಅದೇ ಇದ್ರೆ ಆಕತ್ತೆ ಅಂತ ನೇಮ ಇಲ್ಲ. ಯಾಕಮ್ಮೆ ವೃತ್ತಿ ಸಂಯೋಗ ಹೇಳ್ತೇವೆ, ಒಮ್ಮೆ ಶಬ್ದದ್ದು ಹೇಳ್ತೇವೆ, ಒಮ್ಮೆ ಇಂದ್ರಿಯಗಳದ್ದು ಹೇಳ್ತೇವೆ. ಆಯಾ ಜಾಗಕ್ಕನುಸರಿಸಿ ಸಂದರ್ಭಕ್ಕನುಸರಿಸಿ ಮೂರು ಹೇಳ್ಬೇಕಾಗ್ತಾ ಇದೆ. ಅಂತೂ ನೈಯಾಯಿಕರ ಮತಾನುಸಾರವಾಗಿ ನೇತ್ರ ಸಂಯೋಗ ಸಂಬಂಧದಿಂದ ಮಯಕಿನ ಜ್ಞಾನ, ನೇತ್ರ ಸಂಯುಕ್ತ ಸಮವಾಯ ಸಂಬಂಧದಿಂದ ರೂಪಜ್ಞಾನ, ನೇತ್ರ ಸಂಯುಕ್ತ ಸಮವೇತ ಸಮವಾಯ ಸಂಬಂಧದಿಂದ ರೂಪತ್ವ ಜಾತಿ ಜ್ಞಾನ. ಇನ್ನ ಸಮವಾಯ ಸಂಬಂಧ ಸಮವೇತ ಸಮವಾಯ ಸಂಬಂಧದಿಂದ ಎರಡರ ಜ್ಞಾನ ಆಗತ್ತೆ. ಯಾವುದಂದ್ರೆ ಶಬ್ದ, ಶಬ್ದತ್ವ ಜಾತಿ ಜ್ಞಾನ. ಏನ್ ಶಬ್ದ ಎಲ್ಲದ? ಆಕಾಶದಲ್ಲಿ ಅದ. ಶಬ್ದ ಎಲ್ಲದ? ಆಕಾಶದಲ್ಲಿ. ಈಗ ದೋ ದ್ರವ್ಯಕ ಸಂಯೋಗ ಹೋವೆ, ಸಂಯೋಗ ಆಗ್ಲಾರದ ಜ್ಞಾನ ಆಗತ್ತೇನು? ಆಗೋದಲ್ಲ. ಆದರೆ ಆಕಾಶ ರೂಪ ದ್ರವ್ಯಕ್ಕೂ ನೇತ್ರ ರೂಪ ದ್ರವ್ಯಕ್ಕೂ ಸಂಯೋಗವಿದ್ದಾಗಾದ್ರೂ ಕೂಡ ಆಕಾಶ ಜ್ಞಾನ ಆಗತ್ತೇನು? ಆಗೋದಲ್ಲ. ಯಾಕ? ಅಲ್ಲಿ ರೂಪ ಇಲ್ಲ. ಸಂಯೋಗ ಇದ್ರೂ ಕೂಡ ರೂಪ ಇಲ್ಲ, ಅದಕ್ಕಾಗಿ ಅದ್ರ ಜ್ಞಾನ ಆಗೋದಿಲ್ಲ. ಆದ್ರೆ ಶಬ್ದ ಜ್ಞಾನ ಆಗೋದಿಲ್ಲನು? ಶಬ್ದ ಜ್ಞಾನ ಆಗ್ತಾ ಇದೆ. ಆ ಶಬ್ದ ಜ್ಞಾನ ಯಾಕೆ ಆಗ್ತದ ಅಂತ ಕೇಳಿದ್ರೆ ದ್ರವ್ಯವಾದ ಆಕಾಶದಲ್ಲಿ ಸಮವಾಯ ಸಂಬಂಧದಿಂದ ಅದು ಶಬ್ದ ಏನದರಿ ಆಕಾಶದೊಡನೆ ಸಮವಾಯ ಸಂಬಂಧದಿಂದದೋ ಏನ ಬಿಟ್ಟದನು ಸದಾ ಸಂಬಂಧದನೋ ಆಕಾಶಕ್ಕೂ ಶಬ್ದಕ್ಕೂ ಈಗಾಗ್ಯದೋ? ಯಾವಾಗ ಆಕಾಶ ಉತ್ಪತ್ತಿ ಆಗ್ಯದ ಅವಾಗ ಗುಣ ಶಬ್ದ ಗುಣ ಕೂಡ್ಕೊಂಡ ಉತ್ಪತ್ತಿ ಆಗ್ಯದ.
ಶಬ್ದ ಗುಣಕಂ ಆಕಾಶಂ ಅಂತ ಲಕ್ಷಣ ಮಾಡಿದ್ದಾರೆ. ಶಬ್ದ ಗುಣದಿಂದ ಯುಕ್ತವಾದದ್ದು ಯಾವುದು? ಆಕಾಶ. ಆಕಾಶಕ್ಕೂ ಶಬ್ದಕ್ಕೂ ಸಮವಾಯ ಸಂಬಂಧ ಅದ. ಅದಕ್ಕಾಗಿ ಸಮವಾಯ ಸಂಬಂಧದಿಂದ ಶಬ್ದ ಜ್ಞಾನ ಆಕತೆ. ಯಾವ ಸಂಬಂಧದಿಂದ? ಹಾ, ಸಮವಾಯ ಶ್ರೋತ್ರ ಸಮವಾಯ ಸಂಬಂಧದಿಂದ ಏನಾಕತಿ? ಶಬ್ದ ಜ್ಞಾನ ಆಗ್ತಾ ಇದೆ. ಇನ್ನ ಶಬ್ದದಲ್ಲಿರುವ ಶಬ್ದತ್ವ ಜಾತಿ ಜ್ಞಾನನೂ ಆಕತಿ. ಎದ್ರ ಜ್ಞಾನ ರೀ? ಯಾವ ಶಬ್ದ ನೋಡಿತೇವೆ ಅಲ್ಲಿ ಜಾತಿ ಹೇಳ್ಬೇಕಾಗ್ತಾ ಇದೆ. ಏನ್ ಶಬ್ದ ಕ ವರ್ಣ ಹೇಳಿದ್ವಿ ಅಥವಾ ಘಟ ಅನ್ನೋ ಶಬ್ದ ಹೇಳಿದ್ವಿ ಅಂದ್ರೆ ಆ ಶಬ್ದದಲ್ಲಿ ಶಬ್ದತ್ವ ಜಾತಿ ಅದ. ಘಟ ಅನ್ನುವ ಶಬ್ದ ಆ ಶಬ್ದದಲ್ಲಿ ಘಟತ್ವ ಜಾತಿ ಅದ. ಅಂದ್ರೆ ಘಟ ಅನ್ನೋ ಪದದಲ್ಲಿ ಘಟತ್ವ ಜಾತಿ ಅದ. ಆ ಘಟತ್ವ ಜಾತಿ ಆದಾಗ ಜ್ಞಾನ ಆದಾಗನ ಘಟ ಜ್ಞಾನ ಆಗಿರ್ತಾ ಇದೆ. ಮತ್ತೆ ಆ ಜಾತಿ ಜ್ಞಾನ ಆಗ್ಬೇಕಾದ್ರೆ ಸಂಬಂಧ ಇರ್ಲಾರ್ದ ಹೆಂಗಾಕತಿ? ಸಂಬಂಧ ಬೇಕಲ್ಲ. ಅದಕ್ಕೆ ಅವ್ರ ಅಂತಾರ ಶಬ್ದತ್ವ ಜಾತಿಗೂ ಶಬ್ದಕ್ಕೂ ಸಮವಾಯ ಸಂಬಂಧ ಅದ. ಮತ್ತ ಶಬ್ದಕ್ಕೂ ಆಕಾಶಕ್ಕೂ ಸಮವಾಯ ಸಂಬಂಧ ಅದ. ಸಮವಾಯ ಸಂಬಂಧದ ಶಬ್ದ ಜ್ಞಾನ ಆಯ್ತು. ಇನ್ನೊಂದು ಸಮಯ ಅದರಲ್ಲಿ ಇರುವುದರಿಂದ ಮೊದಲನೇದ್ದೇನಾಯ್ತು? ಸಮವೇತ ಆಯ್ತು. ಸಂಯುಕ್ತ ಬರುದಲ್ರಿ ಇಲ್ಲಿ, ಸಮವೇತ ಆಯ್ತು. ಸಮವಾಯ ವಾಲೆಕು ಸಮವೇತ ಕೈ ಸಮವೇತ ಸಮವಾಯ ಸಂಬಂಧದಿಂದ ಶಬ್ದತ್ವ ಜಾತಿ ಜ್ಞಾನ ಆಗ್ತಾ ಇದೆ. ಅಂತೂ ಏಸದು ಈಗ 5 ಸಂಬಂಧ ಅದು. ಸಂಯೋಗ ಸಂಬಂಧ, ಸಂಯುಕ್ತ ಸಮವಾಯ ಸಂಬಂಧ, ಸಂಯುಕ್ತ ಸಮವೇತ ಸಮವಾಯ ಸಂಬಂಧ, ಸಮವಾಯ ಸಂಬಂಧ, ಸಮವೇತ ಸಮವಾಯ ಸಂಬಂಧ. ಇನ್ನೊಂದು ಅಭಾವದ ಪ್ರತ್ಯಕ್ಷ ಜ್ಞಾನವು ಕೂಡ ಅವ ಹೇಳ್ತಾ ಇದ್ದಾನೆ. ಅಭಾವ ಪ್ರತ್ಯಕ್ಷ ಹೇಳೋದಲ್ಲಿ ಯಾರು ಅಂದ್ರೆ ವೇದಾಂತಿಗಳು. ಪ್ರತ್ಯಕ್ಷನೂ ಹೇಳ್ತಾರ, ಪರೋಕ್ಷನೂ ಹೇಳ್ತಾ ಇದಾರ. ಆದ್ರೆ ಇದು ಇಲ್ಲ. ಪ್ರತ್ಯಕ್ಷನೂ ಹೇಳ್ತಾರ, ಪರೋಕ್ಷನೂ ಹೇಳ್ತಾರ. ಆದ್ರೆ ವಿವಾದವಿರುವುದರಿಂದ ಕೆಲವರು ಪ್ರತ್ಯಕ್ಷ ಹೇಳ್ತಾರ, ಕೆಲವರು ಪರೋಕ್ಷ ಹೇಳ್ತಾರ. ಈ ವಾದ ವಿವಾದವಿರುವುದರಿಂದ ವಿವಾದಕ್ಕೆ ಆಸ್ಪದ ಹೋನೈತೆ ಪರೋಕ್ಷಮೇ ಗಣನಾಕಿ ಅಂತ ಮಾಡಿದ್ರು. ವಿವಾದಕ್ಕೆ ವಿಷಯ ತಂದ್ಮೇಲೆ ಇದನ್ನ ಅಪರೋಕ್ಷ ಹೇಳೋದು ಬೇಡ, ಇದನ್ನ ಎದುರಾಗ ಹೋಗಿದ್ರು ಪರೋಕ್ಷದಾಗ ಹೋಗೋದು ಬಿಡ್ರು. ಈಗ ಏನಾರ ಪ್ರಸಂಗ ಬಂದಾಗ ಯಾರ್ಯಾರ ಏನಾರ ಒಂದು ಇದನ್ನ ಕೊಡುವಾಗ ಆ ಕೊಡುವ ಸಮಯದಲ್ಲಿ ವಿವಾದಕ್ಕೆ ವಿಷಯ ಬಿತ್ತು ಅಂದ್ರೆ ಈಗ ಸರಿಸಿಡ್ರವನ್ನ ಆಮೇಲೆ ನೋಡೋಣ ನಿಮ್ಮ ಮುಂದೆ ಬಾ ಅಂತಾರಲ್ರಿ. ಸರಿಸಿಟ್ರು ಅಂದ್ರೆ ಏನರ್ಥ? ಈ ಸದ್ಯ ವ್ಯವಹಾರದಿಂದ ದೂರ ಇಟ್ರು ಅಂತ. ಹಾಗೆ ವಾದ ಬಿದ್ದಾಗ ಇಲ್ಲ ಅಪರೋಕ್ಷ ಅಂತ ಹೇಳವ್ರು ಕೆಲವರು, ಪರೋಕ್ಷ ಅಂತ ಹೇಳವ್ರು ಕೆಲವರು. ಹಿಂಗ ವಾದ ಬಿದ್ದುಕೊಳ್ಳೆ ವಾದಕ್ಕೇನು ವಿಷಯ ಬರ್ತದ ಅದನ್ನ ಅಪರೋಕ್ಷಕ್ಕೆ ಗಣ ಮಾಡಾಕ ಬರೋದು ಇಲ್ಲ. ಅದನ್ನೇನ್ ಮಾಡ್ತಾರಿ? ಅದನ್ನ ಮುಂದೆ ನೋಡುವಂತ ಮತ್ತೆ ಯಾವಾಗಾರ ಕೂಡಿದಾಗ ಅದನ್ನ ವಿಚಾರ ಮಾಡೋ ಈಗ ಬ್ಯಾಡ ಈಗ ಅಂತ ಹೆಂಗೆ ಮುಗಿಸ್ತೀರಿ ಹಂಗ ಪರೋಕ್ಷದಲ್ಲಿ ಹಾಕಿಬಿಟ್ರು. ಅಂದ್ಮೇಲೆ ಪರೋಕ್ಷದಲ್ಲಿ ಗಣನ ಆಗಿರುವುದರಿಂದ ಅದ ಸಪರೇಟ್ ಬರೆದ್ರ ಅದನ್ನು ಯಾವ್ದನ್ನ ಅನುಪಲಬ್ಧಿ ಪ್ರಮಾಣವನ್ನು. ಅಭಾವ ಯಾವುದಕ್ಕೆ ವಿಷಯ? ಅನುಪಲಬ್ಧಿ ಪ್ರಮಾಣಕ್ಕೆ ವಿಷಯ. ಅಂದ್ರೆ ಇಲ್ಲೆಂಬ ಜ್ಞಾನಕ್ಕೆ ವಿಷಯ ಅದ. ಅದಕ್ಕಾಗಿ ಸಪರೇಟ್ ಬರೆದ್ರು. ಆದ್ರೆ ನೈಯಾಯಿಕರು ಆ ಅನುಪಲಬ್ಧಿಯಿಂದ ಆಗುವ ವ್ಯವಹಾರ ನಮ್ಮ ಪ್ರತ್ಯಕ್ಷ ಪ್ರಮಾಣದಿಂದ ಆಕತ್ತೆ, ಅದಕ್ಕೆ ಅದನ್ನು ಸಪರೇಟ್ ಬರಿಬೇಡ್ರಿ ಅಂತ ನಾವು ಅದಕ್ಕಾಗಿ 4 ಸ್ವೀಕಾರ ಮಾಡ್ಯಾರ. ಅವರು 4 ಪ್ರಮಾಣ ಸ್ವೀಕಾರ ಮಾಡಿದಾರ. ಹೇಗ ಅಂತ ಕೇಳಿದ್ರೆ ಸಂಬಂಧ ಹೆಂಗೆ ಹೇಳ್ತಿ ಹಂಗಾರ ಅಂತ ಕೇಳಿದ್ರು. ಇಲ್ಲ ಸಂಬಂಧ ಇದ್ದ ಐತಿ ಅಂದ. ಏನು ಸಂಬಂಧ? ಯಾವ ಅಧಿಕರಣದಲ್ಲಿ ಯಾವ ಪದಾರ್ಥದ ಅಭಾವ ಇರುವುದೋ ಆ ಅಧಿಕರಣದಲ್ಲಿ ಆ ಪದಾರ್ಥದ ಅಭಾವದ್ದೇನಿರ್ತಾ ಇದೆ? ವಿಶೇಷಣತಾ ಸಂಬಂಧದ. ಅದಕ್ಕೇನಂತ ಹೆಸರಿಟ್ಟಾರ? ವಿಶೇಷಣತಾ ಸಂಬಂಧ. ಈ ಸಂಬಂಧದಿಂದ ಅದರ ಜ್ಞಾನ ಆಕತಿ. ಅದಕ್ಕಾಗಿ ಅನುಪಲಬ್ಧಿ ಪ್ರಮಾಣ ಬರಿಬೇಡ್ರಿ ಅಂತ ನಾವು ಏನ್ ಇದು ಎಲ್ಲ ನೈಯಾಯಿಕರ ಮಾತಿನಲ್ಲಿ ಏನದಂದ್ರೆ ಪ್ರಮಾಣಬದ್ಧ ಇಲ್ಲ, ಆದ್ರೆ ವಾಕ್ಬದ್ಧ ಅದ. ಮಾತಿನ ಚಾತುರ್ಯತೆ ಅದ. ಯಾರದ್ರಿ? ನೈಯಾಯಿಕರದು. ವ್ಯವಹಾರದಲ್ಲಿ ಹಂಗಿರ್ತಾರ. ಕರೆ ಅಂದ್ರೆ ಅದ ಹೆಣ್ಮಗಳದ ಅಥವಾ ಅವಂದ ಕರೆ. ಆದ್ರೆ ಯಾರ್ದ ಕರೆ ಆಗೈತಿ? ಈಗ ಕರೆ ಯಾರ್ದಾಗ್ಯದ್ರಿ? ಬಾಯ್ಬಡಕರದ ಕರೆ ಆಗಿರ್ತಾ ಇದೆ. ಏನಂತೀರಿ ನೀವು? ಬಾಯ್ಬಡಕರ್ ಅಂದ್ರೆ ಏನ್ರಿ? ಮಾತಿನ ಚಾಳಕತನ. ಏನು ಹೋಬ ಆದವ್ರು ಮಾತಾಡಕ್ಕಿಲ್ಲ, ಹಂಗ ಆದವ್ರ ಗತೆ ಮಾತಾಡೋದ್ರಿಂದ ಏನು ಮಾತಾಡಿ ತೋರಿಸ್ತಾರಲ್ಲ ಬಹಳ ಯುಕ್ತಿ ಇರ್ತದ. ಅದಕ್ಕೆ ಯಾವ ಸಾಕ್ಷಿನೂ ಇರುವುದಿಲ್ಲ, ಪ್ರಮಾಣಬದ್ಧವಾದ ಮಾತು ಇರುವುದಿಲ್ಲ. ಬರೇ ಅವ್ರ ವಾಕ್ ಚಾತುರ್ಯ ಅವ್ರ ಏನಪ್ಪಾ ಅಂದ್ರೆ ಒಂದು ಜಾನತನ ಇರ್ತದಂಗ. ನೈಯಾಯಿಕ ಮಾತಿನಲ್ಲಿ ಜಾನತನ ಐತೆ ಹೊರತಾಗಿ ಪ್ರಮಾಣಬದ್ಧವಾದದ್ದಲ್ಲ. ಏನದ್ರಿ? ಜಾನತನದ. ಅದಕ್ಕಾಗಿ ಅವ್ರ ಮತಗಳಲ್ಲಿರುವ ಮಾತುಗಳನ್ನು ಏನ್ ಮಾಡೋ ಸ್ವೀಕಾರ ಮಾಡಬೇಕು. ಎಷ್ಟರ ಬರ್ತಲ್ಲಪ್ಪ ಅಂದ್ರೆ ಬುದ್ಧಿ ತೀಕ್ಷ್ಣತೆಗೋಸ್ಕರವಾಗಿ ಏನ್ ಮಾಡಕ ತತ್ವಾನುಸಂಧಾನದಲ್ಲಿ
ಮಾಯಾದ ಬಗ್ಗೆ ವಿಚಾರ ಮಾಡುವಾಗ ಏನದ ಅನಿರ್ವಚನೀಯ ಅಂತ ಪ್ರತಿಪಾದನೆ ಮಾಡುವಾಗ ಸದಸದ್ವಿಲಕ್ಷಣಂ ಅನಿರ್ವಚನೀಯಂ ಅಂತ ಲಕ್ಷಣ ಮಾಡಿದರು. ಏನು ಸದಸದ್ವಿಲಕ್ಷಣಂ ಅನಿರ್ವಚನೀಯಂ. ಸತ್ತಕ್ಕೆ ವಿಲಕ್ಷಣ ಅಂತಂದ್ರೆ ಮುಗಿದ ಹೊತ್ತು ಕೆಲಸ. ಅಸತ್ ವಿಲಕ್ಷಣ ಹೇಳೋ ಅವಶ್ಯಕತೆನೇ ಇಲ್ಲ. ಏನು ಹೇಳೋ ಅವಶ್ಯಕತೆ ಇಲ್ಲ, ಅಸತ್ ವಿಲಕ್ಷಣ ಹೇಳೋ ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅಂತ ಕೇಳಿದ್ರೆ ಈ ತೋರಾಣು ತೋರಿಕೆ ಜಗತ್ತು ಬ್ರಹ್ಮಜ್ಞಾನದಿಂದ ಬಾಧಿಸ್ಕೊಂಡು ಹೋಗ್ತದ. ಅದಕ್ಕೆ ಅನಿರ್ವಚನೆ ಅಂದ್ರೆ ಮುಗಿದ ಹೊತ್ತಲ್ಲ. ಎದರಿಂದ ಬಾಧಿಸ್ಕೊಂಡು ಹೋಗ್ತಾ ಇದೆ? ಬ್ರಹ್ಮಜ್ಞಾನದಿಂದ ಬಾಧಿಸ್ಕೊಂಡು ಹೋದ. ತೋರ್ದಾಗ ಹೇಳ್ಬೇಕಾಗಿದೆ, ತೋರ್ಲಾರ್ದು ತೋರ್ದಾಗ ಬಾಧಿಸ್ಕೊಂಡು ಹೋಗೋದು ಅಂತ ಹೇಳ್ಬೇಕಾಗ್ಯದ. ಮತ್ತು ಅಸತ್ ವಿಲಕ್ಷಣನು ಅವಶ್ಯಕತೆ ಏನದ? ತೋರ್ತದಂತ ಹೇಳೋ ಅವಶ್ಯಕತೆ ಏನದ? ಸುಳ್ಳಂತ ಸಿದ್ಧ ಮಾಡ್ಬೇಕಾರ ಈಗ ಇದು ಕರೆ ಅಂತ ಯಾರು ತೋರಿಸಿದ್ದಕ್ಕೆ ಸುಳ್ಳು ಅಂತ ಹೇಳೋದದನೋ ಇಲ್ಲೋ? ಇದು ಸುಳ್ಳು ಅಂತ ಅನ್ಬೇಕಾಗಿತ್ತು ಅಂದ್ರೆ ಯಾರು ಅದಕ್ಕೆ ಕರೆ ಅಂದಾಗ ಇದು ಸುಳ್ಳು ಅಂತ ಬಾಧಿಸಕ್ ಬರ್ತದ. ಎದರಿಂದ ಬಾಧಿಸ್ತೇವಿ? ಬ್ರಹ್ಮಜ್ಞಾನದಿಂದ ಬಾಧಿಸ್ಕೊಂಡು ಬಾಧಿಸ್ಕೊಂಡು ಹೋದ ಮೇಲೆ ಸುಳ್ಳು ಅಂತ ಸಿದ್ಧ ಆಯ್ತು. ಸುಳ್ಳು ಇದ್ದದಕ್ಕೆ ಮತ್ತೆ ಅಸತ್ ವಿಲಕ್ಷಣ ಅವಶ್ಯಕತೆ ಅದನು? ತೋರ್ತದನು ಅವಶ್ಯಕತೆ ಅದನು? ಇಲ್ಲ. ಮತ್ತೆ ಇಲ್ಲ ಅಂದ್ಮೇಲೆ ಸದ್ವಿಲಕ್ಷಣಂ ಅನಿರ್ವಚನ ಅಂದ್ರೆ ಮುಗೀತು. ಮತ್ತೆ ಅಸದ್ವಿಲಕ್ಷಣ ಪದ ಯಾಕೆ ಇಡ್ತೀರಿ ಅಂತ ಕೇಳಿದ್ರು. ಅವಾಗ ಗುರುಗಳು ಸರಳ ಉತ್ತರ ಕೊಟ್ಟಿದಾರ. ಶಿಷ್ಯಕ್ಕೆ ಬುದ್ಧಿ ವೃದ್ಧಿ ವಾಸ್ತೆ, ಶಿಷ್ಯನ ಬುದ್ಧಿ ವೃದ್ಧಿಗೋಸ್ಕರವಾಗಿ ಅಸದ್ವಿಲಕ್ಷಣ ಅಂತ ಹೇಳ್ಯದ ಅಂತ. ಯಾಕೆ ಹೆಂಗೆ ಹೇಳಿದ್ರಿ ಅಂದ್ರೆ ಶಿಷ್ಯನ ಬುದ್ಧಿಯನ್ನ ಏನ್ ಮಾಡ್ಬೇಕು? ಮಂಡ ಮಾಡೋ ಸಲುವಾಗಿ ಅಲ್ಲ, ವೃದ್ಧಿ ವಾಸ್ತೆ ಅಂದ್ರೆ ಅವನ ಮನಸ್ಸು ವೃದ್ಧಿ ಆಗೋದು ಸೂಕ್ಷ್ಮ ಆಗ್ಬೇಕು. ಯಾಕಂದ್ರೆ ಸೂಕ್ಷ್ಮವಾದ ಮತಿಗೆ ಏನು ಗೋಚರ ಆಕತ್ರಿ? ಸೂಕ್ಷ್ಮವಾದ ಬ್ರಹ್ಮ ಗೋಚರ ಆಕತಿ. ಒನಕಿ ತುದಿ ಬುದ್ಧಿಗೆ ಏನಾಗೋದಿಲ್ಲ ಅಂತ ಕೇಳಿದ್ರೆ ಅಂದ್ರೆ ಸ್ಥೂಲ ಬುದ್ಧಿಗೆ ಗೋಚರ ಆಗೋದಿಲ್ಲ. ಸ್ಥೂಲ ಬುದ್ಧಿ ಅಂದ್ರೆ ವಿಷಯಾಕಾರ ಬುದ್ಧಿ. ವಿಷಯಾಕಾರ ಬುದ್ಧಿ ಹೆಂಗಿರ್ತದ? ಸ್ಥೂಲ ಇರ್ತದ. ಬ್ರಹ್ಮ ಹೆಂಗದನ? ಸೂಕ್ಷ್ಮದನ. ವಿಷಯಾಕಾರವುಳ್ಳ ಬ್ರಹ್ಮ ವೃತ್ತಿಗೆ ಬುದ್ಧಿಗೆ ಬ್ರಹ್ಮ ಗೋಚರವಾಗುವುದಿಲ್ಲ. ಅದಕ್ಕೆ ಬುದ್ಧಿ ಏನ್ ಮಾಡಬೇಕು? ತೀಕ್ಷಣ ಮಾಡಬೇಕು. ಇದನ್ನ ವರಿಗೆ ಹೆಚ್ಚಿ ತಿಕ್ಕಿ ಏನಪ್ಪಾ ಅಂದ್ರೆ ನೋಡ್ಬೇಕಾಗಿತ್ತು ಅಂದ್ರೆ, ಅಥವಾ ಸಾನಿ ಕಲ್ಲಿಗೆ ಹಚ್ಚಿ ಏನಪ್ಪಾ ಅಂದ್ರೆ ಇದನ್ನು ಸೂಕ್ಷ್ಮ ಮಾಡ್ಬೇಕಂದ್ರ ಯಾರ ಮಾತು ಸಾನಿ ಕಲ್ಲಿಲ್ಲಿ? ನಯಾಯಕರು ಮೊದಲು ಮಾಡ್ಕೊಂಡು ಅವ್ರ ಮಾತೇನ ಸಾನ್ಯ ಕಲ್ಲಿದ್ದಂಗ. ಆ ಕಲ್ಲಿಗೆ ನಮ್ಮ ಬುದ್ಧಿ ರೂಪಕ್ಕ ಏನಪ್ಪ ಕತ್ಯಾರನ್ರಿ, ಕುಡ್ಗೋಲರನ್ರಿ, ಕೊಡ್ಲಾರನ್ರಿ ಹಚ್ಚಿ ತಿಕ್ಕಿ 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 ಏನಕತಿ? ಸೂಕ್ಷ್ಮ ಆಕತಿ. ಅವಾಗ ಏನಪ್ಪಾ ಅಂದ್ರೆ ಹೆಂಗ ಗಿಡ ಕಡಕ್ ಸಾಧನ ಆಗ್ತದಂತೇವಿ, ಹಂಗ ಅಜ್ಞಾನ ರೂಪ ಗಿಡ ಕಡಕ್ ಏನಕತಿದು? ಸಾಧನ ಆಕತಿ. ಗಿಡ ಬಿತ್ತು ಅಂದ್ರೆ ಮುಂದೆ ಆ ಗಿಡದ ನೆಳಿಗೆ ಬೆಳೆಯೋದೆಲ್ಲ ಏನಪ್ಪಾ ಅಂದ್ರೆ ಮೊದಲಿನ ತೊಂದ್ರೆ ಹೋಗತ್ತೆ, ಆರಾಮ್ ಅನಿಸ್ತಾ ಇದೆ ಹೊಲದೊಳಗದಲ್ರಿ. ಹಾಗೆ ಯಥಾರ್ಥವಾದ ಬ್ರಹ್ಮ ಸ್ವರೂಪದ ಸಾಕ್ಷಾತ್ಕಾರ ಆಗ್ತಾ ಇದೆ, ಅವಾಗ ಆನಂದವಾಗ್ತಾ ಇದೆ. ಅದಕ್ಕಾಗಿ ಏನು ಮಾಡಿದಾರಪ್ಪ ಅಂತ ಕೇರೆ ನೈಯಾಯಿಕರ ಮತವನ್ನು ಅನುಸರಿಸಿ ಪ್ರತಿಪಾದನೆ ಮಾಡೋ ಅವಶ್ಯಕತೆ ಏನು ಬಿದ್ದದ ಅಂದ್ರೆ, ಆ ನೈಯಾಯಿಕರು ಬಂದು ವೇದಾಂತದ ಅನುಕರಣೆ ಮಾಡೋರಿಗೆ ಬಂದು ಈ ಇಂಥ ಪ್ರಶ್ನೆ ತಂದು ಅಡಗಾಲ ಬಡದ್ರು ಅಂದ್ರೆ ನಮ್ಮ ಬುದ್ಧಿ ಕುಂಠಿತ ಆಕತೆ. ನಮ್ಮ ಬುದ್ಧಿ ಏನಾಕತ್ರಿ? ಕುಂಠಿತ ಆಯ್ತು. ಕುಂಠಿತ ಆಯ್ತು ಅಂದ್ರೆ ಹೌದಲ್ಲ ಇವ್ರದ ಬರೋಬ್ಬರಿ ಐತಿ, ಮತ್ತೆ ಖರೆ ಅದ ಈಗ ಅವ್ರು ಹೇಳೋದು, ಮತ್ತೆ ಅದಕ್ಕೆ ಹೆಂಗ ಖರೆ ಅನ್ನೋದು ಇದೆ ಬರೋಬ್ಬರಿ ಅಂತ ಅನಿಸ್ತದ. ಇದ ಬರೋಬ್ಬರಿ ಅಂದ ಪಾಸಿ ಬಿದ್ವಿ, ಮುಗಿದ ಹೋಯ್ತು. ಅದಕ್ಕೆ ಈ ಪಾಸಿ ಒಳಗೆ ಬೀಳಲಾರ್ದಂಗ ಅವ್ರ ಮಾತಿನಿಂದಲೇ ಅವ್ರ ಮಾತಿನ ಒಂದು ಚಾಣಾಕ್ಷತೆಯಿಂದ ಏನು ಮಾಡೋದು ಅಂದ್ರೆ ಖಂಡನ ಮಾಡಿ ಅಂದ್ರೆ ಅದು ಸುಳ್ಳು ಅಂತ ಸಿದ್ಧ ಮಾಡಿ ಬ್ರಹ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಏನದ? ವೇದಾಂತ ಮತದಲ್ಲಿ ಅದ. ಅದಕ್ಕಾಗಿ ಪ್ರತ್ಯಕ್ಷ ಆಗ್ಬೇಕಾಗಿತ್ತಂದ್ರೆ ಹಿಂಗಿದ್ರೆ ಸಾಧ್ಯದ ಅಂತ ಏನು ಹೇಳಿದಾರ. ಅದ್ರ ಬಗ್ಗೆ ಬಹಳ ವಿಚಾರ ಅದ. ಇರಲಿ ಅಂತೂ ನೀನು ಪ್ರತ್ಯಕ್ಷಕ ವಿಷಯವಾದವ್ರು ಯಾರಪ್ಪ? ಈಗ ನೀನೇ ಉಪಾಧಿ ಮೂಲಕವಾಗಿ ಏನು ತೋರ್ದದ ಪ್ರಮಾತೃ ರೂಪದಿಂದ, ಪ್ರಮಾಣ ರೂಪದಿಂದ, ವಿಷಯ ರೂಪದಿಂದ ತೋರಿದವ್ರು ಯಾರು? ನೀನೇ. ನಿನಗೆ ವಿಷಯ ಪ್ರತ್ಯಕ್ಷ ಆಗ್ಯೋ ಮತ್ತೆ ಯಾರ್ಯಾರು? ನೀನೇ ಪ್ರತ್ಯಕ್ಷ ಅದಿ. ವಾಸ್ತವತ ವಿಚಾರ ಮಾಡಿ ನಾವು ಕಣ್ಣಿಗೆ ಕಾಣೋದನ್ನೋದು ಅಲ್ಲ ಕರೆ. ಆದರೂ ವ್ಯವಹಾರ ದಶದಲ್ಲಿ ಯಾವಾಗಲೂ ಪ್ರತ್ಯಕ್ಷವಾಗುವುದು ಚೇತನವೇ ವಿನಃ ಅನಾತ್ಮ ಪ್ರತ್ಯಕ್ಷ ಆಗುವುದು ಇಲ್ಲ. ಆದ್ರೆ ತಿಳಿಸು ಪೂರ್ತಕ್ಕಾಗಿ ಏನಪ್ಪಾ ಅಂದ್ರೆ ವಿಷಯ ಪ್ರತ್ಯಕ್ಷ ಅಂತ ಹೇಳ್ತೇವೆ, ಘಟ ಪ್ರತ್ಯಕ್ಷ ಅಂತ ಹೇಳ್ತೇವೆ. ಘಟ ಪ್ರತ್ಯಕ್ಷ ಆಗುದಿಲ್ಲ. ಘಟ ಉಪಯುಕ್ತ ಚೇತನದ ಅಥವಾ ವೃತ್ತಿ ಉಪಯುಕ್ತ ಚೇತನದ ಪ್ರತ್ಯಕ್ಷ ಆಗ್ತಾ ಇದೆ. ಆದ್ದರಿಂದ ನಿನ್ನ ಸ್ವರೂಪಭೂತವಾದ ಚೈತನ್ಯವೇ ಪ್ರತ್ಯಕ್ಷ ಎಂಬ ನಾಮವನ್ನು ಪಡೆಯಿತು. ನಿನ್ನ ಸ್ವರೂಪಭೂತವಾದ ಚೈತನ್ಯ ಏನಂತ ಹೆಸರು ಪಡೀತು? ಪ್ರತ್ಯಕ್ಷ ಅಂತ ಹೇಳಿಸ್ಕೊಂತೊಮ್ಮೆ. ಇದರಂತೆ
ನಿನ್ನ ಸ್ವರೂಪಭೂತವಾದ ಚಿದ್ರೂಪ ನೇತ್ರೇಂದ್ರಿಯದಿಂದ ಪಕ್ಷರೂಪ ಪರ್ವತದಲ್ಲಿ ಹೊರಡುತ್ತಿರುವಂಥ ಹೇತುವಾದ ಧೂಮವನ್ನು ಗುರುತಿಟ್ಟು ಆ ಪರ್ವತದಲ್ಲಿ ಸಾಧ್ಯವಾದ ಅಗ್ನಿ ಇರುತ್ತದೆಂದು ಮನೋಪಾದಿಯಿಂದ ಅನುಮಾನ ಮಾಡುತ್ತದೆ. ಇನ್ನು ಅನುಮಾನ ಪ್ರಮಾಣ ಮಾಡಿ ಯಾರ್ಯಾರು ನೀನೇ ಇದೆ ಅಂತ ಹೇಳೋ ಸಲುವಾಗಿ ಏನಂತ ಇದ್ದಾರೆ ಅವರಿಗೆ, ನಿನ್ನ ಸ್ವರೂಪಭೂತವಾದ ಚಿದ್ರೂಪವು. ಚಿದ್ರೂಪ ಯಾರ ಸ್ವರೂಪದ? ನಿನ್ನ ಸ್ವರೂಪಭೂತ ಅಂದ್ರೆ ನಿನ್ನ ಸ್ವರೂಪವೇ ಅದವ, ನಿನಕ್ಕಿಂತಲೂ ಬೇರೆ ಅದನು. ನಿನ್ನ ಸ್ವರೂಪಭೂತ ಅಂದ್ರೆ ನೀನೇ ಸ್ವರೂಪ ಅಂದ್ರೆ ನೀನೇ ಅದು ನೀನೇ ಇದ್ದಂಥ ಯಾವ ಚಿದ್ರೂಪ ರೂಪ ಚೇತನ ನೇತ್ರೇಂದ್ರಿಯದಿಂದ, ಇದು ದೃಷ್ಟಾಂತ ಸ್ವರೂಪೀಗ. ನೇತ್ರೇಂದ್ರಿಯದಿಂದ ಚೇತನ ಪ್ರತ್ಯಕ್ಷ ಅಲ್ಲ, ದೃಷ್ಟಾಂತ ಹೇಳ್ತಾರೆ. ಏನು? ಪಕ್ಷರೂಪ ಪರ್ವತದಲ್ಲಿ. ಯಾವುದು ಪರ್ವತ? ಪರ್ವತ ಏನದ ಈಗ? ಪಕ್ಷದ. ಪಕ್ಷರೂಪ ಪರ್ವತದಲ್ಲಿ ಹೊರಡುತ್ತಿರುವಂಥ ಹೇತುವಾದ ಧೂಮವನ್ನು, ಅಲ್ಲಿ ಹೊಗೆ ಹೊಂಟದ ಮ್ಯಾಲಕ್ಕೇನಾಗಿದ್ರೆ ಹೊಗೆ ಹೊಂಟದ ಧೂಮವನ್ನು ಗುರುತಿಸಿ ಅಂದ್ರೆ ಗುರುತಿಟ್ಟು ಅದನ್ನು ನೋಡಿ ಏನಂತೀವಿ, ಆ ಪರ್ವತದಲ್ಲಿ. ಯಾವ ಪರ್ವತದಲ್ಲಿ? ಅದನ್ನು ಬಿಡಬಾರ್ದ್ರಿ. ಯಾವ ಪರ್ವತದಲ್ಲಿ? ಪಕ್ಷರೂಪ ಪರ್ವತದಲ್ಲಿ. ಏನದಪ್ಪ ಅಂತ ಕೇರೆ, ಹೇತುವಾದ ಧೂಮವನ್ನು ಗುರುತಿಟ್ಟು ಆ ಪರ್ವತದಲ್ಲಿ ಸಾಧ್ಯವಾದ ಅಗ್ನಿ ಇರುತ್ತದೆ ಎಂದು. ಏನಂತೀರಿ ನೀವಲ್ಲೇ? ಅಗ್ನಿ ಇರುತ್ತದೆ ಎಂದು. ಅಗ್ನಿ ಏನಾಯ್ತು ಈಗ? ಸಾಧ್ಯ. ಶಬ್ದ ನೆನಪಿಡ್ರೆ, ಪರ್ವತ ಏನಾಯ್ತು? ಪಕ್ಷ ಆಯ್ತು. ಧೂಮ ಏನಾಯ್ತು? ಹೇತು ಆಯ್ತು. ಅಗ್ನಿ ಏನಾಯ್ತು? ಸಾಧ್ಯವಾಯಿತು. ಮನೋಪಾದಿಯಿಂದ ಅನುಮಾನ ಮಾಡುತ್ತದೆ. ಈಗ ನೇತ್ರೇಂದ್ರಿಯ ಮೂಲಕವಾಗಿ ಅಗ್ನಿಯ ಅನುಮಾನ ಆಗ್ಯದೋ ಏನು ಪ್ರತ್ಯಕ್ಷದೋ? ಅನುಮಾನ ಆಗಿದೆ. ಎದರ ಮೇಲಿಂದ? ಹೊಗೆಯ ಜ್ಞಾನದ ಮೇಲಿಂದ ಅಗ್ನಿಯ ಜ್ಞಾನ ಆಗಿದಿಲ್ಲ. ನೇತ್ರೇಂದ್ರಿಯದಿಂದ ಮತ್ತೆ ಅದರಿಂದರೋ? ನೇತ್ರೇಂದ್ರಿಯದಿಂದನ. ಏನ್ ನೋಡಿ ಹೇಳ್ತದೆ ಅದು ಅಗ್ನಿ ಅದ ಅಂತ ತಿಳ್ಕೊಂಡು ನೀ ಹೇಳ್ಬೇಕಾದ್ರೆ ನೇತ್ರ ನೋಡಿದಾಗ ನೇತ್ರ ನೋಡ್ಲಾರ್ದನೋ? ನೇತ್ರ ಕನಸರಿಸಿ. ಈಗ ನೇತ್ರ ಅಗ್ನಿಯನ್ನು ಸಾಕ್ಷಾತ್ ನೋಡಿದನು? ಸಾಕ್ಷಾತ್ ನೋಡಿಲ್ಲ ಅಂದಮೇಲೆ ಜ್ಞಾನರ ಆಗ್ಯದ. ಬೆಂಕಿ ಅದ ನೋಡಲ್ಲಿ, ಅದ ನೋಡು ಅಂತ ಹೇಳ್ಬೇಕಾರೆ ನೋಡಿದ್ರೆ ಹೇಳಕ್ ಬರ್ತದ. ನೋಡಿದ್ರೆ ಹೇಳ್ತಾನಂದ್ರ ಪ್ರತ್ಯಕ್ಷ ಇಂದ್ರಿಯಕ್ಕೆ ಅದಕ್ಕೆ ಸಂಯೋಗ ಐತನು? ಇಲ್ಲ. ಮತ್ತ ಐತಂತ ಹೇಳಿಲ್ಲನು? ಅದ ಏನು ಕಂಡು? ಹೊಗೆಯನ್ನು ಕಂಡು ಹೊಗೆಯ ಮೇಲಿಂದ ಅದರದ್ದು ಏನ್ ಮಾಡಿತು? ಅನುಮಾನ ಮಾಡ್ಯದು. ಏನು ಪ್ರತ್ಯಕ್ಷ ಕಂಡದು? ಅನುಮಾನ ಮಾಡಿತು. ಈಗೇನಾಯ್ತು ಅಂದ್ರೆ ಅನುಮಾನ ಮಾಡುತ್ತದೆ. ಆದ್ದರಿಂದ ಅನುಮಾನ ಎಂಬ ಹೆಸರನ್ನು ಪಡೆಯಿತು. ಏನ್ರಿ? ಈಗ ಅನುಮಾನ ಪ್ರಮಾಣ ಅಂತ ಹೇಳಿಸ್ಕೊಂತು. ಯಾವುದು? ನೇತ್ರವೇ ಮೊದಲ ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳಿಸ್ಕೊಂತು. ಈಗ ಅನುಮಾನ ಪ್ರಮಾಣ ಅಂತ ಹೇಳಿಸ್ಕೊಂತು. ಇಲ್ಲಿ ಪರ್ವತವೋ ವನ್ಯಮಾನ ಅನ್ನುವಲ್ಲಿ ಪರ್ವತವೇ ಪಕ್ಷ, ವನ್ಯೇ ಸಾಧ್ಯ, ಆಮೇಲೆ ಧೂಮವೇ ಹೇತು. ಅದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ಅಡಿಗೆ ಮನೆ ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ ಎಷ್ಟು ಬೇಕಾಯ್ತು ಅಷ್ಟು ತಗೊಂಡು. ಪರ್ವತ ಪಕ್ಷ. ಪರ್ವತ ಏನಾಗಿದೆ? ಪಕ್ಷ. ಪಕ್ಷ ಅಂದ್ರೆ ಪಕ್ಷ ಅಂದ್ರೆ ಓರಿ ಅದು ಇದು ಆಯ್ತು. ನಮ್ಮ ವ್ಯವಹಾರದಾಗ ಆಯ್ತು. ಇನ್ನೊಂದು ಕಡೆ ರೆಕ್ಕೆ ಅಂತ ಕತೆ. ಹಕ್ಕಿಗಳ ಪಕ್ಕ ಅಂತಲ್ಲ, ಪಕ್ಷ ಅಂತಾರ ಅವಕ್ಕೂ ರೆಕ್ಕೆ ಅಂತಾರ. ಈಗ ಅದು ಅವ್ರ ಪಕ್ಷ, ಇದು ನಮ್ಮ ಪಕ್ಷ. ಈ ಪಕ್ಷ ಬೇರೆ, ಈ ಪಕ್ಷ ಬೇರೆ. ಈ ಪಕ್ಷ ಯಾವುದು ಅಂತ ಕೇಳಿದ್ರೆ ಸಂದಿಗ್ಧೋ ಸಾಧ್ಯವಾನ್ ಪಕ್ಷ. ಪಕ್ಷದ ಲಕ್ಷಣ ಇದು. ಸಂದಿಗ್ಧೋ ಸಾಧ್ಯವಾನ್ ಪಕ್ಷ. ಒಂದು 5-10 ನಿಮಿಷ ಹಚ್ಕೊಂಬತ್ತೆ ಆಗೋದಕ್ಕೆ ಮುಗಿಸ್ಬಿಡ್ತೇನೆ. ಮುಗಿತೈತಲ್ಲ ಗೊತ್ತಿಲ್ಲ. ಏನ್ ಸಂದಿಗ್ಧೋ ಸಾಧ್ಯವಾನ್, ಎಲ್ಲಿ ಸಾಧ್ಯದ ಸಂಶಯವು ಉಂಟಾಗುವುದೋ ಅದಕ್ಕೇನಂತಾರ? ಪಕ್ಷ. ಸಾಧ್ಯ ಅಂದ್ರೆ ಬೆಂಕಿ. ಅನುಮಿತಿ ಜ್ಞಾನಕ ಜೋ ವಿಷಯ ಹೋವೆ ಸೊ ಸಾಧ್ಯಕ್ಕೆ. ಸಾಧ್ಯ ಅಂತ ಯಾಕೆ ಹೆಸರು ಬಂತು ಬೆಂಕಿಗೆ? ಅನುಮಿತಿ ಜ್ಞಾನಕ್ಕೆ ಯಾವುದು ವಿಷಯವಾಗುತ್ತದೆಯೋ ಅದು ಸಾಧ್ಯ. ಅನುಮಿತಿ ಜ್ಞಾನ ಯಾವುದು? ಬೆಂಕಿ ಜ್ಞಾನ. ಬೆಂಕಿ ಜ್ಞಾನಕ್ಕೆ ಏನು ಹೆಸರು ಬಂತು? ಅನುಮಿತಿ ಜ್ಞಾನ ಅಂತಾರ. ಅನುಮಿತಿ ಜ್ಞಾನ ರೂಪವಾದ ಬೆಂಕಿ ಜ್ಞಾನಕ್ಕೆ ಬೆಂಕಿನ ವಿಷಯನ ಮತ್ತೊಂದು ವಿಷಯ ಆಕತ್ತೋ. ಮತ್ತ ಬೆಂಕಿ ಜ್ಞಾನಕ್ಕೆ ಅನುಮಿತಿ ಜ್ಞಾನ ಅಂತ ಯಾಕಂತೀರಿ ಅಂತ ಕೇಳಿದ್ರೆ,
ಲಿಂಗ ಜ್ಞಾನ ಜನ್ಯ ಜೋ ಜ್ಞಾನ ಹೋವೇಸೋ ಅನುಮಿತಿಕೆಯೇ. ಅದಕ್ಕೆ ಹೆಸರು ಯಾಕೆ ಹಂಗೆ ಬಿತ್ತು ಅಂದ್ರೆ ಲಿಂಗದ ಜ್ಞಾನದಿಂದ ಜನ್ಯವಾದ ಜ್ಞಾನ ಅದು. ಯಾವುದು? ಬೆಂಕಿಯ ಜ್ಞಾನ. ಏನು ಅನುಮಿತಿ ಜ್ಞಾನ ಅಂತೇವಲ್ಲ ಅದು ಲಿಂಗದ ಜ್ಞಾನದಿಂದ ಉಂಟಾಗ್ಯದ. ಯಾವ ಲಿಂಗ ಅಂದ್ರೆ ಯಾವ್ದಂಗಾರ? ಹೊಗಿ. ಹೊಗಿಗೆ ಯಾಕೆ ಲಿಂಗ ಅಂತೀರಿ ಅಂದ್ರೆ ಜಾಕೆ ಜ್ಞಾನ ಸೆ ಸಾಧ್ಯಕ ಇದು अनुमिति ज्ञान का जो जाके ज्ञान से अनुमिति ज्ञान होवे है सो लिंग कहे. जाके ज्ञान से अनुमिति का ज्ञान होवे सो लिंग कहे. जाके ज्ञान से नाम ಧೂಮ ಜ್ಞಾನ ಸೆ. ಜಾಕೆ ಜ್ಞಾನ ಅಂದ್ರೇನ್ರಿ? ಯಾವುದರ ಜ್ಞಾನ? ಯಾವುದರ ಜ್ಞಾನ? ಹೊಗೆಯ ಜ್ಞಾನ. ಹೊಗೆಯ ಜ್ಞಾನದಿಂದ ಅನುಮಿತಿ ಜ್ಞಾನ ಆಗ್ಯದಲ್ಲ, ಅದಕ್ಕಾಗಿ ಹೊಗೆ ಜ್ಞಾನಕ್ಕೆ ಏನಂತಾರ? ಹೊಗೆಗೆ ಲಿಂಗ ಅಂತಾರ, ಚಿಹ್ನೆ ಅಂತಾರ, ಅಥವಾ ಗುರುತು ಅಂತಾರ. ಏನ್ ಅದಕ್ಕೆ ಲಿಂಗ ಅಂತ ಕರೆದ್ರು. ಈಗ ಈ ಸಾಧ್ಯ ಏನದ ಬೆಂಕಿ ಅನುಮಿತಿ ಜ್ಞಾನಕ್ಕೆ ವಿಷಯವಾಗಿರೋ ಸಾಧ್ಯ ಅಂದೇವಲ್ಲ, ಸಿದ್ಧ ಮಾಡೋದು ಏನೀಗ ನಾವಲ್ಲಿ? ಬೆಂಕಿ ಸಿದ್ಧ ಮಾಡೋದದನೋ ಇಲ್ಲ ಅಂತ ಹೇಳೋದದನೋ? ಸಿದ್ಧ ಮಾಡೋದದ. ಆ ಸಿದ್ಧ ಬೆಂಕಿ ಸಿದ್ಧ ಅದ ಏನು ಸಿದ್ಧಿಲ್ಲೋ? ಸಿದ್ಧ ಅದ ಕರೆ, ಆರು ಸಂಶಯ ಬಂದದ. ಏನಂತಾನೊಬ್ಬ ಅದ ಅಂತಾನ, ಒಬ್ಬ ಇಲ್ಲ ಅಂತಾನ. ಅದ ಅನ್ನವ್ರು ಯಾರು, ಇಲ್ಲ ಅನ್ನವ್ರು ಯಾರು ಅಂತ ಕೇಳಿದ್ರೆ ಬೆಂಕಿ ಇದ್ದರೆ ಹೊಗಿ ಮೇಲಕ್ಕೆ ಹೋಗುತ್ತ ಅನ್ನುವ ತಿಳುವಳಿಕೆ ಇದ್ದಾವೇನಂತಾನ, ಬೆಂಕಿ ಅದ ಅಂತಾನ. ಯಾವನಿಗೆ ಬೆಂಕಿ ಇತ್ತಂದ್ರ ಹೊಗಿ ಮ್ಯಾಲ ಹೊಕ್ಕತ್ತೆ ಅನ್ನೋ ಜ್ಞಾನ ಇರುದಿಲ್ಲ, ಅವಂಗ ಏನಾಗುದಿಲ್ಲ ಅಂತ ಕೇಳಿದ್ರೆ ಹೊಗಿ ಅವನ ಕಣ್ಣಿಗೆ ಕಂಡ್ರು ಕೂಡ ಅವ ಬೆಂಕಿ ಇಲ್ಲ ಅಂತಾನ. ಎಲ್ಲಿ ಪರ್ವತ, ಎಲ್ಲಿ ನಾವು ಏನು ಏನಾರು ಹೇಳ್ತೇವಲ್ಲ, ಯಾರಾದ್ರೂ ಹುಚ್ಚೂರ್ ಮುಂದೆ ಹೇಳಿ ನನ್ನ ಮುಂದೆ ಹೇಳ್ಬೇಡ ಅಂತಾನ. ಇಲ್ಲೋ ನಿನ್ನ ಬೆಂಕಿ ಅದ ಅಂತ ಇವ ಅಂತಾನ. ಅದ ಅಂದ್ಕೊಳ್ಳಿ ಏನಾಯ್ತು ಅಂದ್ರೆ ಹೇಳ್ತಾನಂದ್ರೆ ಮತ್ತೆ ನೋಡು ನೀ ಎದ್ರ ಮೇಲಿಂದ ಹೇಳ್ತಾನವ. ಎದ್ರ ಮೇಲಿಂದ ಹೇಳ್ತೇವಪ್ಪ? ಅಲ್ಲಿ ಹೊಗೆ ಐತಿಲ್ಲೋ, ಹೊಗೆ ಅದ ಇದ್ರೆ ಏನಾಯ್ತು ಅಂದವ. ಹೊಗೆ ಐತೆ ಅಂದ್ರೆ ಬೆಂಕಿ ಇರಲೇಬೇಕು ಅಂತ ಹೇಳಿದ್ರು. ಅದ ಹೆಂಗೆ ಹೇಳ್ತೀನಿ? ಹೊಗೆ ಇದ್ರೆ ಬೆಂಕಿ ಇರೋದ? ಬೆಂಕಿ ಇತ್ತು ಅಂದ್ರೆ ಹೊಗೆ ಯಾವಾಗಲೂ ಹೆಂಗೆ ಹೋಗತ್ತೆ? ಮೇಲ್ಮುಖವಾಗ್ತಾ ಇದೆ. ನೀವು ಬೇಕಾದಂಗೆ ಅದನ್ನ ಬಾಗಿಸ್ ತೆಳಗೆ ಹಿಡ್ರಿ ನೀವು, ಮತ್ತು ಏನು ಮಾಡ್ತದ್ರಿ? ಮ್ಯಾಲ್ಕ್ ಹೋಗ್ತದ. ಉದಿನ ಕಡ್ಡಿ ಹಚ್ಚುವಾಗ ಹಿಂಗೆ ಸೀದಾ ಹಿಡೋದು ಹಚ್ತಿರ್ತೇವೆ. ಆದ್ರೆ ಅವು ಇನ್ನೊಂದು ದೌಡ್ ಹತ್ಕೊಳ್ಳಿ ಅಂತ ತಿಳ್ಕೊಂಡು ಏನು ಮಾಡ್ತೇವೆ? ಉದಿನ ಕಡ್ಡಿ ಕೆಳಮುಖ ಮಾಡ್ತೇವೆ. ಉದಿನ ಕಡ್ಡಿ ಏನು ಮಾಡ್ತೇವೆ? ಕೆಳಮುಖ ಮಾಡ್ತೇವೆ. ಅವಕ್ಕೆ ಹತ್ತಿದ ಪ್ರಕಾಶ ದೀಪ ಬೆಂಕಿ ಕೆಳಮುಖ ಹೋಗತ್ತೇನ್ರಿ? ಏನ ಮಾಡ್ತಾರೆ? ಮೇಲೆ ಅಂದ್ರೆ ಊರ್ದು ಮುಖ ಆಗ್ತಾ ಇದೆ. ಅವಾಗ ಅಂದ್ರೆ ಉದಿನ ಕಡ್ಡಿ ಹೆಚ್ಚು ಸುಡ್ಲಿ ಒಂದಿಟ್ಟು ಅಂದ್ರೆ ಆರಬಾರ್ದು ಅಂತ ಹೇಳುದು. ಅಂದ್ರೆ ಅನುಭವ ಏನಂದ್ರೆ ಬೆಂಕಿಯ ಸ್ವಭಾವ ಏನಪ್ಪಾ ಅಂದ್ರೆ ಯಾವತ್ತೂ ಮೇಲ್ಮುಖವಾಗಿರೋದು. ಮತ್ತು ಅದರಲ್ಲಿದ್ದ ಹೊಗೆಯು ಮೇಲ್ಮುಖನವಾಗಿ ಹೋಗ್ತದೆ ಇಲ್ಲೋ? ಅಡಿಗೆ ಮನೆಯೊಳಗೆ ಅನುಭವ. ನಾವು ಒಲೆಯಾಗ ಬೆಂಕಿ ಹಾಕಿರ್ತೇವೆ, ಹೊಗೆ ಹೋಗಾಕ ಜಾಗ ಅಲ್ಲೇ ಒಲೆ ಹಿಂದೆ ಪೈಪ್ ಹಾಕಿ ಕೊಡ್ತೇವನು? ಇಲ್ಲ, ಪೈಪ್ ಮ್ಯಾಲ ಕೊಡ್ತೇವೆ. ಯಾಕ? ಅದರ ಸ್ವಭಾವ ಏನದ? ಮೇಲೆ ಹೋಗುತ್ತದೆ. ಹಂಗಾರೆ ಹೊಗೆಯನ್ನು ನೋಡಿ ಒಲಿ ಪುಟು ಮಾಡ್ಯಾರ ಅನ್ನೋದು ಗುರುತಾ ಹಿಡಿತೇವೆ. ನಾ ಎಷ್ಟೋ ಸಲ ಹೇಳಿದ್ದೇನೆ. ಏನಪ್ಪಾ ಅಂತ ಕೇಳಿದ್ರೆ ಮನೆಯೊಳಗೆ ಈಗಿನ ವ್ಯವಸ್ಥೆಗೆ ಅನುಸರಿಸಿ, ಮೊದಲಿಂದಲ್ಲ. ಮೊದಲಿಂದ ಏನಪ್ಪಾ ಅಂದ್ರೆ ಗದ 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 ನಡಿಗೆ ಸಾಯ್ತಿದ್ದು ಯಾರ್ರಿ? ಗದ ಗದ ನಡಿಗೆ ಸಾಯ್ತಿದ್ದು ಯಾರ್ರಿ? ಹೋಮ್ ಮಿನಿಸ್ಟರು ಗದ ಗದ ನಡಿಗೆ ಸಾಯ್ತಿದ್ರು. ಏನ್ರಿ? ಯಾವಾಗ ಏನಾಕತ್ ಹೇಳಕ್ ಬರೋದಿಲ್ಲ ಅಂತ ಹೇಳುದು. 4 ಗಂಟೆಗೆ ಎದ್ದು ಎಲ್ಲ ಏನಪ್ಪಾ ಅಂದ್ರೆ ಮನೆಗೆಲ್ಲಸ ಮಾಡ್ಕೊಂಡು ಹೊಲಕ್ಕೆ ಹೋಗ್ಕೊಡೋದನ, ಒಂದು ಬುಟ್ಟಿ ರೊಟ್ಟಿ ಬಡೋದು ತಿನ್ನಿಸಿ ಕಟ್ಟಿ ಕಳಿಸಿ ಹೊಳ್ಳಿ ತಾವು ತಿಂದು ಕಟ್ಕೊಂಡು ಓಡಿ ಹೋಗಿದ್ರು. ಎಲ್ಲಿಗೆ? ಹೊಲಕ್ಕೆ. ಮತ್ತ ಏನ್ರಿ ಮೊದಲಿನ ಪರಿಸ್ಥಿತಿ ಹಂಗಿತ್ತು. ಇವತ್ತಿನ ಪರಿಸ್ಥಿತಿ ಹೊತ್ತು ಮುನಿಗಿದ್ರು ರೊಟ್ಟಿ ಸಿಗ್ಲಾರ್ದಂಥ ಪ್ರಸಂಗ ಇರಲಿ. ಅಂತೂ ಏನು ಹೇಳೋ ಅಭಿಪ್ರಾಯ ಏನಂದ್ರೆ ಹೊಗೆ ಮ್ಯಾಲ ಹೊಕ್ಕತ್ತೆ ಅಂದ್ಮೇಲೆ ಅಗ್ನಿ ತೆಳಗದ ಅನ್ನೋದಕ್ಕೆ ಅನುಭವ ದಿನಲ್ಲ. ಏನಂದ್ರೆ ಇವು ಎದ್ದ ಕೂಡಲೇ ಏನು ರೂಢಿರಿ ಈಗ? ಅದ್ರ ಹೊರತು ಗತಿ ಇಲ್ಲ. ಈಗ ಎದ್ದು ಕೂಡಲೇ ಏನು ಬೇಕ್ರಿ ಈಗ? ಅದು ಚಾದಾಗ ಪರಕ್ ಆಗ್ಯಾವ, ಬೆಡ್ ಟೀ ಏನೇನು ಅಂತಾರೆ ಇರಲಿ. ಅಂತೂ ಎದ್ದು ಕೂಡಲೇ ಚಾ ಬೇಕಾಗ್ಯದ. ಅವ್ರು ಹೇಳೋಕ್ಕಿಂತ ಮೊದಲು ಇವನ ಎದ್ದಾನ. ಇವನಿಗಾರ ಏನೂ ಬರೋದು ಬಂಟಿವ. ಏನ್ರಿ? ಸ್ಟೋವ್ ಹಚ್ಚಕ್ಕೂ ಬರೋಂಗಿಲ್ಲ, ಬರ್ಸನ್ ಹಚ್ಚಕ್ಕೂ ಬರೋಂಗಿಲ್ಲ, ಚಾ ಮಾಡ್ಕೊಳಕ್ಕೂ ಬರೋದಿಲ್ಲ. ಚಾ ಚಟಾರ ಆಗ್ಯದ, ತಾನ ಮೊದಲು ಎದ್ದಾನ. ಎಬಿಸಿ ಚಾ ಕಾಸು ಅನ್ನಕ್ಕೆ ಧೈರ್ಯ ಇಲ್ಲ. ಯಾರನ್ನ ಎಬಿಸಿ ಇವ್ರು ಚಾ ಕಾಸು ಅನ್ನಕ್ಕೆ ಧೈರ್ಯ ಇಲ್ಲ. ಚಾ ಕುಡಿಲಾರ್ದಾರ ಸಮಾಧಾನ ಇಲ್ಲ. ಎರಡಕ್ಕೂ ಆಡ್ತಾರಲ್ರಿ. ಇನ್ನು ಆಮೇಲೆ ಏನಪ್ಪಾ ಅಂತ ಕೇರೆ ಇವು ಎಲ್ಲ ಇರುವಲ್ಲ ಮುಂಜಾನೆ ಎದ್ದು ಕೂಡಲೇ ಯಾವ್ರು ಎದ್ದು ಚಾ ಕಾಸು ಮಟ್ಟ ಕುಂದ್ರಾಕೂ ತಾಕತ್ತಿಲ್ಲ.
ಏನ್ರಿ ಅಂದ್ರೆ ಏನದ ಬೈರದಸಿಗೆ ಹೋದ, ಬೈರದಸಿಗೆ ಹೋಗಿ ಬರುವಾಗ ಸಮಾಧಾನ ಆಯ್ತು ಅವನಿಗೆ. ಏನು ಬೈರದೇಶ ಹೋಗಿದ್ದಕ್ಕಲ್ಲ, ಹಾ ತಮ್ಮ ಮನೆಯ ಮೇಲಿನ ದುರಾಳಗೋಡಿಯ ಬರೋ ಹೊಗಿ ನೋಡಿ ಸಮಾಧಾನ ಆಯ್ತು. ಅಂದ್ರೆ ಏನ್ ಅರ್ಥ ಆಯ್ತು ಅವನಿಗೆ? ಎದ್ದಾರ ಒಲಿ ಪುಟು ಮಾಡ್ಯಾರ, ಒಲಿ ಪುಟು ಮಾಡ್ಯಾರ ಅಂದ್ರೆ ಮೊದಲನೇ ಬೋಗೋನಿ ಅದರ್ದ ಇರ್ತೈತಿ. ಯಾರ್ದಾದ್ರೂ ಹಣೆ ಬರ ಅಷ್ಟ ಐತಿ. ಏನ್ರಿ ಮಠದಾಗರ್ಲಿ ಮನ್ಯಾಗಿರ್ಲಿ ಎದ್ದು ಕೊಡ್ಲಿ ಏನ್ರಿ ಚಾದ ಬೋಗೋನಿ ಮೊದಲು ಸ್ಟೋವ್ ಮೇಲೆ ಅಥವಾ ಬರಸೇನ ಮೇಲೆ ಇಲ್ಲ ಒಲಿ ಮೇಲೆ ನೋಡಿ ಸಮಾಧಾನ ಆಯ್ತು. ಏನ್ ನೋಡಿ ಒಲಿ ಪುಟು ಮಾಡ್ಯಾರ ಅಂದವ? ಹೊಗಿ ನೋಡಿ. ಎಂತ ಹೊಗಿ ನೋಡಿ? ಮೇಲ್ಮುಖವಾಗಿ ಹೋಗಿ ನೋಡಿ. ಕರ್ರ ಅಂದ ಅನ್ಬೇಡ್ರಿ ಅಥವಾ ಬೆಳ್ಳ ಅಂದ ಅನ್ಬೇಡ್ರಿ, ಮೇಲ್ಮುಖವಾಗಿ ಹೋಗೋ ಹೊಗಿ ನೋಡಿ ಒಲಿ ಪುಟು ಮಾಡ್ಯಾರ ಅಂದ್ಮೇಲೆ ಒಲ್ಯಾಗ ಬೆಂಕಿ ಐತಿ ಅಂತ ಅರ್ಥ ಆಯ್ತು. ಅಂದ್ರೆ ಅನುಭವ ಏನದ ನಮ್ಮ ನಿತ್ಯ ಕೆಳಗ ಬೆಂಕಿದ್ರೆ ಹೊಗಿ ಮೇಲೆ ಹೋಗುತ್ತದೆ ಅಂತ. ಅವಾಗ ಅವನ ಉದಾಹರಣೆ ಕೊಟ್ಟು ಹೇಳಿ ಕೂಡಲೇ ಒಪ್ಕೊಂಡ. ಈಗ ಹೊಗಿ ಇಲ್ಲ ಅಂತ ಒಬ್ಬ, ಇದು ಬೆಂಕಿ ಇಲ್ಲ ಅಂತ ಒಬ್ಬ, ಬೆಂಕಿ ಅದ ಅಂತ ಒಬ್ಬ ಏನು ವಾದಾಡ್ತಿದ್ರಲ್ಲ, ಈ ಬೆಂಕಿ ಬಗ್ಗೆ ಏನು ಹೊಗಿ ಬಗ್ಗೆ? ಬೆಂಕಿ ಬಗ್ಗೆ. ಅಂದ್ರೆ ಸಂಶಯ ಬಂದದೋ ಇಲ್ಲೋ? ಏನು ಗುಡ್ಡದಾಗ ಸಂಶಯ ಬಂದದ, ಬೆಂಕಿಯಾಗ ಸಂಶಯ ಬಂದದ? ಗುಡ್ಡದಾಗ, ಬೆಂಕಿಯಾಗಲ್ಲ. ಬೆಂಕಿಯಾಗ ಬೆಂಕಿ ಅದ ಅಂತ ಹೇಳಿಲ್ಲ. ಹಾ, ಪರ್ವತೋ ವನ್ನಿಮಾನ್, ಪರ್ವತವು ಅಗ್ನಿ ಉಳ್ಳದ್ದು. ಎದರ ಮೇಲಿಂದ ಹೇಳ್ತೀರ? ಮುಂದೆ ಹೊಗಿ ಅಂದ್ರೆ ಹಂಗಾರೆ ಪರ್ವತದಲ್ಲಿ ಸಂಶಯ. ಸಂದಿಗ್ಧೋ ಸಾಧ್ಯವಾನ್ ಪಕ್ಷ, ಪರ್ವತವೇ ಪಕ್ಷ. ಆಮೇಲೆ ಹೊಗಿ ಏನಪ್ಪಾ ಅಂದ್ರೆ ಹೇತು. ಹೇತು ಅಂದ್ರೆ ಕಾರಣ, ಗುರುತ. ಹೊಗಿ ಕಂಡು ಬೆಂಕಿ ಅದ ಅಂತ ತಿಳ್ಕೊಂಡು. ಆಮೇಲೆ ದೃಷ್ಟಾಂತ ಯಾವುದು ಅಂದ್ರೆ ಅಡಿಗೆ ಮನೆ. ಇನ್ನ ಎಲ್ಲೆಲ್ಲಿ ಹೊಗೆ ಉಂಟು ಅಲ್ಲಲ್ಲಿ ಬೆಂಕಿ ಉಂಟು ಅಂತ ಸಿದ್ಧ ಆಗ್ತದ. ಇದಕ್ಕೆ ವ್ಯಾಪ್ತಿ ಅಂತ ಕರೀತಾರ. ಅನುಮಾನದಲ್ಲಿ ಇದಕ್ಕೆ ಏನಂತಾರ? ವ್ಯಾಪ್ತಿ ಅಂತಾರ. ಏನ್ರಿ ಆಮೇಲೆ ಏನಪ್ಪಾ ಅಂತ ಕೇಳಿದಾದ್ರೆ, ಇನ್ನ ಈ ಬೆಂಕಿದು ಆ ಹೊಗೆಯೊಡನೆ ಅವಿನಾಭಾವ ರೂಪ ಸಂಬಂಧದ. ಯಾವ ಸಂಬಂಧದ? ಅವಿನಾಭಾವ ರೂಪ ಸಂಬಂಧದ. ಏನ್ ಜಾವಿನ ಜೋ ಹೋವೆ ನಹಿ ತಾ ಮೇ ತಾಕ ಅವಿನಾಭಾವ ರೂಪ ಸಂಬಂಧ ಹೈ. ಇದು ಲಕ್ಷಣ ಅದ. ಯಾವುದರ ಹೊರತಾಗಿ ಯಾವುದು ಇರುವುದಿಲ್ಲವೋ ಅದರಲ್ಲಿ ಅದರದು ಅವಿನಾಭಾವ ರೂಪ ಸಂಬಂಧದ. ಈ ಬೆಂಕಿ ಇರಲಾರದೆ ಏನಿರಕ್ಕೆ ಸಾಧ್ಯ ಇಲ್ಲ? ಹೊಗೆ ಇರಲಿಕ್ಕೆ ಸಾಧ್ಯವಿಲ್ಲ. ಆ ಹೊಗೆಯಲ್ಲಿ ಆ ಬೆಂಕಿದು ಏನದ? ಅವಿನಾಭಾವ ರೂಪ ಸಂಬಂಧದ. ಆದರೆ ಹೊಗೆದು ಬೆಂಕಿಯಲ್ಲಿ ಅವಿನಾಭಾವ ರೂಪ ಸಂಬಂಧ ಇಲ್ಲ, ವಿನಾಭಾವ ರೂಪ ಸಂಬಂಧದ. ಎಲ್ಲೆಲ್ಲಿ ಹೊಗೆ ಉಂಟು ಅಲ್ಲಲ್ಲಿ ಅಗ್ನಿ ಅದಂತೆಲ್ಲ, ಹಂಗೆ ಎಲ್ಲೆಲ್ಲಿ ಅಗ್ನಿ ಉಂಟು ಅಲ್ಲಲ್ಲಿ ಅಗ್ನಿ ಇರ್ತದೆ. ಎಲ್ಲೆಲ್ಲಿ ಅಗ್ನಿ ಉಂಟು ಅಲ್ಲಲ್ಲಿ ಹೊಗೆ ಇರ್ತದಂತ ನೇಮ ಇಲ್ಲ, ಇರೋದಿಲ್ಲ ಅಂತ ಅನ್ನೋಂಗಿಲ್ಲ ಪೂರ್ಣ. ಎಲ್ಲೆಲ್ಲಿ ಬೆಂಕಿ ಅದ ಅಲ್ಲಲ್ಲಿ ಹೊಗೆ ಇರತ್ತದಂತ ನಿಯಮ ಇಲ್ಲ. ಅಂದಮೇಲೆ ಹೊಗಿದು ಅಗ್ನಿಯಲ್ಲಿ ವಿನಾಭಾವ ಸಂಬಂಧ. ಹೊಗೆ ಇರ್ಬೇಕಾದ್ರೆ ಬೆಂಕಿ ಇರ್ಲಾರ್ದಿರಕ್ ಸಾಧ್ಯನೇ ಇಲ್ಲ. ಅದು ಅಡ್ಡು ಬಿದ್ದಿರ್ತದ, ಮಹಾರದ್ದು ಅಂತ ಹೇಳ್ತೇವೆ ಅದಕ್ಕೆ. ಅದು ವ್ಯತಿರೇಕ ಮನಕ್ ಹೇಳಿದೆನ. ಏನ್ರಿ ಅದು ಹೊಗೆ ಅಡ್ಡು ಬಿದ್ದಿರ್ತದ. ಅಡ್ಡು ಬೀಳ್ಬೇಕಾದ್ರೆ ತೆಳಗ ಅಗ್ನಿ ಆರಿತ್ತಂದ್ರೆ ಹೊಗೆ ಅಡ್ಡು ಬೀಳ್ತಾ ಇದೆ. ಏನ್ರಿ ಇಲ್ಲ ಅಂದ್ರೆ ಈಗ ನೀವು ಬೇಕಾದ್ರೆ ನೋಡ್ರಿ, ಉರಿ ಕಟ್ಟಿಗೆ ಉರಿತಿರ್ತಾವಲ್ಲ, ಅದನ್ನ ಹಂಗ ಹೊರಗೆ ತೆಗ್ದಿಡ್ರಿ ಹೊಗೆ ಮೆಲ್ಕ ಹೋಗ್ತದ. ಅದನ್ನ ಎಲ್ಲ ಅಡಿಗೆ ಮುಗ್ದ ತಾರಸ್ ಅಂದ್ಕೊಳ್ಳಿ ನೀರು ಹಾಕ್ರಿ ಅದ್ರ ಮೇಲೆ, ಆ ಹೊಗೆ ಏನ್ ಹಾಕತ್ತಪ್ಪ ಅಂತ ಕೇಳಿ ಸ್ವಲ್ಪ ಅಲ್ಲೇ ಮೇಲೆ ಹೇಳ್ತದ, ಆದ್ರೆ ಅಡ್ಡು ಬೀಳ್ತಾ ಇದೆ. ಅದಕ್ಕಾಗಿ ಬೆಂಕಿ ಎಲ್ಲೆಲ್ಲಿ ಇರ್ತದ ಅಲ್ಲಿ ಹೊಗೆ ಇರ್ತದಂತ ನೇಮಿಲ್ಲ. ಆದ್ರೆ ಎಲ್ಲೆಲ್ಲಿ ಹೊಗೆ ಅದ ಅಲ್ಲೆಲ್ಲಿ ಬೆಂಕಿ ಇರ್ಲಿಕ್ಕೇನೆ ಬೇಕು. ಅನುಭವ ಏನು ಅಂದ್ರೆ ತಪ್ತ ಲೋಹದಲ್ಲಿ, ಎಲ್ಲಿ ತಪ್ತ ಲೋಹ ಕಾಯ್ದಂತ ಕೆಬ್ಬನ ಅಲ್ಲಿ ಬೆಂಕಿ ಐತೆ ಇಲ್ಲೋ? ಅದ, ಆದ್ರೆ ಹೊಗೆ ಅದನು ಇಲ್ಲ. ಆದ್ರೆ ನೀರ್ ಹಾಕಿದ ಮೇಲೆ ಹೇಳ್ತದ ಹೊಗಿ, ಆದ್ರೆ ಬೆಂಕಿ ಇರುವುದಿಲ್ಲ. ಅದೇನದ್ರಿ ಅಲ್ಲಿ ಬೆಂಕಿ ಇರುವುದಿಲ್ಲ, ಎದ್ರು ಕೂಡ ಅದು ಅಲ್ಲೇ ಅಡ್ಡು ಬೀಳ್ತಾ ಇದೆ. ಅದಕ್ಕಾಗಿ ಹೊಗಿದು ಬೆಂಕಿಯೊಡನೆ ವಿನಾಭಾವ ಸಂಬಂಧ, ಬೆಂಕಿದು ಹೊಗೆಯೊಡನೆ ಅವಿನಾಭಾವ ರೂಪ ಸಂಬಂಧ. ಏನ್ ಹೀಗೆ ಅಗ್ನಿ ವ್ಯಾಪಕದ, ಹೊಗಿ ವ್ಯಾಪ್ಯದ. ಅಗ್ನಿ ಏನದ ರೀ? ವ್ಯಾಪಕದ, ಹೊಗಿ ವ್ಯಾಪ್ಯದ.
ಏನು ಹೀಗೆ ಅದು ಅನುಮಾನ ಪ್ರಮಾಣ ನಿಯಮಗಳದ. ಅಂತೂ ಇಲ್ಲಿ ನೇತ್ರ ಮೂಲಕವಾಗಿ ಎಲ್ಲಿ ಅಂದ್ರೆ ಅಗ್ನಿ ಅದ ಅಂತ ಗುರುತಿಸ್ತೇವಲ್ಲ, ನೇತ್ರ ಮೂಲಕವಾಗಿಯೋ ಏನಿಲ್ಲೋ, ನೇತ್ರ ಮೂಲಕ ಗುರುತಿಸ್ತೇವೆ. ಗುರುತಿಸ್ಬೇಕಾದ್ರೆ ಇಲ್ಲಿ ಪರ್ವತದಲ್ಲಿಯೋ ಏನು ಮತ್ತೆಲ್ಲರೋ ಪರ್ವತದಲ್ಲಿ. ಎಂಥ ಪರ್ವತ? ಪಕ್ಷರೂಪ ಪರ್ವತ. ಪಕ್ಷ ಯಾಕಂದ್ರು ಸಂದಿಗ್ಧ ಉಳುದರಿಂದ. ಎದರ ಸಂದಿಗ್ಧ? ಬೆಂಕಿಯ ಸಂದಿಗ್ಧ. ಇನ್ನ ಬೆಂಕಿಗೆ ಏನಂದ್ರು? ಸಾಧ್ಯ ಅಂದ್ರು. ಯಾಕೆ ಸಾಧ್ಯ ಅಂದ್ರ ಅನುಮಿತಿ ಜ್ಞಾನಕ್ಕದು ವಿಷಯ ಇರುವುದರಿಂದ ಅಂತೇಳಿದು. ಏನ್ ಅಲ್ಲಿ ಮನ ಉಪಾದಿಂದ ಏನ್ ಮಾಡ್ತೇವೆ? ಅನುಮಾನ ಮಾಡ್ತೇವೆ. ಮನಸ್ಸಿನಿಂದ ಏನ್ ಮಾಡ್ತೇವೆ ನಾವು? ಅನುಮಾನ ಮಾಡ್ತೇವೆ. ಅಲ್ಲಿ ಬೆಂಕಿ ಅದ ಅಂತ ಹೇಳ್ಕೊಂಡು ಏನು ಪ್ರತ್ಯಕ್ಷ ಕಂಡೇವು? ಹೊಗೆ ಕಂಡು ಅನುಮಾನ ಮಾಡಿದ್ದೇವೆ. ಹೊಗೆ ಕಂಡು ಅನುಮಾನ ಮಾಡಿದ್ದೇವೆ. ಆದ್ದರಿಂದ ಅನುಮಾನ ಎಂಬ ಹೆಸರನ್ನು ಪಡೆಯಿತು. ಅದೇ ಏನಪ್ಪಾ ಅಂದ್ರೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರವಾದದ್ದ ನಿನ್ನ ಸ್ವರೂಪ ಅನುಮಾನ ಕುಶಯ ಅಂತ ಹೆಸರು ಪಡಿತು. ಏನ್ರಿ? ಮತ್ತು ನುಡಿಯನ್ನು ಅನುಸರಿಸಿ ಯಾವುದಾದರೂ ಒಂದು ವಸ್ತುವನ್ನು ತಿಳಿಯುವುದರಿಂದ. ನುಡಿ ಅಂದ್ರೆ ಶಬ್ದ. ನುಡಿ ಅಂದ್ರೆ ಏನ್ರಿ? ಶಬ್ದಕ್ಕನುಸರಿಸಿ ಒಂದು ವಸ್ತು ತಿಳ್ಕೊಳ್ಳೋದ್ರಿಂದ ಆಗಮ ಎಂಬ ಹೆಸರನ್ನು ಪಡೆಯಿತು. ಆಗಮ ಅಂದ್ರೆ ಶಬ್ದ ಪ್ರಮಾಣ. ಆಗಮ ಅಂದ್ರೆ ಏನು? ಶಬ್ದ ಪ್ರಮಾಣ ಅಂತಾರ, ಶ್ರುತಿ ಪ್ರಮಾಣ ಅಂತಾರ, ಆಗಮ ಪ್ರಮಾಣ ಅಂತಾರ, ವೇದ ಪ್ರಮಾಣ ಅಂತಾರ, ಪರ್ಯಾಯ ನಾಮಗಳು. ಮತ್ತು ಶರೀರೋಪಾದಿಯಿಂದೊಡಗೂಡಿದ್ದರಿಂದ ಅದು ಏನಪ್ಪಾ ಅಂದ್ರೆ ನಿನ್ನ ಚೇತನ ಶರೀರೋಪಾದಿ, ಶರೀರ ಉಪಾದಿಯಿಂದ ಒಡಗೂಡಿದ್ದರಿಂದ ಪ್ರಮಾತೃ ಜ್ಞಾತೃ ಎಂಬ ಹೆಸರನ್ನು ವೇದ ವಾಕ್ಯಗಳಿಂದ ಪ್ರತಿಪಾದನೆ ಮಾಡಿಸಿಕೊಳ್ಳುವುದರಿಂದ. ಶಬ್ದ ಹೇಳೋದು, ವೇದ ಹೇಳೋದು ಪ್ರಮಾತೃ ಚೇತನ ಅಂತೇಳಿ ಮತ್ತೆ ಯಾರು ಹೇಳ್ಯಾರು? ಜ್ಞಾತೃ ಅಂತ ತಿಳ್ಕೊಂಡು ಶಬ್ದವೇ ಹೇಳೋದು ಮತ್ತೆ ಹೇಳೋ ಶರೀರ ಉಪಾಧಿ ಮಾಡಿಕೊಂಡು, ಶರೀರ ಉಪಾಧಿ ಇರಲಾರ್ದನು ಶರೀರ ಉಪಾಧಿ ಮಾಡಿಕೊಂಡು ಕೊಳ್ಳುವುದರಿಂದ ಮೇಯತ್ವ ಅದೇ ಏನಂತ ತಿಳಿಸ್ಕೊಂತು? ಜ್ಞೇಯ ಎಂಬ ಹೆಸರನ್ನು ಪಡೀತು. ಅದೇ ಏನಾಯ್ತು? ಜ್ಞಾತೃ ಪ್ರಮಾತೃ ಅಂತೇನು ಹೇಳಿಸ್ಕೊಂತಲ್ಲ, ಹೇಳಿಸ್ಕೋಬೇಕಾದ್ರೆ ಕಾರಣ ಏನಪ್ಪಾ ಅಂದ್ರೆ ಅದೇ ಪ್ರಮೇಯ ಅಂತ ಹೇಳಿಸ್ಕೊಂತು. ಏನು ವೇದ ವಾಕ್ಯಗಳಿಂದ ಪ್ರತಿಪಾದನೆ ಮಾಡಿಸಿಕೊಳ್ಳುವುದರಿಂದ ಪ್ರಮಾತೃ ಅಥವಾ ಜ್ಞಾತೃ ಅಂದ್ರು ಒಂದೇ, ಪ್ರಮಾತೃ ಅಂದ್ರು ಒಂದೇ. ಸಂದರ್ಭ ಅನುಸಾರವಾಗಿ ಎರಡು ಬಳಸ್ತೇವೆ. ಏನ್ರಿ? ಎಲ್ಲಿ ವಿಷಯಗತ ಪ್ರತ್ಯಕ್ಷ ಹೇಳ್ತೇವೆ ಆ ಸಮಯದೊಳಗ ಪ್ರಮಾತೃ ಪ್ರಮಾಣ ಪ್ರಮೇಯ. ಎಲ್ಲಿ ಧ್ಯಾನವನ್ನು ಕುರಿತು ಹೇಳ್ತೇವೆ, ಇದು ಏನಪ್ಪಾ ಅಂತ ಕೇಳಿದ್ರೆ ಜ್ಞೇಯ ವಸ್ತು ಕುರಿತು ಹೇಳ್ತೇವೆ, ಜ್ಞಾತೃ ಜ್ಞಾನ ಜ್ಞೇಯ. ಏನ್ ಇನ್ನು ಪ್ರಸಂಗಾನುಸಾರ ಧ್ಯಾನ ಹೇಳುವಾಗ ಧ್ಯಾತ ಧ್ಯಾನ ಜ್ಞೇಯ, ಧ್ಯಾತ ಧ್ಯಾನ ಧ್ಯೇಯ, ಜ್ಞೇಯ ಅಲ್ರಿ ಧ್ಯೇಯ. ಹೀಗೆ ಸಂದರ್ಭಾನುಸಾರವಾಗಿ ಭೇದ ಮಾಡಿದ್ರು ಕೂಡ ಅವರ ಅರ್ಥ ಏನದಪ್ಪ ಅಂದ್ರೆ ಪ್ರಮಾತೃ ಅಂದ್ರನೇ ಜ್ಞಾತೃ, ಜ್ಞಾತೃ ಅಂದ್ರನೇ ಧ್ಯಾತ. ಏನ್ ಜ್ಞಾತೃ ಎಂಬ ಹೆಸರನ್ನು ವೇದ ವಾಕ್ಯಗಳಿಂದ ಪ್ರತಿಪಾದನೆ ಮಾಡಿಸಿಕೊಳ್ಳುವುದರಿಂದ. ಪ್ರತಿಪಾದನೆ ಮಾಡಿಸ್ಕೊಳ್ಳೋದ ಪ್ರಮಾತೃ ಇಂಥವನಿಗೆ ಅನ್ಬೇಕಂತ ಶಬ್ದದಿಂದ ಹೇಳ್ತೇವೆ ಇಲ್ಲೋ? ಮತ್ತು ಶಬ್ದಕ್ಕೆ ವಿಷಯ ಪ್ರಮಾತೃ ಆದ್ನೋ ಇಲ್ಲೋ? ಪ್ರಮಾತೃ ಆದ. ಜ್ಞೇಯ ಎಂಬ ಹೆಸರನ್ನು ಪಡೆಯಿತು. ಒಮ್ಮೆ ಪ್ರತ್ಯಕ್ಷ ಅನಿಸ್ಕೊಂತು, ಒಮ್ಮೆ ಅನುಮೇಯ ಅನಿಸ್ಕೊಂತು, ಒಮ್ಮೆ ಏನು ಅನಿಸ್ಕೊಂತು ಅಂತ ಕಿರೆ ಜ್ಞೇಯ ಅನಿಸ್ಕೊಂತು. ನಿನ್ನ ಸ್ವರೂಪವೋ ಮತ್ತು ನಿನ್ನ ಬಿಟ್ಟು ಯಾರು? ನೀನೇ ಏನಪ್ಪಾ ಅಂತ ಕೇರೆ ಆಯಾಯ ವ್ಯವಹಾರಕ್ಕನುಸರಿಸಿ ಅನುಮಾನಾದಿ ಪ್ರಮಾಣಗಳ ಮೂಲಕವಾಗಿ ಮೊದಲ ಪ್ರತ್ಯಕ್ಷ ಪ್ರತ್ಯಕ್ಷ ಅನಿಸ್ಕೊಂಡೆ, ಅನುಮಾನ ಮಾಡುವುದರಿಂದ ಅನುಮೇಯ ಅನಿಸ್ಕೊಂಡೆ, ಶಬ್ದದಿಂದ ಜನ್ಯವಾಗಿರುವುದರಿಂದ ಜ್ಞೇಯ ಅಂತ ಹೇಳಿಸ್ಕೊಂಡೆ. ಹಿಂಗೆ ಹೇಳಿಸ್ಕೊಂಡವ್ರು ಯಾರು? ನೀವೇ ಅಥವಾ ನಾನೇ. ಈ ಪ್ರಕಾರ ಎಲೆಯ ಶಿಷ್ಯನೇ ನಿನ್ನ ಸ್ವರೂಪವಾದ ಚಿದ್ರೂಪವು ಹಲವು ಉಪಾಧಿಗಳಿಂದ ಒಡಗೂಡಿರುವುದರಿಂದ. ಉಪಾಧಿಗಳು ಬೇರೆ ಬೇರೆ ಅದಾವೋ? ಏನು ಚೇತನನ ಬೇರೆ ಬೇರೆ ಅದೋ? ಉಪಾಧಿ ಭೇದ ಇರುವುದರಿಂದ ಹಲವು ನಾಮಗಳನ್ನು ಧರಿಸಿತು. ಏನಂತ ಧಾರಣೆ ಮಾಡಿತು? ಹಲವು ಹೆಸರುಗಳನ್ನು ಪಡಿತು. ಆದರೆ ನಿನ್ನ ಯಥಾರ್ಥವಾದ ಸ್ವರೂಪ ಜ್ಞಾನದಿಂದ, ನಿನ್ನ ಜ್ಞಾನ ಅಲ್ಲ, ನಿನ್ನ ಯಥಾರ್ಥ ಇದು ನಿನ್ನ ಜ್ಞಾನನೇ. ಅಯಂ ಘಟ ಅಂತ ತಿಳಿದಾಗ ಘಟ ಜ್ಞಾನ ಆಗ್ಯದ, ನಿನ್ನ ಜ್ಞಾನನೇ ಇದು. ಘಟ ಅಂದ್ರನೇ ಬ್ರಹ್ಮ. ಏನ್ರಿ? ಘಟ ಅಂದ್ರನೇ ಬ್ರಹ್ಮ, ಬ್ರಹ್ಮ ಜ್ಞಾನ ಅಂದ್ರೆ ನಿನ್ನ ಜ್ಞಾನ. ಮತ್ತೆ ಇದು ನಿನ್ನ ಜ್ಞಾನನ ಕರೆ, ಆದ್ರೆ ಇದು ಯಥಾರ್ಥ ಜ್ಞಾನ ಅಲ್ಲ. ಇದೇನಲ್ಲ? ಯಥಾರ್ಥ ಜ್ಞಾನ ಅಲ್ಲ, ಅಯಥಾರ್ಥ ಜ್ಞಾನ. ನಾಮರ ರೂಪ ಸಹಿತ ಜ್ಞಾನದ ಅಥವಾ ವಿಷಯ ರೂಪ ಬ್ರಹ್ಮಜ್ಞಾನ ಅಂತಾರೆ ಇದಕ್ಕೆ. ಬೆಂಕಿ ಜ್ಞಾನ ಆಗ್ಯದಲ್ಲ ಅನುಮೇಯ ಮೂಲಕವಾಗಿ, ನಿಂದ ಮತ್ತೆ ಯಾರ್ದಾರು? ನಿನ್ನ ಜ್ಞಾನವೇ. ಆದ್ರೆ ಅದೇನಾಗ್ಯದ? ಅನುಮಾನ ಪ್ರಮಾಣ ಜನ್ಯದ. ಅನುಮಾನದಿಂದ ಅನುಮೇಯನ್ನು ಗುರುತಿಸಿದೆ. ಉಪಾಧಿ ಇದ್ದಾಗ ಉಪಾಧಿ ಇರಲಾರ್ದು ಹೊಗಿರೂಪ ಉಪಾಧಿ ಮೂಲಕವಾಗಿ ನಿನ್ನ ಜ್ಞಾನದ ಅಲ್ಲಿ. ಆದರೂ ಕೂಡ ಅದು ನಿಜವಾಗ್ಲೂ ಯಥಾರ್ಥ ಜ್ಞಾನ ಅಲ್ಲ.
ಶಬ್ದ ಮೂಲಕವಾಗಿ ಪ್ರಮಾತೃ ಜ್ಞಾತೃ ಅಂತ ಗುರುತಿಸಿ ಅಲ್ಲ, ನೀನು ಮತ್ತಾರು ನೀನೇ. ಶರೀರ ಉಪಾಧಿ ಮೂಲಕವಾಗಿ ಉಪಾಧಿ ಇರಲಾರ್ದು, ಉಪಾಧಿ ಮೂಲಕವಾಗಿ. ಅದಕ್ಕಾಗಿ ಇದು ನಿಜವಾಗ್ಲೂ ಯಥಾರ್ಥ ಜ್ಞಾನ ಅದು ಅಲ್ಲ. ಹೌದು ಕರೆ, ವಿಷಯ ರೂಪ ಜ್ಞಾನ ಅಂತಾರ ಅದಕ್ಕೆ. ಯಾವ ರೂಪ? ವಿಷಯ ರೂಪ ಅಂದ್ರೆ ನಾಮರೂಪ ಸಹಿತವಾಗಿ ಆಗಿರ್ತಾ ಇದೆ. ಈಗ ನಿನ್ನ ಸ್ವರೂಪ ಜ್ಞಾನದಿಂದ ಅಂದ್ರೆ ನಿನ್ನ ಯಥಾರ್ಥವಾದ ಜ್ಞಾನದಿಂದ ಅಂದ್ರೆ ಏನರ್ಥ? ನಾಮರೂಪಗಳನ್ನು ನೇತಿಗಳಿದು ನೇತಿಗಳಿಯಲಿಕ್ಕೆ ಬಾರದ ಸತ್ತು ಚಿತ್ತು ಆನಂದ ರೂಪನಾದ ಬ್ರಹ್ಮನೇ ನಾನಿದ್ದೇನೆ ಅಂತ ತಿಳಿದ್ರೆ ಅದಕ್ಕೇನಂತಾರ? ಸ್ವರೂಪ ಜ್ಞಾನ ಅಂತಾರ. ಅದು ಯಾರ ಏನು ಬ್ರಹ್ಮನ ಸ್ವರೂಪವೇ ಇರ್ತದ. ಸ್ವರೂಪ ಜ್ಞಾನ ಒಂದು ವೃತ್ತಿರೂಪ ಜ್ಞಾನ ಅಂತ ಎರಡು ಭಾಗ ಅದಾವ. ಯಾವ ಜ್ಞಾನ ರೀ? ಒಂದು ಸ್ವರೂಪ ಜ್ಞಾನ, ಒಂದು ವೃತ್ತಿರೂಪ ಜ್ಞಾನ. ಒಂದು ಏನು ಮಾಡ್ತದಪ್ಪ ಅಂದ್ರೆ ವಿಷಯ ಆಶ್ರಯ ಬೀಳ್ತದ. ಈ ಸ್ವರೂಪ ಜ್ಞಾನಕ್ಕೆ ವಿಷಯನೂ ಬೇಕಾಗಿಲ್ಲ, ಆಶ್ರಯನೂ ಬೇಕಾಗಿಲ್ಲ. ಆಶ್ರಯ ವಿಷಯ ರಹಿತತ್ವಂ ಸ್ವರೂಪ ಜ್ಞಾನಂ. ಸ್ವರೂಪ ಜ್ಞಾನದ ಲಕ್ಷಣ ಏನದ? ಆಶ್ರಯ ವಿಷಯ ರಹಿತತ್ವಂ ಸ್ವರೂಪ ಜ್ಞಾನ. ಇನ್ನು ವೃತ್ತಿ ಜ್ಞಾನ ಹೆಂಗಿರ್ತದಂದ್ರೆ ಆಶ್ರಯ ವಿಷಯ ಸಹಿತತ್ವಂ ವೃತ್ತಿ ಜ್ಞಾನಂ. ಅದು ಯಾವುದು? ಅಹಂ ಬ್ರಹ್ಮಾಸ್ಮಿ ಜ್ಞಾನ. ವ್ಯವಹಾರಿಕದಲ್ಲಿ ಬಂದ್ರೆ ಈ ಜ್ಞಾನಗಳು ಆಯ್ತು. ಈಗ ಸ್ವರೂಪ ಜ್ಞಾನಕ್ಕೆ ಹೋಲಿಕೆ ತಗೊಂಡು ನಾವು ಮಾತಾಡ್ಬೇಕಾದಾಗ ಸ್ವರೂಪ ಜ್ಞಾನದಲ್ಲಿ ಬ್ರಹ್ಮಜ್ಞಾನ, ಅಹಂ ಬ್ರಹ್ಮಾಸ್ಮಿ ಜ್ಞಾನ, ಇದು ಚೇತನ ರೂಪ ಜ್ಞಾನದ ಕರೆ. ಆದ್ರೆ ಇಲ್ಲಿ ವೃತ್ತಿನೂ ಬೇಕು, ಇದೇನು ಆಶ್ರಯನೂ ಬೇಕು, ಒಂದು ವಿಷಯನೂ ಬೇಕು. ಅಹಂ ಬ್ರಹ್ಮಾಸ್ಮಿ, ನಾನು ಪರಬ್ರಹ್ಮ ಸ್ವರೂಪನಿದ್ದೇನೆ ಅಂತ ಹೇಳಬೇಕಾದ್ರೆ ಇದು ಎಲ್ಲಿ ಉಂಟಾಗಿದ್ರಿ? ಅಂತಃಕರಣದಲ್ಲಿ. ಶುದ್ಧ ಅಂತಃಕರಣದಲ್ಲಿ ಉಂಟಾಗಿರೋದು. ಇದಕ್ಕೆ ಆಶ್ರಯ ಯಾರೀಗ? ಅಂತಃಕರಣ. ಈ ಅಹಂ ಬ್ರಹ್ಮಾಸ್ಮಿ ಜ್ಞಾನಾಕಾರ ವೃತ್ತಿಗೆ ವಿಷಯ ಯಾವುದು? ಅಹಂ ಬ್ರಹ್ಮಾಸ್ಮಿ ಜ್ಞಾನಾಕಾರ ವೃತ್ತಿಗೆ ವಿಷಯ ಯಾವುದು? ಅನುಬಂಧ ಚತುಷ್ಟಗಳು ಎಷ್ಟ್ರಿ? ವಿಷಯ, ಅದ್ರಾಗ ವಿಷಯ ಒಂದದ ಏನದ? ಅನುಬಂಧದ. ಅದು ವಿಷಯ. ಅವಾಗ ಹೇಳುದು ಜೀವ ಬ್ರಹ್ಮರ ಐಕ್ಯವೇ ವಿಷಯ. ಬರೇ ಬ್ರಹ್ಮ ವಿಷಯ ಅಂದ್ರೆ ನಡೆಯಲ್ಲ. ಜೀವ ಬ್ರಹ್ಮರ ಐಕ್ಯವೇ ಇದಕ್ಕೆ ವಿಷಯ. ಯಾವುದಕ್ಕೆ? ಅಖಂಡೇಕರಸವಾದ ಪರಬ್ರಹ್ಮ ಸ್ವರೂಪನೇ ನಾನಿದ್ದೇನೆ ಅನ್ನೋದಕ್ಕೆ ಜೀವ ಬ್ರಹ್ಮರ ಐಕ್ಯ ವಿಷಯವೋ ಅಲ್ಲವೋ? ಅಂದ್ರೆ ಒಂದು ವಿಷಯನೂ ಬೇಕು, ಅಂತಃಕರಣ ಆಶ್ರಯನೂ ಬೇಕು. ಇದಕ್ಕೆ ವೃತ್ತಿ ಜ್ಞಾನ ಅಂತಾರೆ. ಈ ಆಶ್ರಯ ವಿಷಯದಿಂದ ಕೂಡ್ಕೊಂಡದ್ದು ಕೊನೆಗೆ ನಾಶ ಆಕತೆ. ಈ ಅಹಂ ಬ್ರಹ್ಮ ಸ್ಮೃತಿ ರೂಪ ಜ್ಞಾನವೂ ಕೂಡ ಏನದರಿ? ನಾಶಕತೆ ಆಗೋದಲ್ಲೋ. ಅದಕ್ಕಾಗಿ ಸಾಕ್ಷಿ ಭಾಷ್ಯ ಅಂದಾರ. ಅದಕ್ಕೆ ಅಂತಃಕರಣ ವೃತ್ತಿ ರೂಪ ಬ್ರಹ್ಮಜ್ಞಾನಕ್ಕೆ ಏನಂದಾರ? ಸಾಕ್ಷಿ ಭಾಷ್ಯ. ಯಾಕಂದ್ರೆ ಸಾಕ್ಷಿಯಿಂದ ಬೆಳಗಿಸ್ಕೊಳ್ತಾ ಇದೆ ಏನ್ರಿ. ಅದಕ್ಕೆ ತತ್ವಜ್ಞಾನ ಸಾಕ್ಷಿ ಭಾಷ್ಯ ಹೈ, ತತ್ವ ಸಾಕ್ಷಿ ಭಾಷ್ಯ ನಹಿ. ವಿಚಾರ ಸಾಗರದಲ್ಲಿ 6ನೇ ತರಂಗದೊಳಗೆ ಕೊನೆಗೆ ಹೋಗಿ ಹೇಳಿದಾರ ತತ್ವಜ್ಞಾನ ಸಾಕ್ಷಿ ಭಾಷ್ಯ ಹೈ. ತತ್ವಜ್ಞಾನ ಅಂದ್ರೆ ನಾ ಅಹಂ ಬ್ರಹ್ಮಸ್ಮಿ ಜ್ಞಾನ. ತತ್ವ ಸಾಕ್ಷಿ ಭಾಷ್ಯ ನಹಿ. ತತ್ವಜ್ಞಾನ, ಜ್ಞಾನ ಸಾಕ್ಷಿಯಿಂದ ಬೆಳೆಸುವಂತ ಅದಕ್ಕೆ ಸಾಕ್ಷಿ ಭಾಷ್ಯ ಅಂದ್ರೆ ಅದು ಮಿಥ್ಯಾನೆ. ಅಹಂ ಬ್ರಹ್ಮಸ್ಮಿ ಜ್ಞಾನ ಏನದ್ರಿ? ಅದು ಮಿಥ್ಯಾನೆ ಏನ್ರಿ. ಯಾಕಂತ ಕೇಳಿದ್ರೆ ಈ ನಟ್ಟು ಮುಳ್ಳಿನಕ್ಕಿಂತಲೂ ಕಿತ್ತು ಮುಳ್ಳು ತ್ರಾಸ ಕೊಡ್ತದಂತ ಲೋಕದ ಅನುಭವ ಅದ. ನಟ್ಟು ಮುಳ್ಳಿನಕ್ಕಿಂತಲೂ ಕಿತ್ತು ಮುಳ್ಳು ಏನ್ ಮಾಡ್ತಾವ್ರಿ? ಹೆಚ್ಚಿಗೆ ತ್ರಾಸ ಕೊಡ್ತದಂತದು. ಅಲ್ಲ, ತೆಗ್ಯಾಕ ಅನುಕೂಲ ಆಗ್ಯದ, ಮತ್ತು ಅನುಕೂಲವಾದದ್ದನ್ನ ಅದ್ರಕ್ಕಿಂತಲೂ ಕೆಟ್ಟ ಅನ್ಬೇಕಾರ ಏನ್ರಿ. ಯಾಕಂತ ಕೇಳಿ ನಟ್ಟು ಮುಳ್ಳು ಬೇರೆ, ಕಿತ್ತು ಮುಳ್ಳು ಬೇರೆ. ನಟ್ಟು ಮುಳ್ಳು ತುದಿ ಇಟ ಮುರಿದಿರ್ತದ, ಏನಿರ್ತದ? ತುದಿ ಅಟ ಮುರಿದ. ಕಿತ್ತು ಮುಳ್ಳು ಹೆಂಗಿರ್ತದ್ರಿ? ಏನಪ್ಪಾ ಅಂದ್ರೆ 1 ಇಂಚು 2 ಇಂಚು ಉದ್ದಿರ್ತಾ ಇದೆ. ಮತ್ತು ಆ ನಟ್ಟು ಮುಳ್ಳು ತೆಗದಕಾರ ಅದನ್ನ ಒಗದ್ರ ಅದು ಯಾರಿಗಾರ ಬಾಧ ಕೊಡ್ತದನು? ಅದು ಯಾರಿಗಾರ ನಡ್ತದನು? ಯಾರಿಗೂ ನಡುದಿಲ್ಲ. ಅದು ಆಮೇಲೆ ಒಮ್ಮೆನ ನಟ್ಟಾಗ ಮುರಿದಿರ್ತ ಅಷ್ಟ ಕರೆ, ಅದು ಹೊಳ್ಳಿ ನಡುದಿಲ್ಲ. ಈ ಮುಳ್ಳು ತೆಗಿಯೋದು ಅಲ್ದ ಮತ್ತೆ ಹೊಳ್ಳಿ ನಡ್ತಾ ಇದೆ. ಮತ್ತೆ ಯಾವ್ದು ಕೆಟ್ರಿ? ಹಾಗೆ ಭ್ರಮರೂಪ ಜ್ಞಾನ, ದೇಹಾದಿ ಪ್ರಪಂಚ ರೂಪ ಭ್ರಮ ಏನದ, ಈ ಭ್ರಮ ತೆಗ್ಯಾಕ ಅಂದ್ರೆ ಪೂರ್ವ ಭ್ರಮ ಅಂತಾರೆ ಇದಕ್ಕೆ ಯಾವ ಭ್ರಮ ಬೇಕು ಅಂದ್ರೆ ಉತ್ತರ ಭ್ರಮ ಬೇಕು. ಈ ದೇಹವೇ ನಾನನ್ನೋದು ಪೂರ್ವ ಭ್ರಮ. ಈ ದೇಹವನ್ನು ಎದುರಿಟ್ಟರಿರುವ ಬ್ರಹ್ಮವೇ ನಾನದು ಉತ್ತರ ಭ್ರಮ. ಇದು ಭ್ರಮನ. ತಾನು ಅಲ್ಲದ ಇದ್ರೆ ನಾನು ಹಿಂಗಂತ ಹೇಳ್ಬೋದು. ತನಕ್ಕಿಂತ ಭಿನ್ನವಾಗಿ ಇನ್ನೊಂದೇನು ಇಲ್ಲ. ನಾ ಬ್ರಹ್ಮನಿದ್ದೇನೆ ಅನ್ನೋ ಅವಶ್ಯಕತೆ ಅದನು
ಮತ್ತು ಇದು ಭ್ರಮಣ. ಈ ಭ್ರಮ ಪೂರ್ವ ಭ್ರಮವನ್ನು ನಿವೃತ್ತಿ ಮಾಡ್ತದ. ಈ ಭ್ರಮನು ಏನು ಮಾಡಬೇಕು? ತ್ಯಾಗ ಮಾಡಬೇಕು. ಯಾಕಂದ್ರೆ ಕಿತ್ತು ಮುಳ್ಳು ಹೆಂಗೆ ಅಲ್ಲಿ ಬಾಧಕದ ಹಂಗೆ ಇದು ಕೂಡ ಬಾಧಕದ. ಏನ್ರಿ, ನಾ ಮಂಜಲ್ಲಿ ಹೇಳಿದ್ರಲ್ಲ ಅಪ್ಪಗಳು, ನಾ ಬ್ರಹ್ಮ ನಾ ಬ್ರಹ್ಮ ನಾ ಬ್ರಹ್ಮ ಅಂತ ಕುಂತ್ನಲ್ಲ, ಏನ್ರಿ ಇದು ಕೂಡ ದುಃಖಕ್ಕೆ ಕಾರಣದ. ನಾಟ ಅಂಗವಲ್ಲ ಅಂದ ಹಾಗೆ ಇದು ಕೂಡ ತೆಗೆದು ಹಾಕಬೇಕು. ಅದಕ್ಕೆ ಸಾಕ್ಷಿ ಭಾಷೆ ಅಂದಾರೆ ಇದಕ್ಕೆ. ಏನು ಇದು ಕೂಡ. ಆದ್ರೆ ಇಲ್ಲಿ ಸ್ವರೂಪ ಜ್ಞಾನ ಅಂದಾಗ ಅದಕ್ಕೆ ಆಶ್ರಯನೂ ಇಲ್ಲ, ಅದಕ್ಕೆ ವಿಷಯನೂ ಇಲ್ಲ. ಮತ್ತೇನದ್ರಿ, ಚೇತನ್ ಅಂದ್ರನೇ ಜ್ಞಾನ, ಜ್ಞಾನ ಅಂದ್ರನೇ ಚೇತನ. ಜೋ ಜ್ಞಾನ ರೂಪ ಹೋವೆ ಲಕ್ಷಣ ಮಾಡ್ಯಾರಿಲ್ರಿ. ಏನಂತ ಲಕ್ಷಣ ಮಾಡ್ಯಾರ? ಜ್ಞಾನ ರೂಪ ಹೋವೆ ಅಂದಾರ ನೋಡ್ರಿ. ಅಂದ್ರ ಅದ್ರ ಅರ್ಥ ಏನು? ಚೇತನ್ ಅಂದ್ರನೇ ಜ್ಞಾನ, ಜ್ಞಾನ ಅಂದ್ರನೇ ಚೇತನ. ಅದಕ್ಕೆ ಸ್ವರೂಪ ಜ್ಞಾನ ಅಂತ ಅರ್ಥ ಮಾಡ್ಯಾರ. ಅವಿದ್ಯಾ ಉಪಾಧಿಯುಕ್ತವಾದ ಜೀವತ್ವವು ನಷ್ಟವಾಗಿ ಹೋದರೆ, ಎದರಿಂದ? ಚೇತನ ರೂಪ ಜ್ಞಾನದಿಂದ, ಸ್ವರೂಪ ಜ್ಞಾನದಿಂದ. ಅವಿದ್ಯಾ ಉಪಾದಿಯಿಂದ ಯುಕ್ತವಾದ ಜೀವ ಅಲ್ಲ, ಜೀವತ್ವ ಅಂದ್ರೆ ಜೀವ ಭಾವ. ಏನ್ರಿ, ಜೀವ ಭಾವ ನಿವೃತ್ತಿ ಹೇಳ್ಬೇಕು ಹೊರತಾಗಿ ಜೀವನನ್ನ ನಿವೃತ್ತಿ ಹೇಳುವುದಿಲ್ಲ. ಜೀವ ಏನದನ? ಜೀವ ಏನದನ್ರಿ? ಜೀವ ಏನದನ್ರಿ? ಜೀವನ ನಿವೃತ್ತಿ ಹೇಳುವಂಗಿಲ್ಲ. ಈಗ ಜೀವತ್ವದ ನಿವೃತ್ತಿ, ಜೀವಭಾವದ ನಿವೃತ್ತಿ ಹೇಳ್ತೇವೆ. ಎದರಿಂದ? ಸ್ವರೂಪ ಜ್ಞಾನದಿಂದ. ಜೀವನ ನಿವೃತ್ತಿ ಹೇಳುದಿಲ್ಲ. ಯಾಕೆ ನಿವೃತ್ತಿ ಹೇಳಕ್ ಬರುದಿಲ್ಲ ಅವನ್ನ? ಏನದನ? ಚೇತನ್ ಅದಾನ. ಯಾರ್ರಿ? ಜೀವ ಚೇತನ್ ಅದಾನ. ಆದ್ರೆ ಜೀವ ಭಾವ ಏನದ? ಅದು ಮಿಥ್ಯ ಅದ. ಅದಕ್ಕಾಗಿ ಈ ವಿಷಯ ವಿಚಾರ ಚಂದ್ರೋದಯದ ಏನಪ್ಪಾ ಅಂದ್ರ ಎರಡನೇ ಕಲಾದಲ್ಲಿ, ವಿಚಾರ ಚಂದ್ರ ಎರಡನೇ ಕಲಾದಲ್ಲಿ ಈ ವಿಷಯ ಬಂದದ. ಏನ್ರಿ, ಎಲ್ಲಿ ಬಂದದ್ರಿ? ಎರಡನೇ ಕಲಾದಾಗ ಬಂದದ. ಯಾವ ಪ್ರಶ್ನೆ ಅಲ್ಲಿ? ಊಟಕ್ಕನ ಬಿಡುದಿಲ್ರಿ ಇವತ್ತು. ಏನ್ರಿ, ಎಲ್ಲಿ ಅದರಿ? ಸಕಲ ಆರೋಪ ಕಿಸಸೆ ನಿವೃತ್ತಿ ಹೋವೆ ಹೈ. ಸಕಲ ಆರೋಪಗಳು ಎಲ್ಲಿ ಎದರಿಂದ ನಿವೃತ್ತಿ ಆಗುತ್ತವೆ? ಏನ್ ಜ್ಞಾನಸೆ ಹೋವೆ ಅಂತ ಹೇಳಿದಾರೆ. ಬ್ರಹ್ಮಜ್ಞಾನ, ಬ್ರಹ್ಮಜ್ಞಾನದಿಂದ ಆಕತೆ ಅಂತ ಹೇಳುವಾಗ ಬರ್ಕೊಂಡು ಹೋಗಿದಾರ. ಮೊದಲು ಏನ್ ನಿವೃತ್ತಿ ಆಕತ್ರಿ? ಮಾಯಾ ಮತ್ತು ಅವಿದ್ಯೆ ನಿವೃತ್ತಿ ಆಕಾವು. ಆಮೇಲೆ ಮಾಯಾ ಅವಿದ್ಯೆಯಿಂದ ಒಡಗೂಡಿಕೊಂಡಿರುವಂತ ಪ್ರಕೃತಿ ನಿವೃತ್ತಿ ಆಕತಿ. ಆಮೇಲೆ ಆ ಪ್ರಕೃತಿ ಮಾಯಾ ಬ್ರಹ್ಮರ ಸಂಬಂಧದ ನಿವೃತ್ತಿ ಆಕತಿ. ಆ ನಂತರದಲ್ಲಿ ಅಲ್ಲಿ ಏನ್ ಹೇಳ್ಯಾರ? ಈಶ ಭಾವ ಅವರು ಜೀವ ಭಾವ ನಿವೃತ್ತಿ ಹೋವೆ. ಈಶ ಭಾವ ಆರೋಪದ, ಆಮೇಲೆ ಜೀವ ಭಾವ ಆರೋಪದ. ಎಲ್ಲಿ? ಚೇತನದಲ್ಲಿ. ಚೇತನಕ್ಕನ ಜೀವ ಅಂತ ಭಾವ ಮಾಡ್ಯವೋ ಏನ್ ಮತ್ತೆ ಅದಕ್ಕರು? ಈಶ ಭಾವ ಚೇತನಕ್ಕ ಮಾಡ್ಯವೋ ಚೇತನ ಬಿಟ್ಟು? ಮತ್ ಚೇತನ ಮಿಥ್ಯಾನೋ ಭಾವ ಮಿಥ್ಯಾನೋ ಅಂತ ಕೇಳಿದ್ರೆ ಭಾವ ಮಿಥ್ಯ. ಅದಕ್ಕೆ ಜೀವತ್ವವು ನಷ್ಟವಾಗಿ, ಜೀವತ್ವ ಅಂದ್ರೆ ಜೀವ ಅಂತ ಅರ್ಥಲ್ಲ, ಜೀವತ್ವ ಅಂದ್ರೆ ಜೀವ ಭಾವ ಅಂದ್ರೆ ದೇಹಾತ್ಮಕ ಬುದ್ಧಿಯಿಂದ ಕೂಡಿಕೊಂಡು ವ್ಯವಹಾರ ಮಾಡೋದೇನದ ಇದು ನಿವೃತ್ತಿ ಆಗ್ತಾ ಇದೆ. ನಷ್ಟವಾಗಿ ಹೋದರೆ ಪ್ರಮಾತೃ ಪ್ರಮಾಣ ಪ್ರಮೇಯಗಳೆಂಬ ತ್ರಿಪುಟಿ ನಾಶವಾಗುವುದಲ್ಲದೆ. ಇನ್ನ ಜೀವತ್ವವೇ ಹೋತು ಅಂದಮೇಲೆ, ಅಜ್ಞಾನ ರೂಪ ಉಪಾಧಿ ನಾಶವಾದ ಮೇಲೆ ಅಜ್ಞಾನಜನ್ಯ ಅಂತಃಕರಣದಿಂದ ಉತ್ಪತ್ತಿ ಆದ ವೃತ್ತಿ, ಆಮೇಲೆ ಘಟಾದಿ ಪ್ರಪಂಚ ಉಳಿತದನು? ಇಲ್ಲ. ಮತ್ತೆ ಅಂತಃಕರಣ ಇಲ್ಲ ಅಂದಮೇಲೆ ಏನಿಲ್ಲ? ಅಂತಃಕರಣ ಇಲ್ಲ ಅಂದ್ರೆ ಏನ್ ನಿಷೇಧ ಆಯ್ತು? ಪ್ರಮಾತೃ ನಿಷೇಧವಾದ. ವೃತ್ತಿ ಇಲ್ಲ ಅಂದ್ರೆ ಏನ್ ನಿಷೇಧ ಆಯ್ತು? ಪ್ರಮಾಣ ಚೇತನ್ ನಿಷೇಧ ಆಯ್ತು. ವಿಷಯ ಇಲ್ಲ ಅಂದ್ರೆ ಘಟಾದ ವಿಷಯಗಳಿಲ್ಲ ಅಂದ್ರೆ ಏನ್ ನಿವೃತ್ತಿ ಆಯ್ತು? ಪ್ರಮೇಯ ಅನ್ನೋದು ಹೋಯ್ತು. ಏನ್ರಿ, ನಾಶವಾಗುವುದಲ್ಲದೆ ವಾಕು ಮನಸ್ಸುಗಳಿಗೆ ಕೂಡ ಅಸಂಗನಾಗಿ. ಆಮೇಲೆ ವಾಕ್ಯಗೂ ಮನಸ್ಸಿಗೂ ಏನಕ್ಕನಪ್ಪ ಅಂತ ಕೇಳಿದ್ರೆ ಅಸಂಗನಾಗಿ ಅಂದ್ರೆ ಅವುಗಳಿಗೆ ಗೋಚರನಾಗುವನಲ್ಲ, ಪರಿಪೂರ್ಣ ರೂಪನಾಗಿರುತ್ತಿ. ಈ ವಾಕುಗಳಿಗೆ ಮನಸ್ಸುಗಳಿಗೆ ಕೂಡ ಅಸಂಗನಾಗಿ ಅಂದ್ರೆ ವಾಕ್ಯಗೆ ಅಸಂಗ ಅಂದ್ರೆ ಶಬ್ದ ಪ್ರಮಾಣಕ್ಕೂ ಗೋಚರಲ್ಲ. ಆಮೇಲೆ ಮನಸ್ಸಿಗೆ ಅಂದ್ರೆ ಅನುಮಾನ ಪ್ರಮಾಣಕ್ಕೂ ಕೂಡ ಗೋಚರವಲ್ಲ, ಪರಿಪೂರ್ಣ ರೂಪನಾಗಿರುತ್ತೆ. ಆದ್ದರಿಂದ ಸರ್ವಕ್ಕೂ ನೀನೇ, ಸರ್ವಕ್ಕೂ ಅಂದ್ರೆ
ಎಲ್ಲದಕ್ಕೂ ಪ್ರತ್ಯಕ್ಷ ಪ್ರಮಾಣದಿಂದರ ಗೋಚರ ಆಗಲಿ, ಅನುಮಾನ ಪ್ರಮಾಣದಿಂದರ ಗೋಚರ ಆಗಲಿ, ಶಬ್ದ ಪ್ರಮಾಣದಿಂದ ಗೋಚರ ಆಗಲಿ, ಈ ವೃತ್ತಿ ರೂಪಾದಿ ವ್ಯವಹಾರಗಳೇನದ ಉಪಾಧಿ ವಿಷಯವಾಗಿ ಮಾಡ್ತೇವೆ ಆಕತ್ತಲ್ಲ, ಈ ಎಲ್ಲಕ್ಕೂ ನೀನೇ ಅಧಿಷ್ಠಾನವಿರೋ ಅದೆಯೋ ಏನು ಮತ್ತೆ ಯಾರ ಅಧಿಷ್ಠಾನದರು? ಎಲ್ಲಕ್ಕೂ ನೀನೇ ಏನದಿ ಅಧಿಷ್ಠಾನವಾಗಿರೋದ್ರಿಂದ ನಿನ್ನಲ್ಲಿ ಕಲ್ಪಿತವಾದ ಸಕಲ ಪ್ರಪಂಚವು ನಿನ್ನಲ್ಲಿ ಲಯವಾಗುತ್ತದೆ. ಮತ್ತು ಇವೆಲ್ಲ ಎಲ್ಲಿ ಹೋದು? ಸುಳ್ಳು ಅಂತ ಸಿದ್ಧ ಮಾಡಿದೆ. ಕಲ್ಪಿತ ವಸ್ತು ಅಧಿಷ್ಠಾನ ಸ್ವರೂಪವೇ ನೇಮದ. ಹೇಗೆಂದರೆ ನಿನ್ನಲ್ಲಿ ತೋರಿದ ಸ್ವಪ್ನ ಪ್ರಪಂಚವು ನಿನ್ನಲ್ಲಿಯೇ ಲೀನವಾಗುತ್ತದೆ. ತೋರ್ಯದ ನಿವೃತ್ತಿ ಆಕತೆ, ಜಾಗೃತ ಆದಕ್ಕೆ ಬಂದ್ವಲ್ಲ, ಎಲ್ಲಿ ಹೋಯ್ತಂಗಾರ ಅದು? ಅದಕ್ಕೆ ಒಂದು ದೃಷ್ಟಾಂತ ಅದ. ಎಲ್ಲಿ ಅಂದ್ರೆ ಅಮೃತ ಅನುಭವದಲ್ಲಿ ಕೇಳಿದಾರ, ಹಲವಾರು ಸಲ ಕೇಳಿರಿ. ಸೂರ್ಯೋದಯವಾದ ತತ್ಕ್ಷಣದಲ್ಲಿ ಏನಾಕತ್ರಿ? ಕತ್ತಲೆ ನಿವೃತ್ತಿ ಆಕತಿ. ಯಾವ ದಿಕ್ಕಿಗೆ ಹೋಯ್ತ್ರಿ? ಏನಾಯ್ತ್ರಿ? ಆ ಬೆಳಕಿನ ಸ್ವರೂಪವೇ ಆಯ್ತ ಹೊರತಾಗಿ ವಾಸ್ತವತ ಮತ್ತೆಲ್ಲಿ ಓಡಿ ಹೋಗೋದು ಇಲ್ಲ. ಯಾಕ? ಇಲ್ಲದು ಇಲ್ಲದೆ ಇದ್ರು ಕೂಡ ಏನಪ್ಪ ಅಂದ್ರೆ ನಮ್ಮ ವೃತ್ತಿ ಇದ್ರ ಮೂಲಕವಾಗಿ ತೋರದ ಸೂರ್ಯೋದಯವಾದ ಮೇಲೆ ಹೆಂಗದು ಸೂರ್ಯನ ಸ್ವರೂಪವೇ ಆಯ್ತು, ಹಾಗೆ ಅಜ್ಞಾನ ತತ್ಕಾರ್ಯ ಇದೆಲ್ಲವೂ ಕಲ್ಪಿತ. ಎಲ್ಲಿ ತೋರದ? ತನ್ನಲ್ಲೇ ತೋರದ. ಮತ್ತೆ ಎಲ್ಲಿ ಲಯವಾಗ್ತದ? ತನ್ನಲ್ಲಿ ಲೀನವಾಗುತ್ತದೆ ಹೊರತು ಬೇರೆ ನಾಶವಾಗುವುದಿಲ್ಲ. ಬೇರೆ ಯಾವುದಾದ್ರೂ ರೂಪದಿಂದ ನಾಶ ಆಕತೆ ಅಂತ ಹಿಂಗಿಲ್ಲ. ಆದ್ದರಿಂದಲೇ ಸಚ್ಚಿದಾನಂದ ಸ್ವರೂಪನಾದ ನಿನಗಿಂತಲೂ ಭಿನ್ನವಾಗಿ ಯಾವುದೂ ಇಲ್ಲ. ನಿನ್ನ ಬಿಟ್ಟು ಏನೇನು ಇಲ್ಲವೇ ಇಲ್ಲ. ಪರಿಚ್ಛಿನ್ನ ವಸ್ತುಗಳಿಗೆ ಬಂಧ ಪ್ರಾಪ್ತವಾಗುತ್ತದೆ. ನೀನು ಪರಿಪೂರ್ಣವಾಗಿರುವುದರಿಂದ ನಿನಗೆ ಬಂಧವೂ ಇಲ್ಲ. ಪರಿಚ್ಛಿನ್ನ ವಸ್ತುಗಳಿಗೆ ಏನದ? ಬಂಧ ಅದ. ಬಂಧ ಅಂದ್ರೆ ಜನನ ಮರಣಾತ್ಮಕ ರೂಪ ದುಃಖ ಇರದ. ಇದೇನಪ್ಪ ಅಂದ್ರೆ ಅನಿತ್ಯ ಪರಿಚ್ಛಿನ್ನವಾದ ವಸ್ತುಗಳಿಗದ. ಆದ್ರೆ ನೀನು ಪರಿಪೂರ್ಣನಾಗಿರುವುದರಿಂದ ನಿನಗೆ ಯಾವುದೇ ರೀತಿಯಾದ ಬಂಧ ಇಲ್ಲ. ಮತ್ತು ನೇತ್ರ, ಮನ, ವಾಕು ಉಪಾಧಿಗಳಿಂದ ಪ್ರಾಪ್ತವಾದ ಪ್ರತ್ಯಕ್ಷ, ಅನುಮಾನ, ಆಗಮಗಳೆಂಬ ಅಭಿಧಾನಗಳನ್ನು ತ್ಯಾಗ ಮಾಡಿ. ಈಗೇನು ತ್ಯಾಗ ಮಾಡು? ಏನು ನಾಮ ಬಂದವಲ್ಲ, ಪ್ರತ್ಯಕ್ಷ, ಅನುಮೇಯ, ಆಮೇಲೆ ಜ್ಞೇಯ. ಪ್ರತ್ಯಕ್ಷ ಅಂದಾಗ ಪ್ರತ್ಯಕ್ಷ ಪ್ರಮಾಣಕ್ಕೆ ಅನುಸರಿಸಿ. ಘಟದ ಪ್ರತ್ಯಕ್ಷ ಜ್ಞಾನ ಆಗ್ಯದೋ ಪರೋಕ್ಷ ಆಗ್ಯದೋ? ನೇತ್ರೇಂದ್ರ ಜನ್ಯ ಎಲ್ಲವೋ ಅಂದ್ರೆ ಪ್ರತ್ಯಕ್ಷ ಪ್ರಮಾಣ ಜನ್ಯ. ಅಗ್ನಿ ಜ್ಞಾನ ಆಗಿಲ್ಲನು? ಅಗ್ನಿಯ ಜ್ಞಾನ ಅನುಮೇಯವೋ ಏನು ಕಂಡಿಯೋ? ಅನುಮೇಯ. ಶಬ್ದದಿಂದ ಪ್ರಮಾತೃ ಪ್ರಮಾಣ ಜ್ಞಾನ ಆಗ್ಯದಲ್ಲ, ಜ್ಞೇಯವೋ ಏನು ಬೇರೆನೋ? ಜ್ಞೇಯ. ಈ ಜ್ಞೇಯ ಶಬ್ದ ಪ್ರಮಾಣದಿಂದ, ಅನುಮೇಯ ಅನುಮಾನ ಪ್ರಮಾಣದಿಂದ, ಪ್ರತ್ಯಕ್ಷ ಪ್ರಮಾಣದಿಂದ. ಇವೆಲ್ಲ ಏನು ತೋರ ತ್ಯಾಗ ಮಾಡು. ಈ ಹೆಸರನ್ನು ಏನು ಮಾಡು? ತ್ಯಾಗ ಮಾಡು. ಹೆಸರು ತ್ಯಾಗ ಮಾಡು, ತಿನ್ನು ಹೆಸರಲ್ಲ. ಏನು ನಾಮ ಬಂದವಲ್ಲ, ಪ್ರತ್ಯಕ್ಷ, ಅನುಮಾನ, ಶಬ್ದ ಅಂತ ತಿಳ್ಕೊಂಡು ಅಥವಾ ಆಗಮ ಅಂತೇಳಿ ಇವನನ್ನು ತ್ಯಾಗ ಮಾಡು. ಕೇವಲ ಅಖಂಡ ಆನಂದ ಸ್ವರೂಪವಾದ ನಿನ್ನಲ್ಲಿಯೇ ನೀನು ಸುಖವಾಗಿರು. ಎಲ್ಲಿ ಸುಖವಾಗಿರು? ನಿನ್ನೊಳಗೆ ನೀವು ಉಳ್ಕೊಂಡು ಸುಖದಿಂದ ಇರ್ತಿ. ಮತ್ತು ನಿನ್ನೊಳಗೆ ನೀವು ಉಳ್ಕೊಳ್ಳಾರ್ದ ಮತ್ತೊಂದ್ರಾಗ ಉಳ್ಕೊಂಡು ಸಂಶಯನೇ ಇಲ್ರಿ, ಅನುಭವಿಸ್ತೀವಿ. ಈಗ ಎಲ್ಲರೂ ಹೊತ್ತು ಮುಳುಗಿದ್ರೆ ಯಾಕೆ ನಾವು ಮತ್ತೊಂದ್ರಾಗ ಉಳ್ಕೊಂಡೇವಿ. ಏನು ಇಲ್ಲಂತೀರಿ? ಇಲ್ರಿ, ನಾವು ಹೋಗದಿದ್ದು ನಡೀದಿಲ್ಲ, ಅದು ಇಲ್ಲಿರಿ ನನಗಾಗೋದಿಲ್ರಿ. ಎಲ್ಲಿ ಉಳ್ಕೊಂಡೇವಿ? ಇವು ಹೋಗದಿದ್ದು ನಡೀದಿಲ್ಲ ಅಂತ ಬಿಟ್ಟು ನೋಡಲ್ಲ, ಗೊತ್ತಾಕತಿ ನಡೀತೈತಿವಿ ಇಲ್ಲೋ. ಅದಕ್ಕೆ ಹಿರಿಯರು ಅಂದರು ಅಕ್ಕಸತ್ರ ನಾವು ತಿಳ್ಕೊಂಡ್ರೆ ಅಮಾಸ್ ನಿಲ್ತದಂತೇಳಿ. ಅಂದರೆ ಇಂದ್ರಿಯ ಮನಸ್ಸುಗಳನ್ನು ವಿಷಯಗಳ ಕಡೆಗೆ ಬಿಡದೆ ನಿನ್ನ ಆಧೀನದಲ್ಲಿಟ್ಟುಕೊಂಡು, ಇದರ ಅರ್ಥ ಏನಂದ್ರೆ ಇಂದ್ರಿಯ ವಿಷಯಗಳ ಕಡೆ ನಿನ್ನ ಹರಿಗೊಡಲಾರದೆ ಸ್ವರೂಪಾಕಾರ ವೃತ್ತಿ ಮಾಡುತ್ತಾ ಆ ಇಂದ್ರಿಯಗಳನ್ನೇನು ಮಾಡು? ನಿನ್ನ ಆಕಾರ ಮಾಡು. ಅದಕ್ಕೆ ನಿಧಿಧ್ಯಾಸನ ಅಂತಾರೆ. ಅನಾತ್ಮಕಾರ ವೃತ್ತಿ ತಿರಸ್ಕಾರ ಪೂರ್ವಕ, ಆತ್ಮಾಕಾರ ವೃತ್ತಿ ಪ್ರವಾಹೀಕರಣಂ ನಿಧಿಧ್ಯಾಸನ. ಏನು ಮಾಡಬೇಕು? ಅನಾತ್ಮಕಾರ ವೃತ್ತಿ ಏನದಾವು ಅವನ್ನೆಲ್ಲ ತ್ಯಾಗ ಮಾಡು, ಆತ್ಮಾಕಾರ ಮಾಡು. ಬಿಡದೆ ನಿನ್ನ ಅಧೀನದಲ್ಲಿಟ್ಟುಕೊಂಡು ಸ್ವರೂಪಾಕಾರ ವೃತ್ತಿ ಮಾಡುತ್ತಾ ಆ ವೃತ್ತಿಯಲ್ಲಿ ಪ್ರತಿಬಿಂಬವಾದ ಆನಂದವನ್ನು ಅನುಭವಿಸು ಎಂಬ ತಾತ್ಪರ್ಯ. ಮತ್ತು ಆ ವೃತ್ತಿಯಲ್ಲಿ ಏನು ತೋರ್ತದ? ನಿನ್ನ ಆನಂದವೇ ತೋರ್ತದ. ವೃತ್ತಿ ಉಪಾಧಿ ಮಾಡಿಕೊಂಡು ತೋರುವಾಗ ಬಿಂಬಭೂತವೋ ಪ್ರತಿಬಿಂಬವೋ? ಬಿಂಬಭೂತ ಆನಂದ. ವೃತ್ತಿ ಉಪಾಧಿ ಮಾಡ್ಕೊಂಡು ತೋರುವಾಗ ಏನದ? ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ತೋರ್ತದಂದ್ರು ಅದು ಪ್ರತಿಬಿಂಬವೋ ಬಿಂಬವೋ? ನಿನ್ನ ಸ್ವರೂಪವೇ ಕರೆ, ಆದರೂ ಉಪಾಧಿಗತವಾಗಿರೋದ್ರಿಂದ ಅದು ಪ್ರತಿಬಿಂಬ. ಆ ಪ್ರತಿಬಿಂಬ ಯಾರ್ದು? ನಿಂದೆ. ಹಾಗಿಲ್ಲಿ ಆನಂದವು ಕೂಡ ನಿನ್ನ ಸ್ವರೂಪವೇ ಅದ.
ಎಂಬ ತಾತ್ಪರ್ಯವು. ಈ ಕಂದದಲ್ಲಿ ಎಷ್ಟು ಪದಗಳಿಂದ ಯಾವ ವಿಷಯವು ಪ್ರತಿಪಾದನೆ ಮಾಡಲ್ಪಟ್ಟಿತು ಎಂಬ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರವನ್ನು ಹೇಳುತ್ತಾರೆ. ಗತಿ ಒಂದನೆಯದು ಇದಕ್ಕೆ ಅತಿಹಿತಮೆನಿಪ ನಿರೂಪಣಂಗಳ್ ಏಕಾದಶವಂ ಅತಿಶಯಮಾಗಿರೆ ತಿಳಿಯಲ್ ಪ್ರತಿಪಾದಿತವು. ಇಲ್ಲಿ ವಸ್ತು ಶಕ್ತಿ ದ್ವಿತೀಯಂ ಅಂದ್ರೆ ಮೊದಲನೆಯ ಅಧ್ಯಾಯವು ಈ ಗತಿಗೆ ಅತಿ ಹಿತಮೆನಪ ಅಂದ್ರೆ ಬಹಳ ಯೋಗ್ಯಗಳಾದ ಪ್ರತಿಪಾದನೆಗಳನ್ನು ಒಟ್ಟಿಗೆ 11 ವಿಶೇಷವಾಗಿದ್ದರೂ ವಿಚಾರ ಮಾಡಲಾಗಿ ಈ ಗತಿಗಳಲ್ಲಿ ವಸ್ತು ಶಿವ ಶಕ್ತಿ ಆಮೇಲೆ ಈ ಎರಡೂ ಪ್ರತಿಪಾದಿತವು ಹೇಳಲ್ಪಟ್ಟಿತ್ತು. ವಸ್ತು ಅಂದರೆ ಅದಕ್ಕೆ ಅನ್ಬೇಕು, ಶಕ್ತಿ ಅಂದರೆ ಶಿವ ಮತ್ತು ಶಕ್ತಿ. ಶಿವ ಅಂದರೆ ಯಾರು ಅನ್ಬೇಕು, ಶಕ್ತಿ ಅಂದರೆ ಅನ್ಬೇಕು, ಎರಡೂ ಕೂಡಿನೂ ಹೇಳಲ್ಪಟ್ಟಿತು. ವಸ್ತು ಅಂದ್ರೆ ಏನಪ್ಪಾ ಅಂದ್ರೆ ಅಖಂಡೇಕರಸವಾದ ಅಖಂಡ ಪರಬ್ರಹ್ಮ ಸ್ವರೂಪ. ಆಮೇಲೆ ಶಿವ ಅಂದ್ರೆ ಯಾರಿಗೆ ಅನ್ಬೇಕು, ಶಕ್ತಿ ಅಂದ್ರೆ ಯಾರು ಅನ್ಬೇಕು ಹೇಳಿದ್ರು. ಎರಡೂ ಕೂಡಿಕೊಂಡು ಏನು ಮಾಡಿದ್ರು ಅಂತ ಕೇರೆ ಹೇಳಿದ್ರು. ಎಲ್ಲ ರೂಪದಲ್ಲಿ ತೋರುವವನು ನೀನು, ಇವುಗಳ ನೇತಿಗಳದು ತೋರವ್ರು ಯಾರು ಕೂಡ ನೀನೇ ಅನ್ನುವಂಥ ವಿಷಯ ಪ್ರತಿಪಾದನೆ ಮಾಡಿದರು. ಇನ್ನು ಎರಡನೇ ಗತಿಯಲ್ಲಿ ಏನು ವಿಷಯ ಪ್ರತಿಪಾದನೆ ಮಾಡ್ತಾರೆ ಅನ್ನುವಂಥ ವಿಷಯವನ್ನು ಸಾಯಂಕಾಲದಲ್ಲಿ ನಾವು ನೀವೆಲ್ಲರೂ ನೋಡಂತೆ 2 ವಾಪಸ್ಸು ಗುರುತನ್ನು ಕಲ್ಪಿಸಿ.